ಸಾಗರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಸಮುದ್ರ ರಾಜನಿಂದ ಪಾದ ತೊಳೆಯಲ್ಪಟ್ಟ ಹಿಮಾಲಯದಿಂದ ಕಿರೀಟವನ್ನಿಟ್ಟುಕೊಂಡು ಬ್ರಹ್ಮಶ್ರೀ ರಾಜಶ್ರೀರಂತಹ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಭಾರತಾಂಬೆಗೆ ನಮ್ಮ ನಮಸ್ಕಾರಗಳು. ಪ್ರಸಕ್ತ ಭಾರತದಲ್ಲಿನ ಸಾಂಸ್ಕೃತಿಕ ತಲ್ಲಣಗಳು ಎಂಬ ವೈಚಾರಿಕ ಮಂಥನಕ್ಕೆ ತಮ್ಮ ದೈನಂದಿನ ಚಟುವಟಿಕೆಗಳ ಮಧ್ಯೆಯೂ ಬಿಡುವು ಮಾಡಿಕೊಂಡು ಬಂದ ಎಲ್ಲ ವೈದ್ಯರಿಗೂ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಶುಭಾ ವೈಲಾಯ, ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ, ಜನನಿ ನ್ಯೂ ಲೈಫ್ ಆಸ್ಪತ್ರೆ, ಶಿವಮೊಗ್ಗ. ವೈದ್ಯರು ಸಮಾಜದ ಕಣ್ಣುಗಳಿದ್ದ ಹಾಗೆ. ಪ್ರಜ್ಞಾವಂತರು, ಬುದ್ಧಿವಂತರೂ ಆದ ವೈದ್ಯರು ಸಮಾಜದ ಎಲ್ಲ ಆಗುಹೋಗುಗಳನ್ನು ಕೂಡ ಚಿಕಿತ್ಸಕನ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ವೈದ್ಯರು ನಿರಂತರ ಜನಸಂಪರ್ಕವನ್ನು ಹೊಂದಿದ್ದು ಜನರ ನಾಡ ಮಿಡಿತವನ್ನು ಚೆನ್ನಾಗಿ ಅರಿತಿರುತ್ತಾರೆ. ಹೀಗಾಗಿ ವೈದ್ಯ ಸಮಾಜದೊಂದಿಗೆ ಇಂದು ಒಂದು ಅರ್ಥಪೂರ್ಣ ಸಂವಾದಕ್ಕಾಗಿ ಆಗಮಿಸಿರುವ ಲೇಖಕಿ ಶ್ರೀಮತಿ ಸಹನಾ ವಿಜಯ್ ಕುಮಾರ್ ಇವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇವರೊಂದಿಗೆ ಡಾಕ್ಟರ್ ಶೀಲಾ ವಿಜಯ್ ದಂತತಜ್ಞರು, ಡಾಕ್ಟರ್ KS ಪಲ್ಲವಿ ಆಯುರ್ವೇದ ವೈದ್ಯರು, ಡಾಕ್ಟರ್ ವಿನಯಾ ಶ್ರೀನಿವಾಸ್ ಪೆಥಾಲಜಿಸ್ಟ್ ಹಾಗೂ ಡಾಕ್ಟರ್ ಶಿಶಿರಾ ಭಟ್ ವೈದ್ಯಕೀಯ ಪ್ರಕೋಷ್ಠಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಡಾಕ್ಟರ್ ಶೀಲಾ ವಿಜಯ್, ಡಾಕ್ಟರ್ ಅಕ್ಷತಾ, ಡಾಕ್ಟರ್ ಶಿಲ್ಪಾ, ಡಾಕ್ಟರ್ ಕೀರ್ತಿ ಹಾಗೂ ಡಾಕ್ಟರ್ ಹೇಮಾ ಇವರಿಂದ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಕ ವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಕ ವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದಾಂಕಿತ ನೀನು, ಆದಿಪೂಜಿತ ನೀನು ವೇದಾಂಕಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ವಿಘ್ನವಾ ಗಣಾಧಿಪ, ಪರಿಹರಿಸು ವಿಘ್ನವಾ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡು ವಿನಾಯಕ, ರಕ್ಷಿಸಿ ಕಾಪಾಡು ಗಣನಾಯಕ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು.
ಧನ್ಯವಾದಗಳು. ವೇದಿಕೆಗೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಮತ್ತು ಮಂಥನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೈದ್ಯ ವೃಂದವನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಡಾಕ್ಟರ್ ಪ್ರಕೃತಿ ಮಾಂಚಾಲೆ. ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ವೈದ್ಯಕೀಯ ಪ್ರಕೋಷ್ಠ, ಆರೋಗ್ಯ ಭಾರತಿ ಇವೆಲ್ಲವೂ ಕೂಡ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳಾಗಿದ್ದರೂ ಕೂಡ ವೈದ್ಯಕೀಯ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ ಚಟುವಟಿಕೆಗಳನ್ನು ಕೂಡ ಆಯೋಜಿಸಿಕೊಂಡು ಬಂದಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯನ್ನು ಕೊಡುವಂತಹ ಸಂಗತಿ. ಇಂದು ಕೂಡ ಅಂತಹದ್ದೇ ಒಂದು ಕಾರ್ಯಕ್ರಮ ಮಂಥನ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಭಾರತದಲ್ಲಿನ ಸಾಂಸ್ಕೃತಿಕ ತಲ್ಲಣಗಳು ಈ ವಿಚಾರದ ಬಗ್ಗೆ ನಮ್ಮನ್ನು ಬೌದ್ಧಿಕವಾಗಿ ಒಂದಷ್ಟು ಹೊರೆಹಚ್ಚಲಿಕ್ಕಾಗಿ ವಿಶೇಷ ಆಹ್ವಾನಿತರಾಗಿ ಬಂದಂತಹವರು ಶ್ರೀಮತಿ ಸಹನಾ ವಿಜಯಕುಮಾರ್ ಅವರು. ಅವರನ್ನು ಮೊದಲನೇದಾಗಿ ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಿಯಾ ಶ್ರೀನಿವಾಸ್ ಅವರಿದ್ದಾರೆ. ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೆ ಲೇಖಕರು ಕೂಡ ಹೌದು. ಇಂದಿನ ಕಾರ್ಯಕ್ರಮದ ರೂವಾರಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಪಲ್ಲವಿ ಅವರು ಕೂಡ ಇದ್ದಾರೆ. ಆರೋಗ್ಯ ಭಾರತೀಯ ಪ್ರಾಂತ ಮಹಿಳಾ ಕಾರ್ಯಕಾರಿಣಿ ಸದಸ್ಯೆಯವರು. ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಶೀಲಾ ಅವರು ವೃತ್ತಿಯಲ್ಲಿ ದಂತವೈದ್ಯೆ ಹಾಗೆ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ನ ಜಿಲ್ಲಾ ಸಂಘಟಕರು. ಇವರು ಸಹ ಇಂದಿನ ಕಾರ್ಯಕ್ರಮದ ರೂವಾರಿ. ಇವರಿಗೂ ಕೂಡ ನಾನು ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮೊಟ್ಟಿಗೆ ಡಾಕ್ಟರ್ ಶಿಶಿರಾ ಭಟ್ ಅವರಿದ್ದಾರೆ. ವೈದ್ಯಕೀಯ ಪ್ರಕೋಷ್ಠದ ಶಿವಮೊಗ್ಗ ಗ್ರಾಮಾಂತರ ಮಂಡಲದ ಸದಸ್ಯೆಯವರು. ಇವರಿಗೆ ಕೂಡ ನಾನು ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಸಂಘಟಕರಾಗಿರುವಂತಹ ಡಾಕ್ಟರ್ ತೇಜಸ್ವಿ ಅವರು ಮೆಟ್ರೋ ಯುನೈಟೆಡ್ ಹಾಸ್ಪಿಟಲ್, ಹಾಗೆ ಡಾಕ್ಟರ್ ರವಿಕಿರಣ್ ಅವರು RSSನ ಜಿಲ್ಲಾ ಸಂಪರ್ಕ ಪ್ರಮುಖರು, ಹಾಗೆ ಡಾಕ್ಟರ್ ಶ್ರೀಧರ್ ಅವರು NMOನ ಪ್ರಾಂತ ಪ್ರಮುಖರು, ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕರು. ಇವರೆಲ್ಲರೂ ನಮ್ಮೊಟ್ಟಿಗೆ ಹಿಂದೆ ಇಂದು ಮುಂದೆ ಎಂದೆಂದೂ ಕೂಡ ಇದ್ದಾರೆ. ಅವರಿಗೆ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮೊಟ್ಟಿಗೆ ಸುಬ್ಬಯ್ಯ ಡೆಂಟಲ್ ಕಾಲೇಜ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುರೇಶ್ ಅವರಿದ್ದಾರೆ. ಇವರು ವೈದ್ಯಕೀಯ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರು ಕೂಡ ಹೌದು. ಇವರಿಗೆ ಕೂಡ ನಾನು ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೈದ್ಯಕೀಯ ಪ್ರಕೋಷ್ಠದ ನಗರ ಸಂಚಾಲಕರು ಆಗಿರುವಂತಹ ಡಾಕ್ಟರ್ ಗೌತಮ್ ಅವರು ದಂತವೈದ್ಯ ತಜ್ಞರು ಮತ್ತು ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾಗಿರುವಂತಹ ಡಾಕ್ಟರ್ ಹೇಮಂತ್ ಅವರು ಅರವಳಿಕೆ ತಜ್ಞರು ಕೂಡ ಇದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಮಿತಿಯ ಸದಸ್ಯರಾಗಿರುವಂತಹ ಡಾಕ್ಟರ್ ಮರುಳಾರಾಧ್ಯ ಅವರು, ಹಾಗೆಯೇ ವೈದ್ಯಕೀಯ ಪ್ರಕೋಷ್ಠದ ನಗರ ಸಹ ಸಂಚಾಲಕರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಆರೋಗ್ಯ ಭಾರತೀಯ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ರಂಜಿನಿ ಬಿದ್ರಳ್ಳಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರು ಕೂಡ ಕಾರ್ಯಕ್ರಮದ ಮತ್ತೊಂದು ರೂವಾರಿ. ಇವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮ ನಡೆಯುವಲ್ಲಿ ಸಾಕಷ್ಟು ಶ್ರಮ ವಹಿಸಿರುವಂತಹ ನಿಮ್ಮೆಲ್ಲರಿಗೂ ಚಿರಪರಿಚಿತರೇ ಆಗಿರುವಂತಹ ಶ್ರೀಯುತ ವಿನಯ್ ಶಿವಮೊಗ್ಗ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಮಹಿಳಾ ವೈದ್ಯರನ್ನು ಗುರುತಿಸಿ ಸನ್ಮಾನಿಸಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇತ್ತು. ಈ ಅಭಿಲಾಷೆಗೆ ಓಗೊಟ್ಟು ನಮ್ಮೊಟ್ಟಿಗೆ ಇಂದು ಬಂದಂತಹ ಇಂದಿನ ಸನ್ಮಾನಿತರಾದಂತಹ ಡಾಕ್ಟರ್ ನಂದಿನಿ ಅವರು, ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಅವರು, ಹಾಗೆ ಡಾಕ್ಟರ್ ಕಲಾಭೂಷಣ್ ಅವರು, ಅವರಿಗೆ ಕೂಡ ನಾನು ಸ್ವಾಗತವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸ್ಥಳಾವಕಾಶ ಇರ್ಬೋದು, ಹಾಗೆ ಇನ್ನೆಲ್ಲ ರೀತಿಯ ಸಹಕಾರವನ್ನು ನಮಗೆ ಮೊದಲಿನಿಂದನೂ ಕೂಡ ಒದಗಿಸಿಕೊಂಡು ಬಂದಂತಹ MP ಶ್ರೀಯುತ ರಾಘವೇಂದ್ರ ಅವರು ಇನ್ನು ಕೆಲವೇ ಸಮಯದಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹವರು ಎಲ್ಲರೂ ಕೂಡ ಬಂದಿರುವಂತಹ ಎಲ್ಲ ವೈದ್ಯರು ಹಾಗೆ ಅವರ ಕುಟುಂಬದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ರಂಜಿನಿ ಬಿದ್ರಳ್ಳಿ ಆಯುರ್ವೇದ ವೈದ್ಯರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತಿ, ಸಮ್ಯಕೃತಿ ಸಂಸ್ಕೃತಿ, ಯಾವುದು ಸುಂದರವಾಗಿ ರೂಪಿಸುತ್ತೋ ಅದು ಸಂಸ್ಕೃತಿ. ನಮ್ಮ ದೇಶ ಭಾರತ ಇದನ್ನು ಅಡಿಪಾಯವಾಗಿ ಇಟ್ಕೊಂಡು ಸಹಸ್ರಾರು ವರ್ಷಗಳಿಂದ ಭವ್ಯವಾಗಿ ಬೆಳೆದು ನಿಂತಿದೆ. ನಮ್ಮ ಸಂಸ್ಕೃತಿ ಎಷ್ಟೇ ಸನಾತನವಾಗಿದ್ದರೂ, ಎಷ್ಟೇ ವೈಭವಯುತವಾಗಿದ್ದರೂ ಕೂಡ ಕಾಲಕಾಲಕ್ಕೆ ಅದರ ಮೇಲೆ ದಾಳಿ ನಡೀತಾನೇ ಇದೆ. ಈ ದಾಳಿಯನ್ನೆಲ್ಲ ತಡೆದುಕೊಂಡು ಅದನ್ನು ಸಂಸ್ಕೃತಿಯನ್ನು ಅಂತಹ ಹೆಗ್ಗಳಿಕೆ ನಮ್ಮ ರಾಷ್ಟ್ರಕ್ಕೆ ಸಲ್ಲತ್ತೆ. ಈ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸಾಕಷ್ಟು ಜನ ಚಿಂತಕರು, ದೇಶಾಭಿಮಾನಿಗಳು, ಜನಸಾಮಾನ್ಯರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಂಸ್ಕೃತಿಯನ್ನು ಉಳಿಸುವಂಥದ್ದ ಕೆಲಸ ಒಬ್ಬರು ಇಬ್ಬರದ್ದಲ್ಲ ಅಥವಾ ಯಾವುದೇ ಗುಂಪಿನದ್ದಲ್ಲ. ನಾವೆಲ್ಲರೂ ಸಮಾಜದ ಒಂದು ಭಾಗ ಆಗಿರೋದ್ರಿಂದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ನಮ್ಮದೇ ಆದ ಕಾಣಿಕೆಯನ್ನು ನಾವು ಕಾಲಕಾಲಕ್ಕೆ ನೀಡಲೇಬೇಕಾಗತ್ತೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಕೂಡ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋದೇ ಒಂದು ವಿಪರ್ಯಾಸ. ಆದರೆ ಆ ವಿಪರ್ಯಾಸವನ್ನು ಜೊತೆಯಲ್ಲಿ ಇಟ್ಕೊಂಡೇ ನಾವು ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಏಕೆಂದರೆ ಇತಿಹಾಸವನ್ನು ನಾವು ಅವಲೋಕಿಸಿ ಪಾಠ ಕಲಿತಾ ವರ್ತಮಾನದ ಬದುಕಿಗೆ ನೈತಿಕ ಬೆಂಬಲವನ್ನು ನಮಗೆ ನಾವೇ ಕೊಟ್ಕೊಳ್ತಾ ಭವಿಷ್ಯದ ಪೀಳಿಗೆಗೆ ನಮ್ಮ ಚಿಂತನೆಯನ್ನು ನಾವು ರವಾನಿಸಬೇಕಾಗಿದೆ. ಈ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋವಂಥ ವಿಷಯ ಬಂದಾಗ ಯಾರು ಉಳಿಸಬೇಕು ಅಂತ ಹೇಳಿ ನೋಡಿದಾಗ ಮೊದಲೇ ನಾನು ಹೇಳ್ದಂಗೆ ಎಲ್ಲರ ಕರ್ತವ್ಯ, ವೈದ್ಯರಾಗಿ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗತ್ತೆ. ಏಕೆಂದರೆ ವೈದ್ಯರು ರೋಗವನ್ನು ಗುಣಪಡಿಸೋದು ಹೇಗೆ ವೈದ್ಯರ ಕರ್ತವ್ಯನೋ ಹಾಗೆಯೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಕೂಡ ವೈದ್ಯರ ಕರ್ತವ್ಯ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಜೊತೆಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು, ಅದರ ಜೊತೆಯಲ್ಲಿ ರಾಷ್ಟ್ರದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಕೆಲಸ ಕೂಡ ನಮ್ಮ ಹೆಗಲ ಮೇಲಿದೆ ಅನ್ನೋವಂಥ ಜವಾಬ್ದಾರಿ ನಮ್ಮಲ್ಲೆಲ್ಲರಲ್ಲೂ ಇದೆ. ಈ ಜವಾಬ್ದಾರಿಗೆ ಪುಷ್ಟಿ ನೀಡುವಂತಹ ಕೆಲವು ಕಾರ್ಯಕ್ರಮಗಳು ನಾವು ನಡೆಸ್ಕೊಳ್ತಾ ಬಂದಿದ್ದೇವೆ. ಅದೇ ಮಂಥನ. ಈ ಮಂಥನ ಕಾರ್ಯಕ್ರಮ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸುವಂತಹ ಕಾರ್ಯಕ್ರಮ. ಸರಣಿ ಕಾರ್ಯಕ್ರಮಗಳು ನಡೀತಾ ಇದೆ. ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಆರೋಗ್ಯ ಭಾರತಿ ಹಾಗೂ ವೈದ್ಯಕೀಯ ಪ್ರಕೋಷ್ಠ ಈ ಮೂರೂ ಸಂಘಟನೆಗಳು ಸೇರಿ ಕಳೆದ ಕೆಲವಾರು ವರ್ಷಗಳಿಂದ ಮಂಥನ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದೆ. ಇದು 5ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡಿದರು. 2ನೇ ಕಾರ್ಯಕ್ರಮದಲ್ಲಿ ರೋಹಿತ್ ಚಕ್ರತೀರ್ಥ ಅವರು, ಆಮೇಲೆ ನಂತರ ಸೇತುರಾಮ್ ಅವರು, ಕಳೆದ ಕಾರ್ಯಕ್ರಮ ಅಜಿತ್ ಹನುಮಕ್ಕನವರ ಪತ್ರಕರ್ತರು ಅವ್ರು ಮಾತಾಡಿದರು. ಇಂದಿನ ಕಾರ್ಯಕ್ರಮ ಮಹಿಳಾ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕಿಯಾಗಿ ಇಂದಿನ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಮಧ್ಯೆ ಶ್ರೀಮತಿ ಸಹನಾ ವಿಜಯ್ ಕುಮಾರ್ ಅವರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಪ್ರಸಕ್ತ ಭಾರತದಲ್ಲಿನ ಸಾಂಸ್ಕೃತಿಕ ತಲ್ಲಣಗಳು ಈ ವಿಷಯದ ಬಗ್ಗೆ ಚರ್ಚೆ ನಡೆಸಬೇಕು ಅಂಥೇಳಿ ಅಂದ್ಕೊಂಡಾಗ, ಅದರಲ್ಲೂ ಮಹಿಳಾ ಚಿಂತಕಿಯರು ಅಥವಾ ಮಹಿಳಾ ಉಪನ್ಯಾಸಕಿ ಬಹಳ ಎಫೆಕ್ಟಿವ್ ಆಗಿ ಯಾರು ವಿಷಯವನ್ನು ಕನ್ವೆ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋದಾಗ ನಮಗೆ ಬಂದಿರೋವಂತಹ ಮೊದಲ ಯೋಚನೆ ಸಹನಾ ವಿಜಯ್ ಕುಮಾರ್ ಅವರು. ಕಶೀರದಂತಹ ಸೆನ್ಸೇಷನಲ್ ನಾವೆಲ್ ನೀಡಿರೋಂತಹ ಇವರು ಬಿಟ್ಟರೆ ಬೇರೆ ಯಾರೂ ನಮ್ಮ ಮುಂದೆ ಕಾಣಿಸ್ಲಿಲ್ಲ. ಹಾಗಾಗಿ ಇವರೇ ಸೂಕ್ತ ಈ ವಿಷಯವನ್ನು ನಮ್ಮ ಜೊತೆ ಮಂಥನ ನಡೆಸೋದಕ್ಕೆ ಅಂತ ಹೇಳಿ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ. ಧನ್ಯವಾದಗಳು ಮೇಡಮ್. ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಇದು ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ನ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಸೇರಿ ನಡೆಸ್ತಿರುವಂತಹ ಒಂದು ಸಂಸ್ಥೆ. ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು ಕೂಡ ಇದರಿಂದ ನಡೀತಾ ಇದೆ. ಜೊತೆಯಲ್ಲಿ ಹೆಸರೇ ಹೇಳೋಗೆ ವೈದ್ಯರು ಇದ್ದಾರೆ ಅಂತಂದರೆ ಜನಸಾಮಾನ್ಯರಿಗೆ ವೈದ್ಯಕೀಯ ಸೇವೆಯನ್ನು ತಲುಪಿಸುವಂತಹ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕೆಲವಷ್ಟು ದಿನಗಳಿಂದ ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ ಸಾಕಷ್ಟು ಕಡೆಗೆ ಫ್ರೀ ಕ್ಯಾಂಪ್ಗಳು ನಡೀತಾ ಇದೆ. ಮುಂದಿನ ಈ ತಿಂಗಳ 28-29ರಂದು ಶಿವಮೊಗ್ಗದಲ್ಲಿ ಏಕಕಾಲದಲ್ಲಿ 50 ಕಡೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾರೆ. ಅದರ ಬಗ್ಗೆ ಕೊನೆಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಆರೋಗ್ಯ ಭಾರತಿ ಇದರ ಧ್ಯೇಯ ಧರ್ಮಾರ್ಥ ಕಾಮ ಮೋಕ್ಷಾಣ ಆಯುರ್ವೇದಂ ಉತ್ತಮಂ ಅಂಥೇಳಿ. ನಮ್ಮ ಆರೋಗ್ಯ ಇದ್ದರೆ ಆಯುರ್ವೇದದ ಜೊತೆಯಲ್ಲಿ ನಾವು ಮುಂದೆ ನಡ್ಕೊಂಡು ಹೋದ್ವಿ ಅಂತಂದರೆ
ನಮ್ಮ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನೋ ಧ್ಯೇಯೋದ್ದೇಶದಿಂದ ನಡೀತಿರುವಂತಹ ಸಂಸ್ಥೆ ಇದು. ಸ್ವಸ್ಥ ವ್ಯಕ್ತಿಯಿಂದ ಸ್ವಸ್ಥ ಪರಿವಾರ, ಸ್ವಸ್ಥ ಪರಿವಾರದಿಂದ ಸ್ವಸ್ಥ ಸಮಾಜ, ಸ್ವಸ್ಥ ಗ್ರಾಮದಿಂದ ಸ್ವಸ್ಥ ರಾಷ್ಟ್ರ, ಇದನ್ನು ಅಡಿಪಾಯವಾಗಿ ಇಟ್ಕೊಂಡಿರೋ ಅಂತಹ ಸಂಸ್ಥೆ ಆರೋಗ್ಯ ಭಾರತಿ. ಇದು ಕೂಡ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಸೇವೆಗಳನ್ನು ನೀಡ್ತಾ ಬಂದಿದೆ. ಅಖಿಲ ಭಾರತೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸಾಕಷ್ಟು ಕಡೆಗೆ ಶಾಲೆಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸುವಂತಹ ಶಿಬಿರಗಳನ್ನು ನಡೆಸ್ತಾ ಇದೆ. ಇದರ ಜೊತೆಯಲ್ಲಿ ಮಹಿಳೆಯರಿಗಾಗಿಯೇ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಸ್ವಸ್ಥ ಗ್ರಾಮದ ಅಡಿಯಲ್ಲಿ ಆರೋಗ್ಯ ಸೇವಕರು ಅಂಥೇಳಿ ಆರೋಗ್ಯ ಕಾರ್ಯಕರ್ತರನ್ನು ತಯಾರಿ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂತಹ ಸಂಸ್ಥೆ ಆರೋಗ್ಯ ಭಾರತಿ. ವೈದ್ಯಕೀಯ ಪ್ರಕೋಷ್ಠ, ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ನ ಒಂದು ಆರ್ಗನೈಸೇಷನ್ ವೈದ್ಯಕೀಯ ಪ್ರಕೋಷ್ಠ. ಇದರ ಮೂಲ ಉದ್ದೇಶ ಕೂಡ ರಾಷ್ಟ್ರೀಯ ಚಿಂತನೆಗಳನ್ನು ವೈದ್ಯರಲ್ಲಿ ಮೂಡಿಸುವಂಥದ್ದು. ನಾವು ಸಾಕಷ್ಟು ವೈದ್ಯಕೀಯ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನ್ ಅನ್ನುವಂತಹ CMEಗಳಲ್ಲಿ ಚರ್ಚೆಗಳನ್ನು ನಡೆಸ್ತಾನೆ ಇರ್ತೀವಿ. ಆದರೆ ಇದರ ಜೊತೆಯಲ್ಲಿ ರಾಷ್ಟ್ರೀಯ ಚಿಂತನೆಗಳನ್ನು ಕೂಡ ನಡೆಸಬೇಕು. ವೈದ್ಯರಲ್ಲಿ ಈ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸಬೇಕು, ಚಿಂತನ ಮಂಥನ ನಡೆಸಬೇಕು ಇರುವಂತಹ ಒಂದು ಏಕ ಉದ್ದೇಶದಿಂದ ನಡೀತಾ ಇರುವಂತಹ ಈ ಮೂರೂ ಸಂಸ್ಥೆಗಳು ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಆರೋಗ್ಯ ಭಾರತಿ ಹಾಗೂ ವೈದ್ಯಕೀಯ ಪ್ರಕೋಷ್ಠ ಮೂರೂ ಸೇರಿ ಮಂಥನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಈ ಸರಣಿಯ ಇಂದಿನ ಕಾರ್ಯಕ್ರಮದ ವಿಶೇಷ ಮಹಿಳಾ ವಿಶೇಷ. ನಿಮಗೆಲ್ಲರಿಗೂ ಈಗಲೇ ಕಾಣಿಸ್ತಾ ಇದೆ, ವೇದಿಕೆ ತುಂಬೆಲ್ಲ ಮಹಿಳೆಯರೇ ಇದ್ದಾರೆ. ಸೊ ಮಹಿಳೆಯರಿಂದನೇ ನಡೀತಾ ಇರುವಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ. ಆದರೆ ನಮ್ಮ ಬೆನ್ನೆಲುಬಾಗಿ ಅನೇಕ ಪುರುಷ ಡಾಕ್ಟರ್ಸ್ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರಗೋಷ್ಠಿ ಅಷ್ಟೇ ಇಲ್ಲ, ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹಿರಿಯ ವೈದ್ಯರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಇಂದು ಕೂಡ ಮಹಿಳಾ ಹಿರಿಯ ವೈದ್ಯರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ದೀಪೋ ಜ್ಯೋತಿ ಪರಂ ಬ್ರಹ್ಮ, ದೀಪೋ ಜ್ಯೋತಿ ಜನಾರ್ದನ, ದೀಪೋ ಹರ್ತು ಮೇ ಪಾಪಂ, ಸಂಧ್ಯಾ ದೀಪ ನಮೋಸ್ತುತೆ. ಜ್ಞಾನದ ಬೆಳಕನ್ನು ಪಸರಿಸುವ ಈ ಸಂವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂದಿನ ಉಪನ್ಯಾಸಕಿ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರು ದೀಪ ಬೆಳಗುವುದರ ಮೂಲಕ ಪ್ರಾರಂಭ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರೊಂದಿಗೆ ವೇದಿಕೆಯಲ್ಲಿರುವ ಇತರ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಾರತಾಂಬೆಗೆ ಆರತಿ ಬೆಳಗಬೇಕೆಂದು ಕೇಳಿಕೊಳ್ಳುತ್ತೇನೆ.
ಅಭಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರರವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಯೋಗ ಗುರುಗಳು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಅಂಬಿಕಾ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಈಗ ಹಿರಿಯ ಮಹಿಳಾ ವೈದ್ಯರಿಗೆ ಸನ್ಮಾನ. ಡಾಕ್ಟರ್ ನಂದಿನಿ ಚಿತ್ತಾರ, ಅಲೋಪತಿ ವೈದ್ಯರು, ಡಾಕ್ಟರ್ ಜ್ಯೋತಿ ಲಕ್ಷ್ಮಿ, ಆಯುರ್ವೇದ ವೈದ್ಯರು, ಹಾಗೂ ಡಾಕ್ಟರ್ ಕಲಾಭೂಷಣ್, ದಂತ ತಜ್ಞರು. ಇವರನ್ನು ಕ್ರಮವಾಗಿ ಪರಿಚಯ ಮಾಡಿಕೊಡಲು ಬರುತ್ತಿದ್ದಾರೆ ಡಾಕ್ಟರ್ ಭಾರತಿ ಹೆಜ್ಜಿ, ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶೀತಲ್ ಸೂರ್ಯವಂಶಿ, ದಂತ ತಜ್ಞರು, ಹಾಗೂ ಡಾಕ್ಟರ್ ಕಾವ್ಯಶ್ರೀ, ಆಯುರ್ವೇದ ತಜ್ಞರು. ಮೊದಲಿಗೆ ಡಾಕ್ಟರ್ ನಂದಿನಿ ಚಿತ್ತಾರ್. IMA ಪ್ರೆಸಿಡೆಂಟ್ CS ರಮೇಶ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್ ನಂದಿನಿ ಚಿತ್ತಾರ್, ಅಲೋಪತಿ ವೈದ್ಯರು. ಇವರ ಪರಿಚಯನ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಭಾರತಿ ಹೆಜ್ಜಿ, ಸ್ತ್ರೀರೋಗ ತಜ್ಞರು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಸುಮಾರು 65-70 ವರ್ಷಗಳಿಂದಲೂ ಶಿವಮೊಗ್ಗೆಯ ಜನರಿಗೆ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ ನಂದಿನಿ ಮೇಡಮ್ರವರನ್ನು ನಾನು ಪರಿಚಯ ಮಾಡಿಕೊಡಲು ಇಷ್ಟಪಡುತ್ತೇನೆ. 6-7 ದಶಕಗಳ ಹಿಂದೆ ಬೆರಳೆಣಿಕೆಯಷ್ಟು ವೈದ್ಯರಿದ್ದ ಕಾಲದಲ್ಲಿ, ಅದರಲ್ಲೂ ಮಹಿಳಾ ವೈದ್ಯರು ಬಹಳ ಕಡಿಮೆ ಇದ್ದ ಕಾಲದಲ್ಲಿ ಇವರು ಶಿವಮೊಗ್ಗೆಯ ಪ್ರಥಮ ಮಹಿಳಾ ವೈದ್ಯರಲ್ಲಿ ಒಬ್ಬರು ಎಂದರೆ ತಪ್ಪಾಗಲಾರದು. ಡಾಕ್ಟರ್ ನಂದಿನಿ ಮೇಡಮ್ರವರು ಹುಟ್ಟಿ ಬೆಳೆದದ್ದು, ಬಾಲ್ಯ, ವಿದ್ಯಾಭ್ಯಾಸ ಎಲ್ಲವೂ ಶಿವಮೊಗ್ಗೆಯಲ್ಲಿಯೇ. ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿ ಇದ್ದ ಇವರು ಅಂದಿನ ದಿನಗಳಲ್ಲಿ ರೇಡಿಯೋದಲ್ಲಿ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳಿ ಕಲಿಯುತ್ತಿದ್ದರಂತೆ. ಬಾಲ್ಯದಲ್ಲಿ ಒಮ್ಮೆ ತಂದೆಯೊಡನೆ ಮುಂಬೈಗೆ ಹೋಗಿದ್ದಾಗ ಅಲ್ಲಿ ಆಕಸ್ಮಿಕವಾಗಿ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ರವರು ಇವರ ಸಂಗೀತವನ್ನು ಆಲಿಸಿ ಇವರಿಗೆ, ನೀನು ಇಲ್ಲೇ ಇದ್ದು ಶಾಸ್ತ್ರೀಯ ಸಂಗೀತ ಕಲಿ, ನಾನು ನಿನ್ನನ್ನು ಹಿನ್ನೆಲೆ ಗಾಯಕಿಯನ್ನಾಗಿ ಮಾಡುತ್ತೇನೆ ಎಂದಿದ್ದರಂತೆ. ಆದರೆ ಇವರ ಒಲವು ವೈದ್ಯಕೀಯದತ್ತ ಇತ್ತು. SLC ನಂತರ ಅಂದಿನ 4 ವರ್ಷಗಳ ಕೋರ್ಸ್ LMP, ಲೈಸೆನ್ಷಿಯೇಟೆಡ್ ಮೆಡಿಕಲ್ ಪ್ರಾಕ್ಟಿಷನರ್ ಕೋರ್ಸನ್ನು ಬೆಂಗಳೂರಿನಲ್ಲಿ ಮುಗಿಸಿ ಅವರ ವೃತ್ತಿ ಜೀವನವನ್ನು ಶಿವಮೊಗ್ಗೆಯ ಮೆಗಾನ್ ಹಾಸ್ಪಿಟಲ್ನಲ್ಲಿ ಆರಂಭಿಸಿದರು. 2 ವರ್ಷಗಳ ನಂತರ ಮದುವೆ, ಮಕ್ಕಳು, ಕೌಟುಂಬಿಕ ನಿರ್ವಹಣೆಯ ಜವಾಬ್ದಾರಿಯ ಒತ್ತಡದಿಂದಾಗಿ ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನಿತ್ತು ಖಾಸಗಿ ವೃತ್ತಿಯನ್ನು ಆರಂಭಿಸಿ 33 ವರ್ಷಗಳ ದೀರ್ಘಕಾಲ ಖಾಸಗಿ ಕ್ಲಿನಿಕ್ನಲ್ಲಿ ಜನತೆಗೆ ಸೇವೆಯನ್ನು ಸಲ್ಲಿಸಿದರು. ಇಂದಿನ ಆಧುನಿಕ ಸೌಲಭ್ಯಗಳು ಇರದಿದ್ದ ಕಾಲದಲ್ಲಿ, ಆಧುನಿಕ ತಂತ್ರಜ್ಞಾನಗಳು ಇರದಿದ್ದ ಕಾಲದಲ್ಲಿ ಕಾಲ್ನಡಿಗೆಯಿಂದ ಜಟಕಾ ಬಂಡಿ, ಎತ್ತಿನ ಗಾಡಿಯಲ್ಲಿಯೂ ಸಹ ನುರಿತ ಮಿಡ್ವೈಫ್ ಜೊತೆಯಲ್ಲಿ ಹಳ್ಳಿಗಳಿಗೆ, ಮನೆಗಳಿಗೆ ಹೋಗಿ ಹೆರಿಗೆ ಮಾಡಿಸಿದ ಖ್ಯಾತಿ ಇವರದು. ಇದೇ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ, LIC ಮೆಡಿಕಲ್ ಆಫೀಸರ್ ಆಗಿಯೂ ಕೆಲಸ ಮಾಡಿದ್ದಾರೆ. ನಂತರ ಅವರು ಶಿವಮೊಗ್ಗದಲ್ಲಿ ಆರಂಭವಾದ ರೋಟರಿ ಬ್ಲಡ್ ಬ್ಯಾಂಕ್ನ ಆರಂಭದ ಕಾಲದಲ್ಲಿ 3 ವರ್ಷ ಕಾರ್ಯನಿರ್ವಹಿಸಿ ನಂತರ ಡಾಕ್ಟರ್ ಶಿವರಾಮ್ ಕೃಷ್ಣರವರ ಕ್ಲಿನಿಕ್ನಲ್ಲಿ ಅವರ ಸಹಾಯಕ ವೈದ್ಯೆಯಾಗಿಯೂ ಕೆಲಸ ಮಾಡಿದ್ದಾರೆ. ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಎಂಬುದಕ್ಕೆ ಇವರೇ ಸಾಕ್ಷಿ. 60ರ ನಂತರ ತಮ್ಮ ಸಂಗೀತದ ಅಭ್ಯಾಸವನ್ನು ಮುಂದುವರಿಸಿ 70ನೇ ವಯಸ್ಸಿನಲ್ಲಿ ಇಲ್ಲಿನ ಮಾನಸಿಕ ಶಿಕ್ಷಣ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಮೆಡಿಕಲ್ ಕೌನ್ಸೆಲಿಂಗ್ ಇದರ ಸರ್ಟಿಫಿಕೇಟನ್ನು ಪಡೆದಿದ್ದಾರೆ. ಈಗ ಇವರು 88ರ ಹರೆಯದಲ್ಲಿ ತಮ್ಮ ಸಂಗೀತ ಅಭ್ಯಾಸ, ವೀಣಾವಾದನ, ಕಸೂತಿ, ನಿಟ್ಟಿಂಗ್, ಎಂಬ್ರಾಯ್ಡ್ರಿ ಇವುಗಳನ್ನು ನಡೆಸುತ್ತಾ ಮಕ್ಕಳು ಮೊಮ್ಮಕ್ಕಳೊಡನೆ ಸಂತೃಪ್ತ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ
ನಮ್ಮ ವೈದ್ಯ ಬಳಗದ ಪರವಾಗಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ವೈದ್ಯಕೀಯ ಪ್ರಕೋಷ್ಠ ಮತ್ತು ಆರೋಗ್ಯ ಭಾರತಿ ಎಲ್ಲ ವೈದ್ಯ ಬಳಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ದಿನಗಳು ಹೆಚ್ಚು ಆರೋಗ್ಯದಾಯಕವಾಗಿಯೂ ಶಾಂತಿಯಿಂದಲೂ ಮುನ್ನಡೆಯಲಿ ಎಂದು ಆಶಿಸುತ್ತೇನೆ. ಭಗವಂತನು ಅವರಿಗೆ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ವಂದನೆಗಳು. ಈಗ ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಆಯುರ್ವೇದ ವೈದ್ಯರು, ಇವರನ್ನು ಪರಿಚಯ ಮಾಡಿಕೊಡಲು ಬರುತ್ತಿದ್ದಾರೆ ಡಾಕ್ಟರ್ ಕಾವ್ಯಶ್ರೀ. ನಮಸ್ಕಾರ. ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಅವರನ್ನು ನಿಮ್ಮೆಲ್ಲರ ಎದುರು ಪರಿಚಯಿಸಲು ಖುಷಿ ಪಡುತ್ತಿದ್ದೇನೆ. ಇವರು 1972ರಲ್ಲಿ ಉಡುಪಿಯ ಬ್ರಹ್ಮಾವರದ ಪೇತ್ರಿಯಲ್ಲಿ ಜನಿಸಿದ್ದಾರೆ. 1995ರಲ್ಲಿ ತಮ್ಮ BAMS ಪದವಿಯನ್ನು ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಿಂದ ಪಡೆದಿರುತ್ತಾರೆ. ಹಾಗೆಯೇ ಟ್ರೈನಿಂಗ್ ಕೋರ್ಸ್ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಇದನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ. ಇವರು ತಮ್ಮ ವೃತ್ತಿಯನ್ನು ತಿಪಟೂರಿನಿಂದ ಆರಂಭಿಸಿ ಸಿರಿಗೆರೆ, GAMC ಶಿವಮೊಗ್ಗ ಇಲ್ಲಿ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ಇವರು ಕ್ರೀಡಾಸಕ್ತರು ಕೂಡ ಹೌದು. ಇವರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಮತ್ತು ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರುತ್ತಾರೆ. 500ಕ್ಕಿಂತಲೂ ಹೆಚ್ಚು ಬಂಜೆತನದ ಸಮಸ್ಯೆಗೆ ಚಿಕಿತ್ಸೆಯನ್ನು ನೀಡಿ ಅದನ್ನು ಗುಣಪಡಿಸಿದಂತಹ ಕೀರ್ತಿ ಇವರದ್ದು. 100ಕ್ಕಿಂತಲೂ ಹೆಚ್ಚು ಆಯುರ್ವೇದ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಯೋಗ ತರಬೇತಿ ಶಿಬಿರವನ್ನು ನಡೆಸಿಕೊಟ್ಟಿರುತ್ತಾರೆ. ಪ್ರಸ್ತುತ ಇವರು ಶಿವಮೊಗ್ಗ ತಾಲೂಕಿನ ಉಂಬಳೆ ಬೈಲು ಎಂಬಲ್ಲಿ ಸರಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಹಿರಿಯ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ವೈದ್ಯಕೀಯ ಪ್ರಕೋಷ್ಠ ಮತ್ತು ಆರೋಗ್ಯ ಭಾರತಿ ಶಿವಮೊಗ್ಗ ಸಂಯುಕ್ತಾಶ್ರಯದಲ್ಲಿ ನಡೆಯುವಂತಹ ಮಂಥನದ 5ನೇ ಸರಣಿಯಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದ. ಈಗ ಡಾಕ್ಟರ್ ಕಲಾಭೂಷಣ್ ದಂತತಜ್ಞರು, ಇವರನ್ನು ಪರಿಚಯ ಮಾಡಿಕೊಡಲು ಬರುತ್ತಿದ್ದಾರೆ ಡಾಕ್ಟರ್ ಶೀತಲ್ ಸೂರ್ಯವಂಶಿ ದಂತತಜ್ಞರು. ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಡಾಕ್ಟರ್ ಕಲಾಭೂಷಣ್ ಅವರನ್ನು ಪರಿಚಯಿಸಲು ತುಂಬ ಹೆಮ್ಮೆ ಆಗ್ತಾ ಇದೆ. ಡಾಕ್ಟರ್ ಕಲಾಭೂಷಣ್ ಶಿವಮೊಗ್ಗದ ಖ್ಯಾತ ದಂತ ವೈದ್ಯರಲ್ಲಿ ಒಬ್ಬರು. ಡಾಕ್ಟರ್ ಕಲಾಭೂಷಣ್ ಅವರು ಪ್ರಸ್ತುತ ಶರಾವತಿ ದಂತ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ತಮ್ಮ BDS ಪದವಿಯನ್ನು 1994ರಲ್ಲಿ ಹಾಗೂ ಸ್ನಾತಕೋತ್ತರ ಪದವಿ MBDS ಅನ್ನು 1996ರಲ್ಲಿ ಬಾಪೂಜಿ ದಂತ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಪಡೆದಿರುತ್ತಾರೆ. ಡಾಕ್ಟರ್ ಕಲಾಭೂಷಣ್ ಅವರು ನಂಜಪ್ಪ ಲೈಫ್ ಕೇರ್ನ ಸಂಶೋಧನಾ ನೀತಿ ಮಂಡಳಿ ಎಥಿಕ್ಸ್ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. 2011ರಿಂದ 2019 ತನಕ ಜ್ಞಾನದೀಪ ಶಾಲಾ ಮಂಡಳಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಅವಧಿಯಲ್ಲಿ ಅವರು ವಿದ್ಯಾರ್ಥಿಗಳ ಬೋಧನಾ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. 50ಕ್ಕಿಂತಲೂ ಹೆಚ್ಚು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟಿದ್ದಾರೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಈ ವಿದ್ಯಾರ್ಥಿಗಳು ಅನೇಕ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಡಾಕ್ಟರ್ ಕಲಾಭೂಷಣ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ 25 ವರ್ಷ ಅನುಭವವಿದ್ದು ಈ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ವೈದ್ಯ ವೃತ್ತಿಯ ಜೊತೆಗೆ ಇವರು ಯೋಗ ಹಾಗೂ ಧ್ಯಾನ ಇತ್ಯಾದಿಯ ಅಧಿಕೃತ
ತರಬೇತುದಾರರು ಕೂಡ. ಈ ನಿಟ್ಟಿನಲ್ಲಿ ಅವರು ಭೂಷಣ್ ಯೋಗ ಫಾರ್ ವೆಲ್ನೆಸ್ ಮತ್ತು ಭಗವದ್ಗೀತಾ ತರಬೇತಿಗಳನ್ನು ನಡೆಸುತ್ತಿದ್ದಾರೆ. ಹಾಡುವುದು, ನಾಟ್ಯ ಹಾಗೂ ಅಡುಗೆ ಇವರ ಇತರ ಆಸಕ್ತಿಗಳು. ಡಾಕ್ಟರ್ ಕಲಾ ಅವರ ಪತಿ ಡಾಕ್ಟರ್ ಶಶಿಭೂಷಣ್ ಅವರು ಮಕ್ಕಳ ದಂತ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿ ಶರಾವತಿ ದಂತ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ 2 ಮಕ್ಕಳು, ತನ್ಮಯ್ ಹಾಗೂ ದಕ್ಷ. ಡಾಕ್ಟರ್ ಕಲಾ ಅವರು ಒಟ್ಟು ಕುಟುಂಬದ ಸದಸ್ಯೆಯಾಗಿದ್ದು ಉದ್ಯೋಗ, ಆಸಕ್ತಿಗಳು ಹಾಗೂ ಕೌಟುಂಬಿಕ ಜೀವನವನ್ನು ಸಮತೋಲನದಲ್ಲಿ ನಿಭಾಯಿಸುತ್ತಿದ್ದಾರೆ. ಇವರೇ ನಮ್ಮ ನೆಚ್ಚಿನ ಸಭೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳು ಮತ್ತು ಮುಖ್ಯ ವಕ್ತಾರರ ಪರಿಚಯವನ್ನು ಮಾಡಿಕೊಡಬೇಕೆಂದು ನಾನು ಡಾಕ್ಟರ್ ರಶ್ಮಿ ವೈದ್ಯ, ಕನ್ಸಲ್ಟೆಂಟ್ ಪೆಥಾಲಜಿಸ್ಟ್ ಇವರಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ಸಹನಾ ವಿಜಯಕುಮಾರ್ ಅವರು ಮುಂದೆ ಬಂದು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಭೆಯಲ್ಲಿ ಉಪಸ್ಥಿತರಿರುವ ಆದರಣೀಯ ಗಣ್ಯರೇ, ಸಭೆಯನ್ನು ಆಯೋಜಿಸಿದಂತಹ ಧುರೀಣರೇ ಹಾಗೂ ನನ್ನ ಬಂಧು ಮಿತ್ರರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರನ್ನು ಸಭೆಗೆ ಪರಿಚಯ ಮಾಡಿಕೊಡುವ ಸದವಕಾಶ ನನಗೆ ದೊರೆತದ್ದು ನನ್ನ ಸೌಭಾಗ್ಯ. ಈ ಕಾರಣದಿಂದ ಇವರ ಬಗ್ಗೆ ಹೆಚ್ಚು ವಿಷಯ ಸಂಗ್ರಹಿಸಲು ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಇವರ ದಿಟ್ಟತನ, ಸತ್ಯಾನ್ವೇಷಣೆಯೆಡೆಗೆ ಇವರಿಗಿರುವ ನಿಲುವು ನನ್ನನ್ನು ಬೆರಗುಗೊಳಿಸಿತು. ಇವರ ಹುಟ್ಟೂರು ಮೈಸೂರು. IT ಕ್ಷೇತ್ರದಲ್ಲಿ 2 ದಶಕಗಳ ಕಾಲ ಸೇವೆ ಸಲ್ಲಿಸಿದ ಇವರು ಓದುಗರ ಅದೃಷ್ಟವೆಂಬಂತೆ ಬರವಣಿಗೆಯ ಸಾಮರ್ಥ್ಯವನ್ನು ಬೆಳಕಿಗೆ ತಂದದ್ದು ಅಂಕಣಗಳ ಮೂಲಕ. 2014ರಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರತಿ ಮಂಗಳವಾರ ಪ್ರಕಟವಾಗುತ್ತಿದ್ದ ಕನ್ನಡಿ ಎಂಬ ಅಂಕಣದಡಿ ಇವರ ಲೇಖನಗಳು ಓದುಗರನ್ನು ಸೆಳೆದವು. ಈ ಲೇಖನಗಳು ಪುಸ್ತಕದ ರೂಪದಲ್ಲಿಯೂ ಲಭ್ಯವಿವೆ. 2016ರಲ್ಲಿ ಇವರ ಚೊಚ್ಚಲ ಕಾದಂಬರಿ ಕ್ಷಮೆ ಪ್ರಕಟವಾಯಿತು. ಒಬ್ಬ ನಾಯಕಿಯ ಮಾನಸಿಕ ಹಾಗೂ ಭಾವನಾತ್ಮಕ ತುಮುಲಗಳನ್ನು ಬಿಚ್ಚಿಡುವ ಕಾದಂಬರಿ ಕ್ಷಮೆ. 2018ರಲ್ಲಿ ಕಾಶ್ಮೀರವನ್ನು ಕಥಾವಸ್ತುವನ್ನಾಗಿಸಿ ಕಶೀರ ಎಂಬ ಕಾದಂಬರಿಯನ್ನು ಪ್ರಕಟಗೊಳಿಸಿದರು. ಕಾಶ್ಮೀರದ ನಯನ ಮನೋಹರ ತಾಣಗಳನ್ನು ಮಾತ್ರವೇ ನೋಡಿ ಆನಂದ ಪಡಲು 4 ದಿವಸ ಹೋಗಲು ಕೂಡ ಒಂದು ಆತಂಕ ನಮ್ಮ ಮನದ ಮೂಲೆಯಲ್ಲಿ ನೆಲೆ ಮಾಡಿರುತ್ತದೆ. ಅಂತಹದರಲ್ಲಿ ಇವರು ಕಶೀರ ಕಾದಂಬರಿಗೆ ಮೂಲಭೂತವಾದ ಸತ್ಯಾಸತ್ಯತೆಯನ್ನು ಅರಿಸಿಕೊಂಡು ಕಾಶ್ಮೀರದಲ್ಲಿಯೇ ಉಳಿದು ಅಲ್ಲಿ ಮೂಲೆಗಳಲ್ಲಿ ಅಳಿದುಳಿದ ಕಾಶ್ಮೀರಿ ಹಿಂದೂಗಳನ್ನು ಸಂಪರ್ಕಿಸಿ ಅವರ ಭಯದ ಭೀಕರ ಅನುಭವಗಳನ್ನು ಮನಕಲುಕುವಂತೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಾಹಸಕ್ಕೆ
ಸತ್ಯವನ್ನು ಹುಡುಕಿಯೇ ತೀರಬೇಕು ಎಂಬ ಧೋರಣೆಗೆ ಇವರಿಗೆ ಅನ್ವಯಾರ್ಥವಾಗಿರುವ ಸಹನೆಗೆ ಸಾಟಿ ಇಲ್ಲ. ಇವರ ಈ ಕಾದಂಬರಿಗೆ ನಮ್ಮ ನೆಚ್ಚಿನ ಶ್ರೀಯುತ SL ಭೈರಪ್ಪ ಅವರು ಮುನ್ನುಡಿ ಬರೆದು ಹಾರೈಸಿದ್ದಾರೆ. ಈ ಕೃತಿಯು ಹಲವು ಮರುಮುದ್ರಣಗಳನ್ನು ಕಂಡಿದೆ ಹಾಗೂ ಹಿಂದಿ, ಮರಾಠಿ ಮತ್ತು ಆಂಗ್ಲ ಭಾಷೆಗಳಿಗೆ ಭಾಷಾಂತರಗೊಂಡಿದೆ. 2020ರಲ್ಲಿ ಇವರ 3ನೇ ಕಾದಂಬರಿ ಅವಸಾನ ಪ್ರಕಟವಾಯಿತು. ಮರಾಠಿ ಭಾಷೆಗೂ ಅನುವಾದವಾಯಿತು. ಇದರ ಕಥೆಯು ಪಂಡರಾಪುರದ ವಿಠಲ ಹಾಗೂ ಕಮಟಿಪುರದ ಓಣಿಗಳ ನಡುವೆ ನಾಯಕನ ಮನಸ್ಸಿನ ಹೊಯ್ದಾಟದ ಚಿತ್ರಣವಾಗಿದೆ. ಇವರ ಹಲವು ವಿಡಿಯೋಗಳು, ಕಾಶೀರ ಪುಸ್ತಕದ ಬಗ್ಗೆ, ಅದರ ವಿಚಾರಗಳ ಬಗ್ಗೆ ವಿಮರ್ಶೆಗಳು ಯೂಟ್ಯೂಬ್ನಲ್ಲಿಯೂ ಲಭ್ಯವಿವೆ. ಕೊನೆಯದಾಗಿ ನಮ್ಮೆಲ್ಲರಿಗೂ ಸಂತಸ ನೀಡುವ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು. ಇವರು ಕೂಡ ನಮ್ಮ ಹಾಗೆಯೇ ತುಂಗೆಯ ಪಾನ ಮಾಡಿ, ಅಡಿಕೆ ಮರಗಳ ಸವಿನೋಟದ ಸೊಬಗನ್ನು ಸವಿದು ಮಲೆನಾಡಿನ ಸೊಗಡನ್ನು ಅನುಭವಿಸಿದ್ದಾರೆ. ಇವರು ನಮ್ಮ ಶಿವಮೊಗ್ಗದ JNMC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿ ನಮ್ಮ ಸಿಹಿಮೊಗೆಯ ಗಟ್ಟಿ ನೆಂಟರಾಗಿದ್ದಾರೆ. ನಮ್ಮ ಶಿವಮೊಗ್ಗದ ಹವಾನೇ ಹಾಗೆ ಎಲ್ಲರನ್ನೂ ಆಕರ್ಷಿಸುತ್ತೆ. ಇವರ ಬಗ್ಗೆ ಹೇಳಲು ಇನ್ನೂ ಹಲವಾರು ವಿಷಯಗಳಿವೆ. ಆದರೆ ಅವರ ಮಾತುಗಳಲ್ಲಿ ಅವರ ವಿಚಾರಧಾರೆಯನ್ನು ಕೇಳಲು ನಮ್ಮ ಮನಸ್ಸು ಈಗ ಹಾತೊರೆಯುತ್ತಿರುವ ಕಾರಣ ಇವರ ಕಿರುಪರಿಚಯವನ್ನು ಇಲ್ಲಿ ವಿರಮಿಸುತ್ತೇನೆ. ಶ್ರೀಮತಿ ಸಹನಾ ವಿಜಯಕುಮಾರ್ ಅವರ ಸಹನಶೀಲ ವಿಜಯ ಯಾತ್ರೆ ನಿರಂತರವಾಗಲಿ ಎಂದು ಆಶಿಸುತ್ತಾ ಅವರ ಚಿಂತನೆಗಳ ಮಂಥನದಲ್ಲಿ ತಲ್ಲೀನರಾಗೋಣ. ಧನ್ಯವಾದಗಳು. ಈಗ ಮುಖ್ಯ ವಕ್ತಾರರಾದ ಸಹನಾ ವಿಜಯಕುಮಾರ್ ಇವರಿಗೆ ಸನ್ಮಾನ. ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಸಂಯೋಜಿಸಿದ ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಿತರಿಗೆ ಧನ್ಯವಾದಗಳು. ಸಹನಾ ವಿಜಯಕುಮಾರ್ ಅವರು ಬರೆದ ಕೃತಿಗಳು ಹೊರಗಡೆ ಮಾರಾಟಕ್ಕಿದೆ. ಆಸಕ್ತರು ತೆಗೆದುಕೊಳ್ಳಬಹುದು. ಈಗ ನಾವು ಕಾರ್ಯಕ್ರಮದ ಹೃದಯ ಭಾಗಕ್ಕೆ ಬಂದು ತಲುಪಿದ್ದೇವೆ. ಮುಖ್ಯ ವಕ್ತಾರರಾದ ಸಹನಾ ವಿಜಯಕುಮಾರ್ ಇವರು ನಮ್ಮನ್ನು ಉದ್ದೇಶಿಸಿ ದಿಕ್ಸೂಜಿ ಮಾತನಾಡುತ್ತಿದ್ದಾರೆ. ನಾವು ಅವರ ಮಾತುಗಳಿಗೆ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ. ಬಹಳ ಅಚ್ಚುಕಟ್ಟಾದ ಆಯೋಜನೆ, ಬಹಳ ಸ್ವಚ್ಛ ಭಾಷೆ ಮತ್ತು ಎಲ್ಲ ಸ್ತ್ರೀಯರು ವೇದಿಕೆ ಮೇಲೆ. ನಾನು ಫೆಮಿನಿಸ್ಟ್ ಅಲ್ಲ, ಆದರೂ ಇಷ್ಟೊಂದು ಸ್ತ್ರೀಯರನ್ನು ನೋಡಿ, ಅವರ ಬೆನ್ನೆಲುಬಾದ ಎಲ್ಲ ಪುರುಷರನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಸುಮಾರು ಕಳೆದ ವರ್ಷ ಇವತ್ತಿನ ಕೇಂದ್ರ ನಾನಲ್ಲ, ನಾನು ನಿಮಿತ್ತ ಮಾತ್ರ. ಇವತ್ತಿನ ಕೇಂದ್ರ ಈ ಸಾಂಸ್ಕೃತಿಕ ತಲ್ಲಣ. ಇದೇ ಕೇಂದ್ರ ಸದ್ಯಕ್ಕೆ ಹಲವು ವರ್ಷಗಳಿಂದ ಇದೇ ಕೇಂದ್ರ. ಕಡೆ ಪಕ್ಷ ಕಾಶ್ಮೀರದ ಸಮಸ್ಯೆಯನ್ನು ನಾನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಅಧ್ಯಯನ ಮಾಡಿ ತೊಡಗಿ ಓಡಾಡದಾಗಿನಿಂದಂತೂ ನನಗೆ ಇದು ಕೇಂದ್ರ. ಸುಮಾರು 7-8 ತಿಂಗಳ ಹಿಂದೆ ಮಹಾರಾಷ್ಟ್ರದ ನನ್ನ ವೈದ್ಯ ಮಿತ್ರರು, ಆಕೆ ವೈದ್ಯ ಅಲ್ಲ, ಅವರ ಕುಟುಂಬದ ಎಲ್ಲರೂ ವೈದ್ಯರು, ಅವ್ರದ್ದೊಂದು ಆಸ್ಪತ್ರೆಯೂ ಇದೆ.
ಅವರು ಫೋನ್ ಮಾಡಿದರು. ಆಗ ಹೇಳಿದ್ರು, ನಮ್ಮ ಪರಿಚಯದ ಒಂದು ಜೈನ ಕುಟುಂಬದ ಹುಡುಗಿ ಮೆಡಿಕಲ್ ಇದ್ಲು, ಮೆಡಿಸಿನ್ ಆಯಿತು, MD ಮಾಡಬೇಕಾಗಿತ್ತು, ಎಲ್ಲಿ ಕಳಿಸೋದು ಅಂತ ನಾವೆಲ್ಲ ಸಿದ್ಧತೆ ವಿಚಾರ ಎಲ್ಲ ಮಾಡ್ತಿದ್ವಿ. ಅವಳಿಗೆ ಮಿಡಲ್ ಈಸ್ಟ್ನಲ್ಲಿ ಒಂದು ಕಾಲೇಜಿಗೆ ತಾನು ಸೇರ್ತೀನಿ, ತಾನು ಮುಸ್ಲಿಮಳಾಗಿ ಪರಿವರ್ತಿತಳಾಗ್ತೀನಿ ಅಂತ ಎಲ್ಲ ನಿರ್ಧಾರ ಆಗೋಗಿದೆ. ವೀಸಾ ಪೇಪರ್ಸ್ ಎಲ್ಲ ಯಾರು ಕಳಿಸಿದ್ದಾರೆ ಗೊತ್ತಿಲ್ಲ. ಹೋಗ್ತೀನಿ ಅಂತ ಹಠ ಹಿಡಿತಾ ಇದ್ದಾಳೆ. ನಾವೆಲ್ಲ ಕನ್ವಿನ್ಸ್ ಮಾಡಿ ಸೋತ್ವಿ. ಮನೆಯವರಿಗೆಲ್ಲ ಆಘಾತ, ಎಲ್ಲ ವೈದ್ಯರು, ಮನೆಯವರಿಗೆಲ್ಲ ಆಘಾತ. ಸಹನ, ನಾವು ವೈದ್ಯೋ ನಾರಾಯಣೋ ಹರಿಹಿ ಅನ್ನೋದನ್ನು ನಾವು ಅಕ್ಷರಶಃ ಭಾವಿಸಿಕೊಂಡು ಯಾರಲ್ಲಿಯೂ ತಾರತಮ್ಯ ಮಾಡದೆ ಏಕರೀತಿಯಾಗಿ ಕಂಡು ಚಿಕಿತ್ಸೆ ಕೊಡ್ತೀವಿ. ಅವಳನ್ನು ಹೇಗೆ ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನಮಗೆ ತಿಳಿತಿಲ್ಲ ಅಂತಂದರು. ಅವರಿಗೂ ಆಘಾತ ಆಗಿತ್ತು, ಆ ಜೈನ ಕುಟುಂಬ ಅವಳ ತಂದೆ ತಾಯಿಗೂ ಆಘಾತ ಆಗಿತ್ತು. ಕೊನೆಗೆ ಅವಳಲ್ಲಿ ಹೋದ್ಲಂತೆ. ಆಮೇಲಿಂದ ಮದುವೆ ಮಾಡಬೇಕು, ಯಾರನ್ನು ಮಾಡಬೇಕು, ನಾನು ಕನ್ವರ್ಟ್ ಆಗಿದ್ದೀನಿ, ನನ್ನ ಈ ಹೊಸ ಮತದವ್ರನ್ನೇ ನಾನು ಮಾಡ್ಕೊಳ್ಬೇಕು, ನಿಮ್ಗೆ ಹೇಗೂ ಹುಡ್ಕೋಕ್ಕಾಗಲ್ಲ, ನಾನು ಮಾಡ್ಕೊಳ್ತೀನಿ. ಅದೊಂದು ಅಧ್ಯಾಯ. ಹಾಗಂದ್ರು, ನೀವು ಮಹಾರಾಷ್ಟ್ರಕ್ಕೆ ಬಂದಾಗ ನಮ್ಮ ವೈದ್ಯ ಸಮೂಹದಲ್ಲಿ ನಿಮ್ಮದೊಂದು ನಾನು ಏರ್ಪಡಿಸಬೇಕು, ಒಂದು ಅವೇರ್ನೆಸ್ ಥರ ಕ್ರಿಯೇಟ್ ಮಾಡಬೇಕು ಅಂತ. ನಾನು ಯಾವ ತಜ್ಞನೂ ಅಲ್ಲ, ನಾನು ಹಲವು ವಿಶ್ಲೇಷಣೆಗಳನ್ನು ಓದಿದ್ದೀನಿ. ಮತ್ತು ನಾನು ಏನು ಹೇಳ್ತಿದ್ರೆ, ನಾನು ಭಾಷಣಕಾರ್ತಿ ಅಲ್ಲ. ನಾನು ಕಂಡುಕೊಂಡ ಸತ್ಯಗಳು, ನಾನು ಸಾಕಷ್ಟು ವಿಶ್ಲೇಷಣೆಗಳನ್ನು ಓದಿ ಈ ಸೆಮೆಟಿಕ್ ಮತಗಳು ಮತ್ತು ನಮ್ಮ ಧರ್ಮ, ಈ ಮೂಲಭೂತ ವ್ಯತ್ಯಾಸ, ಇದನ್ನೆಲ್ಲ ತಿಳ್ಕೊಂಡೋಳಷ್ಟೆ. ಇದು ಯಾವುದು, ನಾನು ಹೇಳೋದು ಯಾವುದು ನನ್ನ ಪ್ರೆಜುಡಿಸ್ಡ್ ಪರ್ಸ್ಪೆಕ್ಟಿವ್ ಅಲ್ಲ. ಇವೆಲ್ಲ ವಾಸ್ತವ, ಇವೆಲ್ಲ ಸತ್ಯ. ಕೆಲವು ಘಟನೆಗಳನ್ನು ಹೇಳ್ತೀನಿ, ಅವುಗಳ ಅರ್ಥಗಳನ್ನು ಪರಿಭಾವಿಸ್ಕೊಳ್ಳೋದು ನೀವೆಲ್ಲ ವೈದ್ಯರೇ, ಅದರಿಂದ ಎಲ್ಲ ಸೂಕ್ಷ್ಮ ಬುದ್ಧಿಯವರೇ, ಎಲ್ಲರಿಗೂ ತಿಳಿಯುತ್ತೆ. ಈ ವಿಷಯ ಕೊಟ್ಟಾಗ ಭಾರತದಲ್ಲಿನ ಸಾಂಸ್ಕೃತಿಕ ತಲ್ಲಣಗಳು ನನಗೆ ನಮ್ಮ ಈಗ ನೀವೆಲ್ಲ ಚಿಕಿತ್ಸಕರಾದ್ದರಿಂದ ಪ್ರಚಲಿತದಲ್ಲಿರೋದು ಎರಡೇ ಪದ್ಧತಿ ಹೆಚ್ಚು. ಒಂದು ಅಲೋಪತಿ, ಇನ್ನೊಂದು ಆಯುರ್ವೇದ. ವೇದ ಅಂದರೆ ವಿದ್ ಧಾತು, ಅದರ ನಿರ್ವಚನ ಮಾಡೋಕ್ಕೆ ಹೋದರೆ ಜ್ಞಾನ. ಪಾರಮಾರ್ಥಿಕವಾಗಿ ನೋಡಿದ್ರೆ ಬ್ರಹ್ಮಜ್ಞಾನ, ಲೌಕಿಕವಾಗಿ ನೋಡಿದ್ರೆ ತಿಳುವಳಿಕೆ. ಆಯುರ್ವೇದ ಏನು ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಅಥವಾ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ರೋಗವನ್ನು ನಿರೋಧ ಮಾಡೋದು ಹೇಗೆ ಅನ್ನೋ ತಿಳುವಳಿಕೆ, ಅದು ರಕ್ಷಣಾ ವಿಧಾನ. ಅಲೋಪತಿ ರೋಗ ಉಲ್ಬಣವಾದಾಗ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತ. ಸ್ವಲ್ಪ ನಾವು ಪ್ರಜ್ಞಾವಂತರು ಏನು ಮಾಡ್ತೀವಿ, ಮನೆಯ ಮೂಲಿಕೆಗಳನ್ನೆಲ್ಲ ಬಳಸಿ ಆಯುರ್ವೇದ ಮಾಡಿಕೊಂಡು ಅದು ಹದಗೆಟ್ಟ ಮೇಲೆ ಅಲೋಪತಿಗೆ ಹೋಗ್ತೀವಿ. ಇಂಥದ್ದೇ ನಮಗೆ ನಮ್ಮ ಶರೀರ ಸೂಚನೆ ಕೊಡ್ತಾ ಇರುತ್ತೆ. ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ, ಯಾವುದೋ ನೋವು ಏನೋ ಒಂದು ಆಗುತ್ತೆ, ನಾವು ಗಮನಿಸ್ಕೋತೀವಿ. ನಮ್ಮ ಸಂಸ್ಕೃತಿಯ ಆರೋಗ್ಯಕ್ಕೆ ಇದೇ ಹೋಲಿಕೆ ಮಾಡಿದಾಗ ನಮ್ಮ ಸಂಸ್ಕೃತಿ ಎಷ್ಟು ಆರೋಗ್ಯವಂತವಾಗಿತ್ತು, ಅದರಲ್ಲಿ ರೋಗಗಳು ಹೊಕ್ಕುವು, ಸೂಚನೆ ಕೊಡ್ತಾ ಬಂತು, ಅದು ನಾವು ಗಮನಿಸಿದ್ವಾ? ಇಷ್ಟು ಉಲ್ಬಣ ಆಗೋದಕ್ಕೆ ನಾವು ಯಾಕೆ ಬಿಟ್ವಿ? ನಮ್ಮ ಕರ್ತವ್ಯ ಪ್ರಜ್ಞೆ ಹೋಯ್ತಾ? ನಮಗೆ ಅರಿವು ಕಡಿಮೆ ಆಯಿತಾ? ಸ್ವಲ್ಪ ಪ್ರಾಚೀನ ಭಾರತಕ್ಕೆ ಹೋಗಿ ನೋಡಿದ್ರೆ ನಮ್ಮ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಕಾಲ. ಸಂಹಿತೆ ಅಂದರೆ ವೇದಕಾಲ. ಋಗ್ವೇದಗಳಲ್ಲಿ 33 ದೇವತೆಗಳು. ಆಯುರ್ವೇದ ವೈದ್ಯರೆಲ್ಲ ಇದ್ದೀರಿ, ತಿಳಿದೇ ಇರುತ್ತೆ. ನಮ್ಮದು ಎಂಥ ಸಂಸ್ಕೃತಿ ಅಂದರೆ ಶ್ರದ್ಧೆ, ಕೋಪ, ಇವುಗಳಿಗೂ ನಾವು ಸ್ತುತಿ ಹೇಳ್ತೀವಿ. ಋಗ್ವೇದದಲ್ಲಿದೆ. ನಮ್ಮ ಈಗ ಬಹಳ ಪ್ರಸಿದ್ಧವಾಗಿರೋದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಂ ಆಹುಹು. ಅಂದರೆ ವೇದಗಳ ಕಾಲದಲ್ಲಿ ಇಡೀ ಜಗತ್ತನ್ನು 3 ಭಾಗವಾಗಿ ಪೃಥ್ವಿಲೋಕ, ಅಂತರಿಕ್ಷ, ದ್ಯುಲೋಕ, 3 ಸ್ಪಿಯರ್ಸ್ ಆಗಿ ವಿಂಗಡಿಸಿತ್ತು. ಪೃಥ್ವಿಗೆ ಅಗ್ನಿ ಸೋಮ ದೇವತೆಗಳು, ಅಂತರಿಕ್ಷಕ್ಕೆ ಇಂದ್ರ ವಾಯು ದೇವತೆಗಳು, ದ್ಯುಲೋಕಕ್ಕೆ ಸೂರ್ಯ ಮಿತ್ರ ದೇವತೆಗಳು. ಇಷ್ಟೆಲ್ಲ ದೇವತೆಗಳಿದ್ರೂ ಏಕಂ ಸತ್ ವಿಪ್ರ ಆಗಿನ ಕಾಲದ್ದು. ಅಂದರೆ ಒಂದು ಸಮನ್ವಯ ಸಾಧಿಸ್ತಾ ಇದ್ವಿ. ನಮ್ಮಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯ ಬರೋದಿಲ್ಲ ಅಂತ ಇರಲಿಲ್ಲ, ಎಲ್ಲ ಕಾಲದಲ್ಲೂ ಇತ್ತು. ಆ 33 ದೇವತೆಗಳಿಗೂ ನಾವು ಸಮನ್ವಯ ಸಾಧಿಸ್ಬಿಟ್ವಿ. ಜ್ಞಾನಿಗಳದನ್ನ ಬಹುಧಾ ವದಂತಿ, ಮ್ಯಾನಿಫೆಸ್ಟೇಷನ್ಸ್ ಆರ್ ಮೆನಿ ಅನ್ನೋ ಅರ್ಥದಲ್ಲಿ. ಆಮೇಲೆ ಕ್ರಿಸ್ತಪೂರ್ವ 2200ನೇ ಶತಮಾನದ ಹೊತ್ತಿಗೆ ಭಗವದ್ಗೀತೆ ಬಂತು. ಭಗವದ್ಗೀತೆ ಅಂತೂ ಪೂರ್ತಿ ಕನ್ಸಾಲಿಡೇಷನ್ನು. ಕರ್ಮ ಮಾತ್ರ ಮಾಡು, ಅದರ ಫಲಕ್ಕೆ ನೀನು ಆಲೋಚನೆ ಮಾಡಬೇಡ. ಬಹಳ ಪ್ರಭಾವಶಾಲಿಯಾದ ಮಾತು ಕೃಷ್ಣ ಹೇಳೋದು ಕೊನೆಯಲ್ಲಿ,
ಅಷ್ಟೂ ಹೇಳಿದ ಮೇಲೆ ಭಗವದ್ಗೀತೆ ವಿಮೃಶ್ಯೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ. ಅತ್ಯಂತ ಗೂಢವಾದದ್ದೆಲ್ಲ ನಾನು ನಿಂಗೆ ಹೇಳಿದ್ದೀನಿ. ಕೊನೆಗೆ ವಿಮೃಶ್ಯೈತದ ಶೇಷೇಣ, ನೀನು ವಿಮರ್ಶೆ ಮಾಡು, ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸು, ಯಥೇಚ್ಛಸಿ ತಥಾ ಕುರು. ಇಲ್ಲಿವರೆಗೂ ನಮ್ಮ ಆರೋಗ್ಯಕ್ಕೆ ಏನು ಬಾಧಕ ಆಗಲಿಲ್ಲ, ಯಾಕೆಂದರೆ ಷಡ್ದರ್ಶನಗಳು ಬಂದವು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವೇದಾಂತ, ಅಭಿಪ್ರಾಯ ಭೇದ ಇರಲೇಬೇಕು ಸ್ವಸ್ಥ ಸಮಾಜಕ್ಕೆ. ಆದರೆ ನಿನ್ನದನ್ನು ನಾನು ಒಪ್ಪಲಿ ಬಿಡಲಿ, ನಿನ್ನದನ್ನು ನಾನು ಗೌರವಿಸ್ತೀನಿ. ನೀನು ಇರಲೇಬಾರ್ದು, ನನ್ನನ್ನು ಒಪ್ಪಿದರೆ ಸರಿ, ನನ್ನ ದಾರಿಗೆ ಬಂದರೆ ಸರಿ, ಇಲ್ಲದೆ ಹೋದರೆ ನೀನು ಇರಲೇಬಾರ್ದು ಅನ್ನೋ ಧೋರಣೆ ಯಾವತ್ತೂ ಇರಲಿಲ್ಲ. ಈ ಸಮನ್ವಯನೇ ಕಾಣ್ಕೊಂಡು ಬಂದ್ವಿ ನಾವು. ಆಮೇಲೆ ಮೊದಲ ಶತಮಾನದ ಆರಂಭದಲ್ಲಿ ವಾಯವ್ಯದಿಂದ, ನಾರ್ತ್ ವೆಸ್ಟ್ನಿಂದ ಹೂಣರು, ಕುಶಾನರು ಎಲ್ಲ ಬಂದರು. ಆಮೇಲೆ ಗುಪ್ತರ ಕಾಲ ಬಂತು. 7ನೇ ಶತಮಾನದಲ್ಲಿ ಯಾವಾಗ ಈ ಅಬ್ರಹಮಿಕ್ ರಿಲಿಜಿಯನ್ಸ್, ಜುಡೈಸಮ್ ಆಗಿರಬಹುದು, ಕ್ರಿಶ್ಚಿಯಾನಿಟಿ ಆಗಿರಬಹುದು, ಇಸ್ಲಾಂ, ಈ 3 ಅಬ್ರಹಮಿಕ್ ಯಾಕೆ ಅಂದರೆ ಒಬ್ಬ ಪ್ರವಾದಿಯನ್ನು ಅವರು ನೆಚ್ತಾರೆ. ಅಬ್ರಹಾಮ್ ಅನ್ನೋ ಪ್ರವಾದಿಯ ಸಂತತಿ ತಾವು ಅಂತ. ಅದಕ್ಕೆಲ್ಲ ವಿವರವಾದ ಇತಿಹಾಸ ಇದೆ. ಒಂದು ಮುಖ್ಯವಾದ ವ್ಯತ್ಯಾಸ, ಒಂದು ದೇವರು, ಒಂದು ಗ್ರಂಥ. ಮತ್ತು ದೇವರು ಒಬ್ಬನಿಗೆ ಮಾತ್ರ ಬಂದು ಹೇಳ್ತಾನೆ. ಮೋಸಸ್ಗೆ ಅವನು ಬೆಟ್ಟದ ಮೇಲೆ ಕಮಾಂಡ್ಮೆಂಟ್ಸ್ ಕೊಡ್ತಾನೆ. ಯೇಸು ತಾನು ದೇವರ ಮಗ ಅಂತಾನೆ. ನಂತರ ಬರುವ ಇಸ್ಲಾಮಿನ ಪ್ರವಾದಿ ತಾವು ದೇವರ ಸಂದೇಶವಾಹಕ ಅಂತಾರೆ. ಒಬ್ಬನೇ ದೇವರು, ಒಂದು ಗ್ರಂಥ, ಬೇರೆ ಥರದ ಪೂಜಾ ವಿಧಾನ ಸಲ್ಲದು ಅನ್ನುವ ಪರಿಕಲ್ಪನೆ, ಇದು ನಮ್ಮ ಸ್ವಸ್ಥ ಸಂಸ್ಕೃತಿಗೆ ಇದು ಒಂಥರ ರೋಗದ ಮನಸ್ಥಿತಿ. ವಿಪರ್ಯಾಸ ಅಂದರೆ ನಮಗಿದು ಅರ್ಥ ಆಗೋದೇ ಇಲ್ಲ. 2 ಉದಾಹರಣೆ ಕೊಡ್ತೀನಿ. 7ನೇ ಶತಮಾನದಲ್ಲಿ ಶುರುವಾದ ಇಸ್ಲಾಂ ಭಾರತದ ಮೇಲೆ ಕಾಬೂಲ್ ಕಡೆಯಿಂದ ದಾಳಿ ಸತತವಾಗಿ ನಡೆಸುತ್ತೆ. ಮೊಹಮ್ಮದ್ ಘಜ್ನಿ ಸೋಮನಾಥ ದೇವಸ್ಥಾನವನ್ನು ಪದೇ ಪದೇ ಬಂದು ದಾಳಿ ಮಾಡ್ತಾನೆ. ಅದನ್ನು ಅವರ ಆಸ್ಥಾನದ ಇತಿಹಾಸಕಾರರೇ ಬರೀತಾರೆ. ಈ ಎಲ್ಲ ವಿವರ ಡಾಕ್ಟರ್ ರಾಮನಾಥ್ ಮಿಶ್ರಾ ಅವರ ಪುಸ್ತಕದಲ್ಲಿ ಸಿಗುತ್ತೆ. ಸೀತಾರಾಮ್ ಗೋಯಲ್ ಅವರು ವಾಯ್ಸ್ ಆಫ್ ಇಂಡಿಯಾದಲ್ಲಿ ಇದನ್ನೆಲ್ಲ ವಿವರವಾಗಿ ಬರೀತಾರೆ. ಶಾಹಿಯಾ ಡೈನಾಸ್ಟಿ, ಶಾಹಿಯಾ ಸಾಮ್ರಾಜ್ಯ, ಪದೇ ಪದೇ ಅವರು 5-6 ಜನ ಮಕ್ಕಳು ಜಯಪಾಲನಿಂದ ಶುರುವಾಗಿ ಕೊನೆಯ ಹುಡುಗ ತ್ರಿಲೋಚನಪಾಲ ಅವನ ಮಗನವರೆಗೆ 50 ವರ್ಷ ಸತತ ಘಜ್ನಿಯನ್ನು ಹಿಂದೆ ತಳ್ತಾರೆ. ಅವರು ಬರೋದು, ಸೋಮನಾಥ ದೇವಾಲಯವನ್ನು ಒಡೆಯೋದು, ಇವರು ಮತ್ತೊಂದು ಕಟ್ಟೋದು. ತೊಂದರೆ ಏನಾಗುತ್ತೆ ಅಂದರೆ ಅವ್ರು ಯಾಕೆ ಬಂದು ಒಡಿತಾರೆ ಅನ್ನೋದು ಅರ್ಥವೇ ಆಗೋದಿಲ್ಲ. ಆ ರೋಗದ ಮೂಲ ಏನು ಅನ್ನೋದೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಒಡೆದು ಹೋಗ್ತಾರೆ, ನಾವು ಕಟ್ಟೋಣ, ಒಡೆದು ಹೋಗ್ತಾರೆ, ನಾವು ಕಟ್ಟೋಣ. ಹಾಗೆ ಅವರು ಬಲವಂತವಾಗಿ ಬೇರೆ ಬೇರೆ ವಿಧಾನಗಳಿಂದ ಮತಾಂತರ ಮಾಡಿದಾಗ ನಮಗೆ ನಮ್ಮ ಸುತ್ತ ಇರುವ ಆ ಮತಾಂತರಿತರ ಮೇಲೆ ಯಾವ ಕ್ರೋಧವೂ ಇಲ್ಲ. ನಮ್ಮ ಯಾವ ರಾಜರು ಅವರನ್ನು ಶಿಕ್ಷೆಗೊಳಪಡಿಸಿ ಅವನೋಡು ಅವ್ನು ದಾಳಿ ಮಾಡ್ತಾ ಇದ್ದಾನೆ, ನೀವು ಅವ್ರ ಕಡೆಯವರು ಅನ್ನೋ ಥರದ ಧೋರಣೆ ಇಲ್ಲ. ಆದರೆ ನಮಗೆ ಈ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿತಿಲ್ಲ. ಸೋಮನಾಥ ಹೀಗೆ ಆಗ್ತಾ ಬಂತು. ಔರಂಗಜೇಬು, ಖಿಲ್ಜಿ, ಕೊನೆಗೆ ಔರಂಗಜೇಬು, ಘಜ್ನಿ ಬಂದ, ಒಡೆದು ಹೋದ. ಆಮೇಲೆ ಖಿಲ್ಜಿ ಬಂದ, ಕೊನೆಯದಾಗಿ ಔರಂಗಜೇಬು ಬಂದ. ಔರಂಗಜೇಬು ಒಡೆದು ಹೋದ ಮೇಲೆ ಅದು ಜುನಾಗಢ ಪ್ರಾಂತ್ಯಕ್ಕೆ ಬರುತ್ತೆ, ಗುಜರಾತಿನಲ್ಲಿ ಸೋಮನಾಥ. ನವಾಬರ ಕೈಗೆ ಬಂತು ಜುನಾಗಢ. ಅವರು ಮತ್ತೆ ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶ ಕೊಡಲಿಲ್ಲ. ಔರಂಗಜೇಬ್ ಹೊಡೆದಿದ್ದೆ ಕೊನೆ, ಅಲ್ಲಿಗೆ ನಿಂತು ಹೋಯಿತು ಸೋಮನಾಥ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 3 ಪ್ರಾಂತ್ಯಗಳು, ಕಾಶ್ಮೀರ, ಜುನಾಗಢ, ಹೈದರಾಬಾದ್, ಈ 3 ಸ್ವಲ್ಪ ಆಕ್ಸೇಷನ್, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅವರು ಸೈನ್ ಮಾಡಲಿಲ್ಲ. ನಾವು ಸುಲಭವಾಗಿ ಒಪ್ಪೋದಿಲ್ಲ ಅಂದರು. ಕಾಶ್ಮೀರವನ್ನು ನೆಹರು ತಾನು ಕಾಶ್ಮೀರಿ ಪಂಡಿತ, ನಾನು ಈ ಸಮಸ್ಯೆನ ಪರಿಹರಿಸ್ತೀನಿ ಅಂತ ತಗೊಂಡ್ರು. ಅವ್ರ ಕೈಲಿ ಉಳಿತು. ಈ 2 ಸರ್ದಾರ್ ಪಟೇಲ್ರ ಕೈಗೆ ಬಂತು, ಜುನಾಗಢ ಮತ್ತು ಹೈದರಾಬಾದು. ಜುನಾಗಢ್ಗೆ ಜನಮತ ಗಣನೆ ಅಥವಾ ರೆಫರೆಂಡಮ್ ಮಾಡಿದ್ರು. ಅವನು ರಾಜ ಮುಸ್ಲಿಮ, ಮುಕ್ಕಾಲು ಭಾಗ ಇದ್ದವ್ರು ಹಿಂದೂಗಳು. ಜನಮತ ಗಣನೆ ಮಾಡಿದಾಗ ಒಂದು ಆಯ್ಕೆ ಇತ್ತು, ಕಾಂಟಿಗ್ಯುವಸ್ ಬಾರ್ಡರ್ ಇರುವ ರಾಜ್ಯಗಳಿಗೆ, ಅಂದರೆ ತಮ್ಮ ಸೀಮೆಯನ್ನು ಪಾಕಿಸ್ತಾನ, ಭಾರತ 2 ಜೊತೆಗೂ ಹಂಚ್ಕೋತಾ ಇದ್ದಿದ್ದ ರಾಜ್ಯಗಳಿಗೆ ಒಂದು ಆಯ್ಕೆ ಇತ್ತು. ನೀವು ಈ ಕಡೆ ಬರ್ತಿರೋ ಆ ಕಡೆ ಬರ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಜನರ ಅಭಿಪ್ರಾಯ ಕೇಳಿ ನಿರ್ಧರಿಸಬೇಕು ಅನ್ನೋದು. ಜುನಾಗಢದಲ್ಲಿ ಎಲ್ಲ ಜನ ಈ ಕಡೆಗೆ ಬರೋದಕ್ಕೆ ಇಷ್ಟಪಟ್ಟರು ಭಾರತಕ್ಕೆ. ಆರ್ಮಿ ಬಂತು, ಪಟೇಲರು ಜುನಾಗಢವನ್ನು ತಗೊಂಡ ಕೆಲವೇ ದಿನಗಳು, ನವೆಂಬರ್ 1947ರಲ್ಲಿ ಇದಾಗಿದ್ದು, ತಗೊಂಡ ಕೆಲವೇ ದಿನಗಳೆಲ್ಲ ಅವರು ಅನೌನ್ಸ್ ಮಾಡಿದರು,
ಸೋಮನಾಥವನ್ನು ನಾವು ಮತ್ತೆ ಕಟ್ತೀವಿ ಅಂತ. ಅವರಿಗೆ ಬಲಗೈಯಾಗಿ ನಿಂತವರು KM ಮುನ್ಷಿ. ನಿಮಗೆ ಇವ್ರು ಗೊತ್ತೋ ಇಲ್ವೋ, ಕನ್ಹಯ್ಯಲಾಲ್ ಮಾಣಿಕ್ಲಾಲ್ ಮುನ್ಷಿ. ಅವರು ಭಾರತೀಯ ವಿದ್ಯಾಭವನದ ಸಂಸ್ಥಾಪಕರು. ಅವರಿಗೆ ಒಡೆದು ಹೋಗಿರೋ ಸೋಮನಾಥದಲ್ಲಿ ನಡೆಯುವಾಗ ಅಲ್ಲಿ ಹಲ್ಲಿಗಳು, ಬೇರೆ ಬೇರೆ ಥರದ್ದು ಜೇಡಗಳು ಎಲ್ಲ ಒಂಥರ ಆ ದುಸ್ಥಿತಿ ನೋಡಿ ಅವರಿಗೆ ಇದು ಎಂತಹ ಅಪಮಾನ ಅಥವಾ ನಾವೆಷ್ಟು ಲಜ್ಜೆಗೆಟ್ಟವರು ಅಂತ ಅವರಿಗೆ ಬಹಳ ನೋವಾಗಿ ಅವರು ಪಟೇಲ್ರ ಹತ್ರ ಮಾತಾಡಿ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗುತ್ತೆ ಸೋಮನಾಥವನ್ನು ಪುನರ್ನಿರ್ಮಿಸೋದು. ನೀವು ಯಾರ್ಯಾರು ಸೋಮನಾಥಕ್ಕೆ ಹೋಗಿದ್ದೀರೋ ನಂಗೆ ಗೊತ್ತಿಲ್ಲ. ಸಮುದ್ರ ತೀರದಲ್ಲಿದೆ, ನಮ್ಮ ಅಸ್ಮಿತೆಯ ಪ್ರತೀಕವಾಗಿ ನಿಂತಿದೆ. ನೀವು ಅಲ್ಲಿ ನಿಂತು ಆ ಕೊನೆಯಲ್ಲಿ ನೋಡಿದ್ರೆ, ಆ ಸಮುದ್ರ ತೀರ ನೋಡಿದರೆ ಅಲ್ಲಿಂದ 1000 ವರ್ಷ ಹೇಗೆ ಹಡಗುಗಳು ಬರ್ತಾ ಇದ್ದಿರಬಹುದು, ಹೇಗೆ ಆ ಡಿಸ್ಟ್ರಕ್ಷನ್ ಆಗಿರ್ಬೋದು, ಈಗ ಹೇಗೆ ಕಟ್ಟಿದ್ರು ಅಂತ ಬಹಳ ಸಂತೋಷ ಆಗತ್ತೆ. ಅಪ್ರೂವ್ ಆಯಿತು ನವಂಬರಲ್ಲಿ. ಆಮೇಲೆ ಎಲ್ಲ ಕೆಲಸಗಳು ಶುರು ಆಯಿತು. 1950ರಲ್ಲಿ ಡಿಸೆಂಬರ್ನಲ್ಲಿ ಸರ್ದಾರ್ ಪಟೇಲರು ಮರಣಿಸ್ತಾರೆ. ಆಗ ನೆಹರು ಪ್ರಾಣ ಪ್ರತಿಷ್ಠೆ ಮಾಡಬೇಕು ವಿಗ್ರಹದ್ದು. ಆಗಿನ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದರನ್ನು ಕೇಳ್ಕೊತಾರೆ ಮುನ್ಷಿ ಮಾಡೋಣ ಅಂತ. ಆಗ ನೆಹರು ಇದು ಅಭ್ಯಂತರ ಮಾಡ್ತಾರೆ. ಇದನ್ನು ಈಗ ಕಟ್ಟಿಬಿಟ್ರೆ ಹಿಂದೂ ಧರ್ಮದ ಪುನರುತ್ಥಾನ ಆಗುತ್ತೆ, ಹಿಂದೂ ರಿವೈವಲ್, ಇದೇ ಪದ ಪಿಲಿಗ್ರಿಮೇಜ್ ಟು ಫ್ರೀಡಮ್ ಅನ್ನೋದರಲ್ಲಿ KM ಮುನ್ಷಿ ಇದನ್ನೆಲ್ಲ ಬರೀತಾರೆ. ನಾವಿದಕ್ಕೆ ಆಸ್ಪದ ಕೊಡೋದು ಬೇಡ ಅಂತಾರೆ. ಇದಕ್ಕೆ ಅಪ್ರೂವ್ ಆಗೋದಕ್ಕೆ ಮುಂಚೆನೇ ಆಗಿನ ಶಿಕ್ಷಣ ಸಚಿವರಾಗಿದ್ದ ಅಬುಲ್ ಕಲಾಮು ಇದನ್ನು ಯಾಕೆ ಸರಿ ಮಾಡಬೇಕು, ಆರ್ಕಿಯೋಲಾಜಿಕಲ್ ಸರ್ವೆಗೆ ಕೊಟ್ಬಿಡೋಣ, ಸ್ಮಾರಕವಾಗಿದ್ಕೊಳ್ಳಿ ಅಂತ ಮೊದಲೇ ಅವರು ತಗಾದೆ ತೆಗೆದಿರ್ತಾರೆ. ಪಟೇಲರು ಒಪ್ಪಿರೋದಿಲ್ಲ. ಈಗ ಪಟೇಲರು ಇಲ್ಲದಾಗ ಇದನ್ನು ಹೇಗೆ ಕಟ್ಟಬೇಕು? ನೆಹರು ನನಗೆ ಗೊತ್ತಿಲ್ಲ, ಇದು ನೀವು ಮಾಡ್ಕೊಂಡಿರೋದು ಅಂದ್ಬಿಡ್ತಾರೆ. ಆಗ ಮುನ್ಷಿ ಒಂದು ದೀರ್ಘವಾದ ಪತ್ರ ಬರೀತಾರೆ ನೆಹರುಗೆ. ಇದು ನಮ್ಮ ಅಸ್ಮಿತೆಯ ಪ್ರತೀಕ. ಇದನ್ನು ಕಟ್ಟದೆ ಹೋದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಏನು ಸಂಭ್ರಮ ಅಥವಾ ಸಂತೋಷ ನನಗಿರೋದಿಲ್ಲ. ನನ್ನ ಸನಾತನದ ಬೇರುಗಳನ್ನು ಬಿಟ್ಟು, ನನ್ನ ಭಗವದ್ಗೀತೆಯ ಮೂಲದ ಬೇರುಗಳನ್ನು ಬಿಟ್ಟು ಸಿಗೋ ಯಾವ ಸ್ವಾತಂತ್ರ್ಯಕ್ಕೂ ಅರ್ಥ ಇರೋದಿಲ್ಲ. ನೀವು ಹೀಗೆ ಅಂದಿದ್ರಿ, ಕ್ಯಾಬಿನೆಟ್ಟಲ್ಲಿ ಹೀಗೆ ಅಪ್ರೂವ್ ಆಗಿತ್ತು, ಇದು ಸತ್ಯ ಅಂತ ಅವ್ರು ಎಲ್ಲ ಮತ್ತೆ ಪತ್ರದಲ್ಲಿ ನೆನಪಿಸ್ತಾರೆ. ಅವ್ರ ಜೊತೆಗೆ ಗಾಡ್ಗೀಳು ಇರ್ತಾರೆ. ನೆಹರು ಒಪ್ಪಲೇಬೇಕಾಗುತ್ತೆ, ಕೋಪ ಬರುತ್ತೆ ಅವ್ರಿಗೆ. ಆದರೆ ರಾಜೇಂದ್ರ ಪ್ರಸಾದ್ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾರೆ. ಸೋಮನಾಥ ನಿಲ್ಲುತ್ತೆ. ಇದು ರೋಗಕ್ಕೆ ಒಂದು ಚಿಕಿತ್ಸೆ ಕಡೆ ಪಕ್ಷ ಸೋಮನಾಥದಲ್ಲಾಯಿತು. ಇದಕ್ಕೆ ಮುಂಚೆ ಈ ಎಲ್ಲ ದೇವಸ್ಥಾನಗಳನ್ನು ಕೊನೆಯದಾಗಿ ಒಡ್ಕೊಂಡು ಬಂದವನು ಔರಂಗಜೇಬು, 8ನೇ ಶತಮಾನದ ಆದಿ. ಅವನು 1707 ಅನಿಸುತ್ತೆ ಅವನ ಆಳ್ವಿಕೆ ಮುಗ್ದಿದ್ದು. ನಂತರ ಬರುವ ಅಹಲ್ಯಾಬಾಯಿ ಹೋಳ್ಕರ್, ನಿಮ್ಮಲ್ಲಿ ಎಷ್ಟು ಜನ ಕಾಶಿಗೆ ಹೋಗಿದ್ದೀರಿ ನಂಗೆ ಗೊತ್ತಿಲ್ಲ, ಆಕೆಯ ಪ್ರತಿಮೆ ಇದೆ ಅಲ್ಲಿ. ಅಹಲ್ಯಾಬಾಯಿ ಹೋಳ್ಕರ್ ಪೇಶ್ವೆಗಳಿಗೆ ಅವಳ ಮಾವ ಮಲ್ಹರ್ರಾವ್ ಹೋಳ್ಕರ್ ಸುಬೇದಾರರಾಗಿರ್ತಾರೆ. ಈ ಹೆಣ್ಮಗು ರಾಜವಂಶದೋಳೇನಲ್ಲ. ಅವರು ಹಾಗೆ ಒಂದು ಸಲ ಓಡಾಡುವಾಗ 8 ವರ್ಷದ ಮಗು ತುಂಬ ದಾನ ಧರ್ಮ, ತುಂಬ ಒಂಥರ ಸಂಸ್ಕಾರವಂತೆ ಅನ್ನೋ ಥರ ಕಾಣುತ್ತೆ. ತಮ್ಮ ಮಗನಿಗೆ ಮಾಡ್ಕೋತಾರೆ. ಮಗ ಬೇಗ ಸತ್ತು ಹೋಗ್ತಾನೆ. ಇವಳಿಗೆ ಅಷ್ಟೊತ್ತಿಗೆ 2 ಮಕ್ಕಳಾಗಿರುತ್ತವೆ. ನಾನು ಸತಿ ಹೋಗ್ತೀನಿ ಅಂತ ಅವಳ ಹಠ ಹಿಡಿತಾಳೆ. ಆಗ ಮಾವ ತಡೀತಾರೆ. ನಿನಗಿಷ್ಟು ಶಕ್ತಿ ಇದೆ, ನೀನಿಷ್ಟು ಪ್ರತಿಭಾವಂತೆ, ನೀನು ನನಗೆ ರಾಜ್ಯಾಡಳಿತದಲ್ಲಿ ಸಹಾಯ ಮಾಡು, ನೀನು ಸಾಯಬೇಡ ಅಂತ. ಅಹಲ್ಯಾಬಾಯಿ ಔರಂಗಜೇಬನ ಕಾಲ ಆದಮೇಲೆ ಅವನು ಎಲ್ಲ ಒಡಿತಾನಲ್ಲ, ಮಥುರಾ, ಕಾಶಿ, ಸೋಮನಾಥ ಎಲ್ಲ ಒಡೆದ ಮೇಲೆ ಅಹಲ್ಯಾಬಾಯಿ ಮೇಲೆ ಕೇದಾರನಾಥದಿಂದ ಹಿಡಿದು ರಾಮೇಶ್ವರದವರೆಗೆ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿಸ್ತಾಳೆ. ಸೋಮನಾಥದಲ್ಲಿ ಈಗಲೂ ಮುಖ್ಯ ಮಂದಿರದ 200 ಮೀಟರ್ ದೂರದಲ್ಲಿ ಅಹಲ್ಯಾಬಾಯಿ ಕಟ್ಟಿಸಿರೋ ದೇವಸ್ಥಾನ ಇದೆ. ಪುರಾಣ ಸೋಮನಾಥ್ ಮಂದಿರ ಅಂತಾರೆ ಅದನ್ನು. ಅವಳು ಚಿಕಿತ್ಸೆ ಕೊಡೋಕ್ಕೆ ಪ್ರಯತ್ನ ಪಟ್ಲು. ಅವಳಿಗೂ ರೋಗದ ಮೂಲ ಗೊತ್ತಾಗಲಿಲ್ಲ. ಸೋಮನಾಥ ಹೀಗಾದರೂ ನಿಲ್ತು. ಕಾಶಿಲಿ ಏನಾಯಿತು, ಔರಂಗಜೇಬನೇ ಮತ್ತೆ ಅವನು ಕಾಶಿ ವಿಶ್ವನಾಥನ್ನ ಧ್ವಂಸ ಮಾಡ್ದ. ಅದು ಮತ್ತೆ ನಮಗೆ ನಿರ್ಮಿಸೋಕ್ಕಾಗಲೇ ಇಲ್ಲ. ಎಲ್ಲಿವರೆಗೂ ಬಂದಿದೆ ಈಗ ಅಂದರೆ, ಅಲ್ಲಿ ದೇವಸ್ಥಾನ ಇರಲೇ ಇಲ್ಲ, ಅದು ಮಸೀದಿನೇ ಆಗಿತ್ತು ಅನ್ನೋ ಥರದ್ದು. ಈಗ
ಅದಕ್ಕೆ ನಾನು ಕಳೆದ ತಿಂಗಳು ಕಾಶಿಗೆ ಹೋಗಿದ್ದೆ. ನಾವು ಹೋದಾಗ ಸರ್ವೆ ಸುಪ್ರೀಂ ಕೋರ್ಟು ಬ್ಲಾಕ್ ಮಾಡಿಬಿಟ್ಟಿದ್ರು ಒಂದು ಮೇಯ್ನ್ ಎಂಟ್ರೆನ್ಸ್ನ. ಸುಪ್ರೀಂ ಕೋರ್ಟಿನ ಟೀಮ್ ಸರ್ವೆ ಮಾಡ್ತಾಯಿದೆ. ಅಂದರೆ ಈಗ ನಮ್ಮ ತಾತ ಮುತ್ತಾತಂದ್ರ ಮನೇಲಿ ನಾವಿದ್ವೋ ಇಲ್ವೋ ಅನ್ನೋದನ್ನ ಮೂರನೇವರು ಬಂದು ಹೇಳಬೇಕು, ನಮಗವರು ಸರ್ಟಿಫಿಕೇಟ್ ಕೊಡಬೇಕು, ಹೌದು ಇದು ನಿಮ್ಮದೇ ಇದು ಆಸ್ತಿ ಅಂತ. ಆ 4ನೇ ಗೇಟಿಂದ ಸ್ವಲ್ಪ ನೀವು ಒಳಗೆ ಹೋಗ್ತಾ ಎಡಕ್ಕೆ ತಿರುಗಿ ನೋಡಿದ್ರೆ ಅವನು ಔರಂಗಜೇಬ ಅರ್ಜೆಂಟಲ್ಲಿ ಮಾಡಿಸ್ಬಿಟ್ಟಿದ್ದಾನೆ. ಅಲ್ಲಿ ಇನ್ನೂ ನಮ್ಮ ಕಂಬ ಬೋದ್ಗೆ ಇದೆಲ್ಲ ಕಾಣುತ್ತೆ. ಇವ್ರು ಬ್ಯಾರಿಕೇಡ್ ಹಾಗೆ ಮುಚ್ಚಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಹಗಲಲ್ಲಿ ಚೆನ್ನಾಗಿ ಕಾಣುತ್ತೆ. ಆ ನಂದಿ ಮಸೀದಿನ ನೋಡ್ತಾ ಇದ್ದಾನೆ. ಇಲ್ಲಿರೋ ನಮ್ಗೆ ನಂದಿ ಅಲ್ಲಿ ನೋಡ್ತಿರೋದು ನೋಡಿದ್ರೆ ಯಾರಿಗೆ ಆದರೂ ಬೇಜಾರಾಗುತ್ತೆ. ದೇವ್ರು ಇಲ್ಲಿದೆ, ಅದೇನು ಮಾಡ್ತಿದೆ ಅಲ್ಲಿ? ಅಲ್ಲಿ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಅಹಲ್ಯಾಬಾಯಿ ಹೋಳ್ಕರೇ ಅಲ್ಲಿ ಶಿವಲಿಂಗ ಸ್ಥಾಪಿಸಿದ್ದು. ಆಕೆ ಮಾಹೇಶ್ವರದವಳು. ನೀವು ಯಾರಾದರೂ ಮಧ್ಯಪ್ರದೇಶಕ್ಕೆ ಹೋದರೆ ಮಾಹೇಶ್ವರ, ಓಂಕಾರೇಶ್ವರ, ಮಾಹೇಶ್ವರದಿಂದ ಇಂದೋರ್ನ ಆಳ್ತಾ ಇದ್ದಿದ್ದು, ಅವಳ ರಾಜಧಾನಿ ಅದು. ನರ್ಮದೆ ಗಂಗೆಯಷ್ಟೇ ಬಹಳ ಮನಸ್ಸಿಗೆ ನಮ್ಮ ಸಂಸ್ಕೃತಿಯನ್ನು ನೆನಪಿಗೆ ತಂದುಕೊಡೋ ನದಿ. ಅದರ ದಡದಲ್ಲಿ ಅವಳ ಅರಮನೆ ಇದೆ. ಅದು ಎಲ್ಲರೂ ಒಂದು ಸಲ ನೋಡಲೇಬೇಕಾದ್ದು. ಯಾಕಂದರೆ ಅಹಲ್ಯಾಬಾಯಿ ಮಾಡದೆ ಹೋಗಿದ್ದಿದ್ರೆ ಮಾಡಬಹುದು ಅನ್ನುವ ಕಲ್ಪನೆನೇ ನಮಗೆ ಬರ್ತಿರಲಿಲ್ಲ. ಅದು ಏನು ವಿಸ್ಮೃತಿ ಆವರಿಸಿತ್ತೋ, ಅದು ಏನು ಭ್ರಮೆನೋ. ಇಷ್ಟು ಸಲ ನಮ್ಮನ್ನು ಬಂದು ಚುಚ್ಚಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ರು ನಾವು ಅದನ್ನು ಗಣನೆಗೆ ತಗೊಳ್ದೆ ಸುಲಭವಾಗಿ ಮರ್ತು ಬಿಡ್ತೀವಿ ನಾವು. ಅಲ್ಲಿ ಕಾಶಿಲಿ ಏನು ಹೇಳ್ತಾರೆ ಅಂದರೆ, ಆ ಮೂಲ ಲಿಂಗವನ್ನು ಅವನು ಔರಂಗಜೇಬು ಬಂದಾಗ ಅರ್ಚಕರು ಲಿಂಗದ ಸಮೇತ ಬಾವಿಗೆ ಹಾರಿದ್ರು. ವಾಪಿ ಮಸೀದಿಗೆ ಹೇಗೆ ಜ್ಞಾನವಾಪಿ ಅಂತ ಹೆಸರಿಡ್ತಾರೆ, ಅದಕ್ಕೆ ಹಾರಿದ್ರು. ಆ ಲಿಂಗ ಅವಳಿಗೆ ನರ್ಮದೇನಲ್ಲಿ ಸಿಕ್ತು ಅಂತ ಅಂದರೆ ಅವರಿಗೆ ಆ ಸಂಪರ್ಕವನ್ನು, ಕನೆಕ್ಟ್ನ ಎಸ್ಟ್ಯಾಬ್ಲಿಷ್ ಮಾಡೋದು ಭಾವನಾತ್ಮಕವಾಗಿ ನಾವು ಗೌರವಿಸಬೇಕು. ಆದರೆ ನರ್ಮದೇನ ನೀವು ನೋಡಿದ್ರೆ ಅಲ್ಲಿ ಸಿಗೋ ಎಲ್ಲಲ್ಲಿ ಇದು ಶಿವಲಿಂಗವೇ. ಈಗಲೂ ಅಲ್ಲಿಗೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ಅವಳಿಗೆ ಅಲ್ಲಿ ಸಿಕ್ತು ಇದೇ ಲಿಂಗ ತಂದ್ಲು ಅಂತ ಒಂದು ನಂಬಿಕೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಸೋಮನಾಥದಲ್ಲಿ ನಿಂತ್ವಿ. ಕಾಶಿಯಲ್ಲಿ ಈಗಲೂ ತೀರ್ಪು ಬರಬೇಕು, ಆಮೇಲಿಂದ ಮುಂದಕ್ಕೆ ಏನಾಗುತ್ತೋ ಆಗಬೇಕು. ಇದು ನಮ್ಮ ದುಸ್ಥಿತಿ. ರೋಗ ಇಷ್ಟೊಂದು ಉಲ್ಬಣವಾದಾಗ ತಲ್ಲಣ. ಇದು ಹಳೇದಾಯಿತು. ಅವನು ಇದನ್ನು ಒಡಿಸಿದ್ದು 1669 ಅನಿಸುತ್ತೆ. ಕಾಶ್ಮೀರ ತೀರಾ ಹೊಸದು. ಜನವರಿ 19, 1990ಕ್ಕೆ ಕಾಶ್ಮೀರದ ಎಲ್ಲ ಲೌಡ್ ಸ್ಪೀಕರ್ಗಳಿಂದ ನಿಮ್ಮ ಹೆಂಗಸರನ್ನು, ನಿಮ್ಮ ಹೆಣ್ಮಕ್ಳನ್ನ ಇಲ್ಲಿ ಬಿಟ್ಟು ನೀವೆಲ್ಲ ಹೋಗಿ ಗಂಡಸರು ಅಂತ ಲೌಡ್ ಸ್ಪೀಕರ್ನಲ್ಲಿ ಹೇಳಿಕೊಂಡು ರಸ್ತೆಗಳಲ್ಲಿ ಮೆರವಣಿಗೆ ಬರುವಾಗಲೂ ಭಾರತದ ಉಳಿದ ಭಾಗಗಳಿಗೆ ಇದು ತಿಳಿದೇ ಇರಲಿಲ್ಲ. ಅವರು ಎಷ್ಟು ಕಷ್ಟಪಟ್ಟರು ಅಥವಾ ಆ ಸಮಯದಲ್ಲಿ ಅವರು ಎಷ್ಟು ಅಸಹಾಯಕರಾಗಿ ಮೊರೆ ಇಟ್ಟರು ಅನ್ನೋದು ತಲುಪಲೇ ಇಲ್ಲ ನಮ್ಮನ್ನು. ಅವರೆಲ್ಲ ಈಗ ಕಾಶ್ಮೀರದಲ್ಲಿ ಬಡ್ಗಾಮ್ ಅಂತ ಒಂದು ಸೆಟಲ್ಮೆಂಟ್ ಇದೆ, 5-6 ಕಡೆ ಸೆಟಲ್ಮೆಂಟ್ಗಳಿವೆ, ಅಲ್ಲವರಿದ್ದಾರೆ. ಜಮ್ಮುನಲ್ಲೂ ಸೆಟಲ್ಮೆಂಟ್ ಇದೆ, ಅವರಿದ್ದಾರೆ. ಅನುಚ್ಛೇದ 370 ಬಂತು. ಅದು ಏನು ಮಾಡ್ತಾ ಇದೆ, ಅದು ಹೇಗೆ ಪ್ರತ್ಯೇಕವಾಗಿಟ್ಟಿದೆ ಗೊತ್ತಿಲ್ಲ. ಈ ಸಮಸ್ಯೆಗೆ ಪರಿಹಾರ ಹೇಗೆ ಗೊತ್ತಿಲ್ಲ. ಎಂಥ ಜನ ನಾವು ಅಂದರೆ, ಇದೇ ಔರಂಗಜೇಬು ಕಾಶಿ ಒಡೆದ, ಎಲ್ಲ ದೇವಸ್ಥಾನಗಳನ್ನು ಒಡೆದ. ಔರಂಗಾಬಾದ್ನಲ್ಲಿ ಖುಲ್ದಾಬಾದ್ ಅನ್ನೋ ಕಡೆ ಒಂದು ಸಮಾಧಿ ಇದೆ. ನಾನು ಅಲ್ಲಿಗೆ ಹೋಗಿದ್ದೆ ಕಳೆದ ವರ್ಷ. ಆ ಸಮಾಧಿ ಮೊದಲು ಮಣ್ಣಿಂದಾಗಿತ್ತಂತೆ. ಹೈದರಾಬಾದಿನ ನವಾಬ ಅದನ್ನು ಮಾರ್ಬಲ್ ಹಾಕಿ ಸರಿ ಮಾಡಿಸಿದ್ನಂತೆ. ಅವನು ನನ್ನ ಎದುರಿಗೆ ಹೇಳ್ದ, ಅವರು ಬಹಳ ಸಹಿಷ್ಣು ಔರಂಗಜೇಬು, ಬಹಳ ಒಳ್ಳೆತನ, ನನ್ನ ಸಮಾಧಿ ಮೇಲೆ ಯಾವುದೂ ಎತ್ತರದ ಗುಂಬಸ್ ಕಟ್ಟಬಾರ್ದು. ಇದು ಅವನದೇ ಮಾತು. ಅವನು ಅರೆಬರೆ ಇಂಗ್ಲೀಷ್ನಲ್ಲಿ ಹೇಳ್ದ, ನನ್ನ ಸಮಾಧಿ ಮೇಲೆ ಯಾರೂ ಗುಂಬಸ್ ಕಟ್ಟಬಾರ್ದು ಅಂತ. 14.25 ರೂಪಾಯಲ್ಲಿ ಆ ಸಮಾಧಿ ಮಾಡಿಸ್ಕೊಂಡ. ಟೋಪಿ ಹೊಲಿತಿದ್ದ, ಕುರಾನ್ ಬರಿತಿದ್ದ, ಅದನ್ನೆಲ್ಲ ಮಾಡಿ ದುಡ್ಡು ಸಂಗ್ರಹಿಸ್ದ. ಅ ಪವರ್ಫುಲ್ ಎಂಪರರ್, ಗ್ರೇಟ್ ಎಂಪರರ್ ಅಂತಾನೆ. ನಾನೇನು ಮಾತಾಡಬೇಕು? ಜೊತೆಗೆ ಬಂದವ್ರು, ಮೇಡಮ್ ನೀವು ಬಾಯಿ ಬಿಡೋ ಹಾಗಿಲ್ಲ ಅಂತ ಕರ್ಕೊಂಬಂದರು. ತೊಂದರೆ ಏನಾಗ್ಬಿಟ್ಟಿದೆ, ಇಷ್ಟು ಜನದ ಮಧ್ಯ ನಮ್ಮನ್ನು ಅವ್ರು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಜೀವಕ್ಕೇನೂ ತೊಂದರೆ ಇಲ್ಲ, ನಾವು ಎಲ್ಲೂ ಏನೂ ಪ್ರಶ್ನೆ ಮಾಡೋ ಹಾಗೇ ಇಲ್ಲ. ಆಮೇಲೆ ಮಾರ್ಬಲ್ಲು ಇದೆ, ಆಯಿತು, ಇಷ್ಟಡಿ ಆಳದಲ್ಲಿದೆ, ನನಗೆ ತಡಿಲೇ ಇಲ್ಲ. ಅವರಷ್ಟೆಲ್ಲ ದೇವಸ್ಥಾನಗಳು ಧ್ವಂಸ ಮಾಡಿದ್ರಲ್ಲ ಅಂದೆ.
ಅವ್ನು ಒಂದ್ಸಲ ಹಿಂಗೆ ನೋಡ್ದೆ, ಅಷ್ಟೊತ್ತಿಗೆ ಇವ್ರು ನನ್ನ ಕೈ ಹಿಡಿದು ಕರ್ಕೊಂಡೇ ಬಂದ್ಬಿಟ್ರು. ಯಾಕಂದರೆ ಹತ್ಕೊಂಡು ಹೋಗಿದ್ವಿ, ಒಂದು ಸ್ಟೀಪ್ ಇತ್ತು, ಉತ್ತರ ಸಿಗಲಿಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದಕ್ಕೆ ಉತ್ತರ ಸಿಗಲಿಲ್ಲ. ನಳಂದ ಹೊಡೆದಿದ್ದು ಬಕ್ತಿಯಾರ್ ಖಿಲ್ಜಿ, ಅದು ಗೊತ್ತಿರ್ಬೋದು. ಆ ಬಕ್ತಿಯಾರ್ಪುರ ಇದೆ ಇವತ್ತಿಗೂ. ಡೆಲ್ಲಿ ಕಲ್ಕಟ್ಟ ರೈಲ್ವೆ ಲೈನು ಬಕ್ತಿಯಾರ್ ಜಂಕ್ಷನ್. ಔರಂಗಜೇಬಿಂದು ಅಷ್ಟು ಹೆಸರುಗಳು, ಬಾಬರನ ಮಸೀದಿ ಅಯೋಧ್ಯೆ. ಇಷ್ಟೊಂದು ರೋಗ ಉಲ್ಬಣಿಸಿರುವಾಗ ನಾವು ಏನು ಮಾಡ್ತಾ ಇದ್ದೀವಿ? ನಮಗೇನಾಗಿದೆ? ನಮಗೆ ಮರ್ತು ಹೋಗಿದೆಯಾ? ನಮಗೆ ಅವರಿಗೆ ಅರ್ಥ ಮಾಡಿಸೋದು. ಅದರಲ್ಲಿ ಒಂದು ಕಾಶ್ಮೀರದ ಆ ಮಾಸ್ ಎಕ್ಸೋಡಸ್ಗೆ ಕಾರಣ ಆದ ಅಷ್ಟೂ ಮುಸ್ಲಿಮರ ಮಧ್ಯೆ ನನಗೆ ಒಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್ ಪರಿಚಯ ಆದರು. ಬಹಳ ನೋವಾಗುತ್ತೆ. ಅದನ್ನೆಲ್ಲ ಇಲ್ಲಿ ವಿವರವಾಗಿ ಹೇಳೋ ಅಷ್ಟು ಸಮಯ ಇಲ್ಲ. ಆದರೆ ಹೀಗೆಲ್ಲ ಆಯ್ತಲ್ಲ, ಎಲ್ಲರೂ ಭಾಗವಹಿಸಿದ್ರಾ ಅಂದರೆ ಅವರಂದರು, ಮೇಡಮ್ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಮ್ಮ ತಂದೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದರು. ಅವತ್ತು ಮಸೀದಿಯಲ್ಲಿ ಅವತ್ತು ಶುಕ್ರವಾರ ಅವ್ರದ್ದು ಜುಮ್ಮಾ ನಮಾಜ್ ಆದಮೇಲೆ ಅವ್ರಿಗೆ ಈ ಥರದ್ದು ಇನ್ಸ್ಟ್ರಕ್ಷನ್ಸ್ ಸಿಗೋದಂತೆ. ಹಿಂದಿನ ರಾತ್ರಿನೇ ನನ್ನ ತಂದೆಗೆ ಸೂಚನೆ ಸಿಕ್ಕಿತ್ತು, ನಾವು ಯಾರೂ ಹೋಗೋದು ಬೇಡ ನಮ್ಮ ಮನೆಯವರು ಆ ಜುಲೂಸ್ನಲ್ಲಿ ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಹೋಗಲಿಲ್ಲ. ಇವತ್ತಿಗೂ ನನ್ನನ್ನು ಅದು ಆಡ್ಕೋತಾರೆ, ಅಥವಾ ನನ್ನದು ಭಾರತದ ಪರವಾದ ನಿಲುವು ಅಂತ ಗೊತ್ತಾದರೆ ನನ್ನನ್ನು ಬಹಳ ಅಂತಾರೆ ಅಂತ ಆತ ಹೇಳಿದ್ರು. ಆದರೂ ನಾನು ಕೆಲವರ ಮನವೊಲಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಇದನ್ನು ನಾನು ಕಾದಂಬರಿಯಲ್ಲೊಂದು ಬಿಬ್ಲಿಯೋಗ್ರಫಿ ಕೊಟ್ಟಿದ್ದೀನಿ. ಅದರಲ್ಲಿ ಸುಮಾರು ವಿಶ್ಲೇಷಣಾತ್ಮಕ ಕೃತಿಗಳಿವೆ. ಸೈಕಾಲಜಿ ಆಫ್ ಪ್ರೊಫೆಟಿಸಮ್ ಅಂತ ಡಾಕ್ಟರ್ ಕಾನ್ರಾಡ್ ಎಲ್ಸ್ಟ್ ಬರೆದಿದ್ದಾರೆ. ಈ ಸೆಮೆಟಿಕ್ ಮತಗಳು, ಈ ಅಬ್ರಹಾಮಿಕ್ ರಿಲಿಜಿಯನ್ಸು, ಇವುಗಳು ಹೇಗೆ ಆಲೋಚನೆ ಮಾಡುತ್ತವೆ. ನನಗೆ ಮಾತ್ರ ದೇವರು ಬಂದು ಕಿವಿಲಿ ಹೇಳ್ತಾನೆ, ನನಗೆ ಮಾತ್ರ ಪುಸ್ತಕ ಕೊಟ್ಟ, ನನ್ನನ್ನು ಮಾತ್ರ ಕರೆದ, ಯಾಕೆ ನಾವೆಲ್ಲ ಉಳಿದವ್ರು ಏನು ಮಾಡಿದ್ವಿ? ಆ ಪ್ರವಾದಿಗಳ ಬದುಕಿನ ಹಿನ್ನೆಲೆ, ಅವರಿಗಿರಬಹುದಾದಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಅವ್ರಿಗೆ ಪ್ರೀತಿಯಿಂದ ವಂಚಿತರಾಗಿದ್ದು, ಇದನ್ನೆಲ್ಲ ಬಹಳ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಅದನ್ನು ನೀವೆಲ್ಲ ಬೌದ್ಧಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿರೋರಾದ್ರಿಂದ ಆ ಪುಸ್ತಕವನ್ನು ಓದಬಹುದು ಅಂತ ಅನ್ಕೋತೀನಿ. ಅದನ್ನು ಓದಿದರೆ ಈ ಅಬ್ರಹಾಮಿಕ್ ರಿಲಿಜಿಯನ್ಸು ಇವುಗಳು ಹೇಗೆ ನಮಗೆ ಇವು ಮಾರಕವಾಗ್ತಿದೆ ಅಂತಂದರೆ ಬರೀ ನಾವು ಅಂತ ಅಲ್ಲ. ಈಗ ಇಸ್ಲಾಮಿನ ಪ್ರವಾದಿ ಮರಣಿಸಿದ 50-60 ವರ್ಷದಲ್ಲಿ 700, ಅವರು 570ರಿಂದ 632 ಅವರ ಜೀವಿತ ಅವಧಿ. ಅವರ 40ನೇ ವರ್ಷದಲ್ಲಿ ಅವರಿಗೆ ಮೊದಲನೇ ಸಲ ದೇವರು ಬಂದು ಹೇಳ್ದ ಅಂತ 610ರಲ್ಲಿ. ಆಮೇಲೆ ಅವರು ಮೆಕ್ಕಾ ಬಿಟ್ಟು ಮದೀನಾಗೆ ಹೋದರು, ಮತ್ತೆ ಇಲ್ಲಿಗೆ ಬಂದರು. ಆ ಕಾಬಾದಲ್ಲಿದ್ದ 360 ವಿಗ್ರಹಗಳನ್ನು ಧ್ವಂಸ ಮಾಡಿದರು. ಕಾಬಾ ಮಾತ್ರ ಅದನ್ನು ಉಳಿಸಿದ್ರು. ಈಗ ಅವರು ಅದಕ್ಕೆ ಅಪ್ರದಕ್ಷಿಣೆ ಬರ್ತಾರೆ. ಇದೆಲ್ಲ ಹಳೆ ಪದ್ಧತಿ, ಆಗಿನ ಅರಬ್ಬರು ಪಾಲಿಸ್ತಾ ಇದ್ದಿದ್ದೇನೆ. ಅವರು ಇರುವಾಗಲೇ ಈ ಕಾನ್ಕ್ವೆಸ್ಟ್ಗಳು ಶುರುವಾದವು. ಪಾಕಿಸ್ತಾನಿನ ಬ್ರಿಗೇಡಿಯರ್ SK ಮಲಿಕ್ ಅನ್ನೋರು ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ ಅಂತ ಒಂದು ಪುಸ್ತಕ ಬರೀತಾರೆ. ಇದು ಕಶೀರದ ಬಿಬ್ಲಿಯೋಗ್ರಫಿಲಿ ಹೇಳ್ತಿದ್ದೀನಿ. ಇಲ್ಲಿ ಪುಸ್ತಕಗಳು ನಿಮ್ಗೆ ಹೇಳ್ತಾ ಇರೋದು ಈ ಉದ್ದೇಶಕ್ಕೆ. ಆ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ನಲ್ಲಿ ಅವರು ಬರೀತಾರೆ, ಇಸ್ಲಾಮಿನ ಪ್ರವಾದಿ ಮಾಡಿದ ಒಟ್ಟು ಯುದ್ಧಗಳು, ಅದರಲ್ಲಿ 26 ಸರಿಯಾ, ಒಟ್ಟು 81 ಯುದ್ಧಗಳು, 26 ಸರಿಯಾ ಅಂದರೆ ಅವರ ನೇತೃತ್ವದಲ್ಲೇ ಹೋಗಿದ್ದು, 26 ಘಜ್ವಾ ಅವರ ನೇತೃತ್ವದಲ್ಲೇ ಹೋಗಿದ್ದು, 55 ಸರಿಯಾ ಅವರ ಅನುಚರರು ಹೋಗಿದ್ದು. ಇದನ್ನೆಲ್ಲ ನಾವು ಓದಬೇಕು. ನಮಗೆ ಅವರ ಅಭಿಪ್ರಾಯ ಏನು, ಅವರ ಉದ್ದೇಶ ಏನು ಅನ್ನೋದೇ ನಿಮಗೆ ರೋಗ ಏನು ಅಂತಲೇ ಅರ್ಥವಾಗದೇ ಇದ್ದರೆ ನೀವು ಚಿಕಿತ್ಸೆ ಕೊಡೋದು ಯಾತಕ್ಕೆ? ಅಹಲ್ಯಾಬಾಯಿ ಸೂಪರ್ಫಿಷಿಯಲ್ಲಾಗಿ ಚಿಕಿತ್ಸೆ ಕೊಡೋಕ್ಕೆ ಪ್ರಯತ್ನ ಪಟ್ಟರು. ದಯಾನಂದ ಸರಸ್ವತಿಗಳು ತಮ್ಮ ಸತ್ಯಾರ್ಥ ಪ್ರಕಾಶದಲ್ಲಿ ಬಹಳ ವಿವರವಾಗಿ ವಿಶ್ಲೇಷಿಸಿದ್ದಾರೆ. 13ನೇ ಅಧ್ಯಾಯ ಕ್ರಿಸ್ಟಿಯಾನಿಟಿ, 14ನೇ ಅಧ್ಯಾಯ ಇಸ್ಲಾಂ. ನಾವು ಅವ್ರ ವಿರೋಧಿಗಳಲ್ಲ, ನಮ್ಮದು ಸಮನ್ವಯ ಸ್ವಭಾವ. ಅವರಲ್ಲಿ ಸಮನ್ವಯ ಸಾಧ್ಯ ಇಲ್ಲ. ಅವರಿಗೆ ನಂಬಿದರೆ ಇದನ್ನೇ ನಂಬಬೇಕು, ಇಲ್ಲದೆ ಹೋದರೆ ಇಲ್ಲ. ಅದರಿಂದ ಯಾರ ಜೊತೆ ಸಮನ್ವಯ ಸಾಧ್ಯವೇ ಇಲ್ವೋ ಅವ್ರಿಗೆ ನಾವು ಸರ್ವಧರ್ಮ ಸಮಭಾವ, ತರ್ಕಕ್ಕೆ ಅವಕಾಶ ಇರಬೇಕು. ಧರ್ಮ ಅಂತಂದರೆ ತರ್ಕಕ್ಕೆ ಅವಕಾಶವೇ ಇಲ್ಲದೆ ನಾನು ಹೇಳೋದೇ ಸತ್ಯ, ನನಗೆ ಕಂಡಿರೋದೇ ಸತ್ಯ. ಹೋಗಲಿ, ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಕಾಣುತ್ತೆ. ಕಾಶ್ಮೀರದ್ದೇ ಒಂದು ಉದಾಹರಣೆ ಕೊಡ್ತೀನಿ. ಜನವರಿ 19, 1990ರಲ್ಲಿ ಹೀಗೆ ಎಕ್ಸೋಡಸ್ ಶುರು ಆಯ್ತಲ್ಲ, ಕೆಲವರು ಭಂಡತನವಾಗಿ ಉಳಿದ್ರು. ಆ ಉಳಿದವರನ್ನು ಅವರ ನೆರೆಹೊರೆಯವರೇ
ಯಾರು ಅವ್ರ ಮನೆಗೆ ಪೇಪರ್ ಹಾಕ್ತಿದ್ರೋ, ಹಾಲು ತಂದು ಕೊಡ್ತಿದ್ರೋ, ಯಾರು ಆ ಮಾಸ್ಟ್ರುಗಳ ಕೈಲಿ ಪಾಠ ಹೇಳಿಸ್ಕೊತಿದ್ರೋ ಅದೇ ಹುಡುಗರು ಇಂಥವ್ರು ಇನ್ನೂ ಹೋಗಿಲ್ಲ, ಇಲ್ಲಿದ್ದಾರೆ. ಅದರಲ್ಲೂ ಹಳ್ಳಿಗಳು ಎಲ್ಲರದೂ ಕೃಷಿ, ಒಳಗಿನ ಹಳ್ಳಿಗಳಲ್ಲಿ ಕೃಷಿ. ಅವ್ರಿಗೆ ಹೊರಗೆ ಬಂದು ಹೇಳೋದು, ನೀವಿರಿ, ಏನು ಯೋಚನೆ ಮಾಡಬೇಡಿ. ಇದೆಲ್ಲ ನಾನು ಕೇಳಿರೋದು, ಯಾವುದೂ ಕಲ್ಪನೆ ಅಲ್ಲ, ಯಾವುದೂ ಅತಿಶಯ ಅಲ್ಲ. ನಾನು ನಿಮಗೆ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡ್ತೀನಿ ಹೋಗೋಕ್ಕೆ ಅಂತ ಹೇಳಿ ಅವರಿಗೆ ಇಲ್ಲಿನ್ನೂ 4 ಜನ ಇದ್ದಾರೆ ಅನ್ನೋದು ಒಂದು ಉದಾಹರಣೆ. ಕಾಶ್ಮೀರ್ ಫೈಲ್ಸ್ನಲ್ಲಿ ಆ ಗಿರಿಜಾ ಟಿಕ್ಕು, ಅವಳ ನಿಜವಾದ ಕಥೆ. ಆಕೆ ಲ್ಯಾಬ್ರೇಟ್ರಿ ಅಸಿಸ್ಟೆಂಟು ಬಂಡೀಪುರದಲ್ಲಿ. ಜಮ್ಮುಗೆ ಹೋಗ್ಬಿಟ್ರು ಅವರು. ಈ ಗಲಾಟೆ ಆದಾಗ ಇಲ್ಲಿರೋದು ಬೇಡ ಅಂತ ಜಮ್ಮುಗೆ ಹೋದರು. ಅವರಿಗೆ ಸಂಬಳ ಕೊಡೋರು ಆರಂಭದಲ್ಲಿ ಸ್ವಲ್ಪ ತಿಂಗಳು. ಅವರ ಸಹೋದ್ಯೋಗಿನೇ ಅವ್ರಿಗೆ ಫೋನ್ ಮಾಡಿ ಜೂನ್ನಲ್ಲಿ, ಈಗ ಕಡಿಮೆ ಆಗಿದೆ, ನೀವು ಗಲಾಟೆ ಕಡಿಮೆ ಆಗಿದೆ, ನೀವು ಬಂದು ನಿಮ್ಮ ಸಂಬಳ ತೊಗೊಂಡು ಹೋಗಿ ಅಂತ ಹೇಳಿದ್ರು. ಆಕೆ ಪಾಪ ಬಂದರು. ಸಂಬಳ ತೊಗೊಂಡು ವಾಪಸ್ಸು ಬಸ್ಸಲ್ಲಿ ಹೋಗುವಾಗ 5 ಜನ ಅವರನ್ನು ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಬದುಕಿರುವಾಗಲೇ ಗರ್ಗಸಕ್ಕೆ ಕೊಟ್ಟು, ಯಾಕೆ ಕೊಟ್ಟರು ಅಂದರೆ ಅವರು ಸಹೋದ್ಯೋಗಿ, ಇನ್ನೆಲ್ಲಿ ಗುರುತಿಸ್ಬಿಡ್ತಾಳೋ ಆಕೆ ಅಂತ. ಇದು ನಾವು ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ, ಸೌಹಾರ್ದ ಇದೆ, ನಾವು ಅವರನ್ನು ನಂಬಬಹುದು. ಅಲ್ಲಿ ಬಡ್ಗಾಮಿನ ಸೆಟಲ್ಮೆಂಟ್ನಲ್ಲಾಗಲಿ ಜಮ್ಮುವಿನ ಸೆಟಲ್ಮೆಂಟ್ನಲ್ಲಾಗಲಿ ಆ ಅವಧಿಯಲ್ಲಿ ಯಾರಿದ್ರೋ, ಈಗ ಹಿರಿಯರಾಗಿದ್ದಾರಲ್ಲ, ಮುಕ್ಕಾಲು ಜನಕ್ಕೆ ಆಲ್ಝೈಮರ್ಸು. ನಿಮಗೆಲ್ಲ ಅರ್ಥ ಆಗುತ್ತೆ. ಎಮೋಷ್ನಲ್ ಡಿಸ್ಟ್ರೆಸ್ಸು, ಅರ್ಧಂಬರ್ಧ ಮಾತಾಡ್ತಾರೆ, ತಡವರಿಸ್ತಾರೆ. ನಾವು ಏನು ತಪ್ಪು ಮಾಡಿದ್ವಿ ಅಂತ ನಮ್ಗೆ ಹೀಗಾಯಿತು ಅಂತ ಕಣ್ಣಲ್ಲಿ ನೀರು ಹಾಕ್ತಾರೆ. ನಾವು ಯಾರನ್ನು ನಂಬಿದ್ವೋ, ಯಾರು ನಮ್ಮ ನೆರೆಹೊರೆಯೋರು ಅಂದ್ಕೊಂಡ್ವೋ, ಅವರು ನಮಗೆ ಸಹಾಯ ಮಾಡಲಿಲ್ಲ. ಎಲ್ಲರೂ ಬೆರಳು ತೋರಿಸಿಲ್ಲ, ಆದರೆ ನಮಗೆ ಸಹಾಯ ಮಾಡಲಿಲ್ಲ. ಹೆಚ್ಚಿನವ್ರು ನಮಗೆ ಸಹಾಯ ಮಾಡಲಿಲ್ಲ. ಕೆಲವರು ಸಹಾಯ ಮಾಡಿದ್ರು, ನೀವು ಹೊರಟೋಗಿ ಇಲ್ಲಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕಳಿಸ್ಬಿಟ್ರು. ಯಾಕೆಂದರೆ ಅವರ ಭೂಮಿ, ಅವರ ಮನೆ. ಈಗಲೂ ಹಬ್ಬಾಕದಲ್ಲೂ, ಝೇನಾಕದಲ್ಲೂ, ಅಮೀರಾಕದಲ್ಲೂ ಅದೆಲ್ಲ ಕಾಶ್ಮೀರಿ ಪಂಡಿತರ ವಾಸಸ್ಥಾನ ಆಗಿತ್ತು. ಈಗ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು. ಮೇಡಮ್, ಇದೆಲ್ಲ ನಮ್ಮ ಮನೆ, ಇದು ನೋಡಿ ಗೋಡೌನ್ ಆಗಿದೆ, ಇದು ನಮ್ಮ ಮನೆ, ನಾವು ಹೋಗೋ ಹಾಗೆ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಆ ಪಂಡಿತರ ಆ ಬೀದಿಗೆ ಹೋದರೆ ಅವರೊಂದು ಗುಂಪು ಕಟ್ಕೊಂಬಂದ್ಬಿಡ್ತಾರೆ. ಯಾಕೆ ಬರ್ತಿದ್ದೀರಾ ಇಲ್ಲಿಗೆ? ನೀವು ಕಲ್ಪನೆ ಮಾಡ್ಕೊಳ್ಳಿ, ನೀವೆಲ್ಲ ಸುಖವಾಗಿ ಮನೆ ಕಟ್ಕೊಂಡಿದ್ದೀರಿ. ನಮಗೇನು ಅಂದರೆ ಅಲ್ಲೆಲ್ಲೋ ಆಯಿತು, ನನಗಾಗಲ್ಲ. ಯಾರ್ದೋ ಮಗಳು ಕನ್ವರ್ಟ್ ಆದ್ಲು, ನನ್ನ ಮಗಳು ಸರಿಯಾಗಿದ್ದಾಳೆ. ನಮ್ಮನೆಗೆ ಕಲ್ಲು ಬಿದ್ದಿಲ್ಲ, ನನಗೆ ಯಾರೂ ಚಾಕು ತೋರಿಸಿಲ್ಲ. ಅದರಿಂದ ಇದು ನಿಜವಾಗ್ಲೂ ತಲ್ಲಣ. ಕಾಶ್ಮೀರ ಅತಿಶಯನೂ ಅಲ್ಲ, ಕಾಶ್ಮೀರ ಬರೀ ಚಿತ್ರನೂ ಅಲ್ಲ, ಕಾಶ್ಮೀರ ಯಾರ್ದು ಕಲ್ಪನೆ ಅಲ್ಲ, ಕಾಶ್ಮೀರ ಸತ್ಯ. ಕಾಶ್ಮೀರದಲ್ಲಿ ಎಕ್ಸಾಜರೇಷನ್ ಇಲ್ಲ. ಯಾರಾದರೂ ಇದೆ ಅಂತ ವಾದಿಸಿದರೆ ನಾನು ಇಲ್ಲೇ ಮುಕ್ತವಾಗಿ ಮಾತಾಡೋಕ್ಕೆ ಸಿದ್ಧಳಿದ್ದೀನಿ. ನಾನು ಕಾಶ್ಮೀರವನ್ನು ಕಷ್ಟಪಟ್ಟು ನೋಡ್ಕೊಂಡು ಬಂದಿದ್ದೀನಿ. ಅಂದರೆ ನಮ್ಮಂಥವ್ರಿಗೆ ಒಬ್ಬೊಬ್ಬರೇ ಹೋಗೋದು ಕಷ್ಟ. ಯಾರ್ಯಾರ್ದೋ ನೆರವಿಂದ ಹೋಗಿ, ನಾನು ಜೊತೆಗೊಂದು ಬುರ್ಖಾ ಇಟ್ಕೊಂಡು ಹೋಗಿ, ಭೈರಪ್ಪನವ್ರು ಹೇಳಿದರು, ಹಣೆಗೆ ಇಟ್ಕೊಳ್ಳೇಬೇಕು, ಅದೆಲ್ಲ ಬಿಟ್ಬಿಡು, ವಾಪಸ್ ಬರೋದು ನೋಡ್ಕೊ ಅಂತ. ಅದರಿಂದ ನಾನು ಬುರ್ಖಾ ಇಟ್ಕೊಂಡು ಹೋಗಿದ್ದೆ. ಆಮೇಲೆ ನಾವು ಪ್ಲ್ಯಾನ್ ಮಾಡ್ತಿದ್ವಿ, ಅಲ್ಲಿ ಸ್ಟೋನ್ ಪೆಲ್ಟಿಂಗ್ ಶುರು ಆಗ್ಬಿಡೋದು. ಮೇಡಮ್, ಈಗ ಹೋಗೋಕ್ಕಾಗಲ್ಲ, ಅಲ್ಲಿ ಸ್ಟೋನ್ ಪೆಲ್ಟಿಂಗು ಕರ್ಫ್ಯೂ ಹಾಕ್ತಾರೆ, ಆದರೂ ಹೋಗೋಣ ಬನ್ನಿ ಹೇಗಾದರೂ ಅಂದರೆ, ಇಲ್ಲ ಅಲ್ಲಿ ಬ್ಯಾರಿಕೇಡ್ಸ್ ಹಾಕ್ಬಿಡ್ತಾರೆ, ಜಂಪ್ ಮಾಡ್ಕೊಂಡು ಬರೋದು ಕಷ್ಟ, ಕಲ್ಲೇಟೆಲ್ಲ ಬೀಳ್ಬೋದು, ಇವತ್ತು ಕ್ಯಾನ್ಸಲ್ಲು, ಇಂಟರ್ನೆಟ್ ಇಲ್ಲ, ನಾಳೆ ಕ್ಯಾನ್ಸಲ್ಲು, ಯಾರ್ಯಾರನ್ನು ಭೇಟಿ ಆಗಬೇಕು. ಒಂಥರ ಅವರು ಆ ಸೆಟಲ್ಮೆಂಟ್ನಲ್ಲಿರೋರು ಹೇಳೋರು, ಗಂಡಂದ್ರು ಕೆಲಸಕ್ಕೆ ಹೋದರೆ ಬೆಳಗ್ಗೆ ಹೊತ್ತು, ಅವ್ರು ಬಂದ ಮೇಲೆ ಗೊತ್ತು ಅವತ್ತು ಬಂದರು ಅಂತ. ಆದರೂ ಯಾಕೆ ಭಂಡತನವಾಗಿದ್ದೀರಿ ಅಂದರೆ, ಉಳಿದಿರೋ ನಾವು ಹೊರಟೋಗ್ಬಿಟ್ರೆ ಮುಂದೇನು ಗತಿ? ವಾಪಸ್ ಹೇಗೆ ಮೇಡಮ್ ಬರೋದು? ಹೋಗಿರೋರು ಯಾರೂ ಬಂದಿಲ್ಲ. ಅವರು ಎಲ್ಲ ಸೇರಿದ್ರೆ ಒಂದು 5,000 ಜನ, 6 ಸೆಟಲ್ಮೆಂಟ್ ಸೇರಿದ್ರೆ. ನಾವು ಹೊರಟೋದ್ರೆ ಮುಂದೇನು? ಅದರಿಂದ ಹೋಗಿ ಅಲ್ಲಿ ನೋಡಿ ಆ ಅದು ನಮ್ಮ ಸಂಸ್ಕೃತಿಗೆ ಅದು ರೋಗವೇ. ಅದನ್ನು ಹೇಳೋದಕ್ಕೆ ನಂಗೆ ಯಾವ ಇದೂ ಇಲ್ಲ. ನಮ್ಮಲ್ಲಿ ದೇವರಿಲ್ಲ ಅನ್ನೋದು ಒಂದು ದರ್ಶನ, ಚಾರ್ವಾಕ ದರ್ಶನ. ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗನಂ ಕುತಃ. ಹುಟ್ತೀವೋ ಇಲ್ಲೋ ಏನು ಗ್ಯಾರಂಟಿ? ಈಗಲೇ ಸಂತೋಷವಾಗಿದ್ದು ಬಿಡೋಣ, ಸಾಲ ಮಾಡಿದ್ರೂ ತುಪ್ಪ ತಿನ್ನೋಣ. ನಮ್ದು ಅದು ಒಂದು ದರ್ಶನ. ನಮಗೆ ದೇವ್ರು ಇಲ್ಲ ಅಂದರೂ ನಡೆಯುತ್ತೆ, ದೇವ್ರು ಹೀಗೇ ಇದ್ದಾನೆ, ಹೀಗೇ ಇರಬೇಕು, ಅವನು ಕೃಷ್ಣ, ಅವನು ರಾಮ. ಎಷ್ಟು ನಗು ಬರುತ್ತೆ ಅಂದರೆ, ಅಷ್ಟೊಂದು ದೇವರುಗಳನ್ನು ನೀವು ಹೇಗೆ ಪೂಜಿಸ್ತೀರಿ? ನಮ್ಮ ಮಕ್ಕಳಿಗೆ ಕೊಡೋಕ್ಕೆ ನಮಗೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನನ್ನದೇ ಒಂದು ಉದಾಹರಣೆ. ನನ್ನ ಮಗ ಅವನು ಸೈನ್ಸ್ ಸ್ಟೂಡೆಂಟು. ದೇವಸ್ಥಾನಕ್ಕೆಲ್ಲ ಸಂಪನ್ಮೂಲ ಹಾಕೋದು ವೇಸ್ಟು, ಅದೇ ದುಡ್ಡನ್ನು ಇಸ್ರೋ ಕೊಟ್ಬಿಡೋಣ, ಚಂದ್ರಯಾನ ಮಾಡೋಣ, ಇನ್ನಷ್ಟು ಮುಂದಕ್ಕೆ ಹೋಗೋಣ ಅಂತಂದ.
ಕಾಶಿಗೆ ಅವನನ್ನು ಕರ್ಕೊಂಡು ಹೋಗಿದ್ದು ನಾನು ಈ ಪ್ರಶ್ನೆಗೆ ಉತ್ತರ ಕೊಡಿಸೋದಕ್ಕೆ. ಸಾಧಾರಣವಾಗಿ ಇಲ್ಲಿಂದ ಕಾಶಿಗೆ ಹೋಗೋರೆಲ್ಲ ಬೆಳಗಿನ ಜಾವದ ಪೂಜೆ ನೋಡ್ತಾರೆ. 2:30 ಗಂಟೆದು ಒಂದು 2:30-3 ಗಂಟೆದು ಒಂದು ಪೂಜೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೋಗಿದ್ದೀರಿ ಗೊತ್ತಿಲ್ಲ. ಆದರೆ ಕಾಶಿಲಿ ನೋಡಬೇಕಾಗಿದ್ದು ರಾತ್ರಿಯ ಶಯನಾರತಿ. ನಾವೇನು ಮಾಡ್ತೀವಿ, ಇಲ್ಲಿಂದ ಒಂದು ಊರಿಗೆ ಹೋದರೆ ಮೊದಲನೇದಾಗಿ ನಮಗೆ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಹೇಗೆ ನೋಡಬೇಕು ಅನ್ನೋ ಪರಿಕಲ್ಪನೆ ಇಲ್ಲ. ತಪ್ಪು ನಮ್ದಲ್ಲ, ಯಾಕೆಂದರೆ ನಮ್ಮ ಅಜ್ಜಿ ತಾತಂದ್ರು ಕೊನೆಗಾಲದಲ್ಲಿ ಕಾಶಿಗೆ ಹೋಗಿ ಅಲ್ಲೇನೋ ಒಂದು ಬಿಟ್ಟು ಬರೋರು. ಈಗ ನಾವು ಕಲ್ತ್ಕೊಂಬರಬೇಕಾಗಿದೆ, ಅಲ್ಲಿಂದ ತೊಗೊಂಬರಬೇಕು. ಬಿಡೋ ಕಾಲ ಹೋಯಿತು, ಸಾಕಷ್ಟು ಬಿಟ್ವಿ. ಆದರೆ ನಮಗೆ ಕಾಶಿಗೆ ಹೋಗೋ ವಿಶ್ವನಾಥನ್ ನೋಡು ಬಂದ್ಬಿಡೋ, ಮೋಕ್ಷದ್ದೇನು ಗ್ಯಾರಂಟಿ ಇಲ್ಲ. ಇಲ್ಲಿರುವಾಗಲೇ ನಮಗೆ ಅದು ದೇವರಲ್ಲಿ ಭೇದ ಅಭೇದ ನೋಡಿಬಿಟ್ರೆ ಅದ್ವೈತ, ಇಲ್ಲಿರುವಾಗಲೇ ಏನದು ಜೀವನ್ಮುಕ್ತಿ. ಇದಕ್ಕಿಂತ ಒಳ್ಳೆ ಕಾನ್ಸೆಪ್ಟು ನಮಗೆ ಅವ್ರ ಥರ ಇಲ್ಲಿ ಅದೇನೋ ಅಲ್ಲಿರೋದು ನಮ್ಮನೆ ಇಲ್ಲಿರೋದು ಸುಮ್ಮನೆ, ಅದೆಲ್ಲ ಕವಿಗಳ ಕಲ್ಪನೆ, ಇನ್ನೆಲ್ಲೂ ಏನೂ ಇಲ್ಲ. ಅದೆಲ್ಲ ಸೆಮೆಟಿಕ್ ಮತಗಳದು. ಅಲ್ಲಿದೆ ಪ್ಯಾರಡೈಸು, ಅಲ್ಲಿ ಸ್ವರ್ಗ, ಅಲ್ಲಿ 72 ಊರುಗಳು ಸಿಗ್ತಾರೋ, ಅದೆಲ್ಲ ನಾವು ಇಲ್ಲಿಯ ನಂಬಿಕೆ ಇಟ್ಟವರು. ಅದರಿಂದ ನಮ್ಮ ವೇದಾಂತದಲ್ಲಿ ಉಪನಿಷತ್ ಕಾಲ ಬರೋ ಹೊತ್ತಿಗೆ ಅದ್ವೈತ ಭಾವ ಸಾಧಿಸಿಕೊಂಡವರಿಗೆಲ್ಲ ಇಲ್ಲೇ ಮುಕ್ತಿ ಸಿಗುತ್ತೆ ಅನ್ನೋದು ಪರಿಕಲ್ಪನೆ ಇರಲಿ. ಅಲ್ಲಿಗೆ ಹೋದಾಗ ಈಗ ನಮಗೇನಾಗುತ್ತೆ, ಇಲ್ಲಿಂದ ಹೋದಾಗ ನಮ್ಮ ಮಠ ಯಾವುದು, ನಮ್ಮದ್ರಲ್ಲಿ ಇದು ಬೇರೆ ಇದೆಯಲ್ಲ, ಜಾತಿಗಳು ಬಹಳ ಮುಖ್ಯ. ವರ್ಣ ವ್ಯವಸ್ಥೆ ಯಾವಾಗಲೂ ಹೊರಟೋಗಿದೆ, ವರ್ಣದ ಅರ್ಥನೂ ಹೊರಟೋಗಿದೆ, ವರ್ಣದ ಅನ್ವಯ ಇಲ್ಲವೇ ಇಲ್ಲ. ನಮ್ಮ ಜಾತಿನಲ್ಲಿ ಅದರಲ್ಲಿ ಉಪಪಂಗಡದಲ್ಲಿ ಯಾವ ಮಠ ಇದೆ ಆ ಮಠಕ್ಕೆ ಹೋಗಬೇಕು, ಅಲ್ಲೇ ಇರಬೇಕು, ಅದೇ ಊಟ ಮಾಡಬೇಕು, ನಾವೇ ಮಾತಾಡ್ಕೋಬೇಕು, ವಾಪಸ್ ಬರಬೇಕು. ಎಷ್ಟು ಜನ ಒಂದು ಲೋಕಲ್ ರಿಕ್ಷಾ ಹಿಡಿದು ಆ ರಿಕ್ಷಾ ಡ್ರೈವರನ್ನ ಮಾತಾಡಿಸ್ತೀವಿ, ಅವ್ರು ಹಿಂದೂ ಇರಲಿ ಮುಸ್ಲಿಮರಿರಲಿ. ಎಷ್ಟು ಜನ ಆ ಊರಿನ ಲೋಕಲ್ಸ್ ಮಾತ್ರ ನಮ್ಗೆ ಹೇಳಬಲ್ಲರು. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ತುಂಬ ಸಂಚಾರ ಮಾಡ್ತೀನಿ, ಬೇರೆ ಥರ ಮಾಡ್ತೀನಿ. ನಾನು ಒಬ್ಬಳೇ ಹೋಗ್ತೀನಿ. ಸ್ಟಡಿ ಟ್ರಿಪ್ ಅಂದರೆ ಹೋದ ವರ್ಷ ಪೂರ್ತಿ ನಾರ್ತ್ ಸುತ್ಕೊಂಡು ಬಂದೆ ನಾನು. ಬೇರೆ ಕಾದಂಬರಿ ವಸ್ತು ಇತ್ತು, ಆದರೆ ಈ ಕೆಲವು ಜಾಗಗಳು ಅಹಲ್ಯಾಬಾಯಿದಕ್ಕೋಸ್ಕರ ನಾನು ಮಾಹೇಶ್ವರಕ್ಕೆ ಹೋದೆ. ಯಾವ ಮಠದಲ್ಲೂ ಉಳಿಯಲ್ಲ ಕಾಶಿಗೆ ಹೋದರೆ. ಅಲ್ಲಿ ಲೋಕಲ್ನವ್ರನ್ನ ಪರಿಚಯ ಮಾಡಿಕೊಂಡು, ಬೇಕಾದಷ್ಟು ಜನ ಸಿಗ್ತಾರೆ, ಸಂಘದ ಸಂಪರ್ಕ ಅಂದ್ರಂತೂ ಅವ್ರು ಪರಿಚಯ ಮಾಡಿ ಗೊತ್ತಿರೋರನ್ನು ದೂರ ಇಟ್ಬಿಡಬೇಕು ಬೇರೆ ಊರಲ್ಲಿ. ಅವರು ಹೇಳಿದ್ರು, ರಾತ್ರಿ 10:00 ಕಳೆದ ಸಲ ಹಿಂದೆ ಹೋದಾಗಲೂ ನಂಗಾಗಿತ್ತು, ಈ ಸಲ ನನ್ನ ಮಗನ ಕರ್ಕೊಂಡು ಹೋದಾಗ ಶಯನಾರತಿ ನೋಡಬೇಕು. ಅವನು ಚಂದ್ರಯಾನ ಇಸ್ರೋ ಅಂತಿದ್ದ. 4ನೇ ಗೇಟಲ್ಲಿ ಹೋದಾಗ ತೋರಿಸ್ದೆ, ನೋಡಪ್ಪ ಇದು ಮಸೀದಿ ಆಗಿಬಿಟ್ಟಿದೆ, ದೇವಸ್ಥಾನ ಇದು, ಇದಕ್ಕೆ ಸರ್ವೆ ಮಾಡ್ತಾ ಇದ್ದಾರೆ. ಅವ್ನು ನೋಡ್ದ, ಏನಿಷ್ಟೊಂದು ಸೆಕ್ಯೂರಿಟಿ, ಸುಪ್ರೀಂ ಕೋರ್ಟ್ ಜಡ್ಜು, ಇನ್ನೊಬ್ರು ಅಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಅಂದ. ನಮ್ಮ ದುರ್ದೇಶ ಅದು. ನಮಗೆ ಬೇರೆಯವರೇ ಸರ್ಟಿಫಿಕೇಟ್ ಹಾಕಬೇಕು, ಮುದ್ರೆ ಹಾಕಿದಾಗೆ ನೀನಿದೆ ಅಥವಾ ನಾಮ ಅಥವಾ ವಿಭೂತಿ ಹಾಕ್ಕೊಂಡ್ರೆ ನಾವು, ಇಲ್ದಿದ್ರಿಲ್ಲ. ಅದರಿಂದ ಆಮೇಲೆ 10:00 ಲೋಕಲ್ಸು ಅಲ್ಲಿ ಒಂದು ಯುವಕರು ಒಂದು 30-40 ಜನ ಸೇರ್ತಾರೆ. ಅವರೇ ನಿತ್ಯ ಸೇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆರತಿ ಆಗುವಾಗ ಭಜನೆ ಮಾಡ್ತಾರೆ, ಚಪ್ಪಾಳೆ ತಟ್ಕೊಂಡು ಬಹಳ ಭಕ್ತಿ ಪರವಶರಾಗಿ ಮಾಡ್ತಾರೆ. ನೋಡ್ತಾ ಇರೋ ಎಲ್ಲರೂ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನಿಸ್ಬಿಡುತ್ತೆ. ಒಂದು ಅರ್ಧ ಗಂಟೆ ನಡೆಯುತ್ತೆ. ನಮಗೆ ಹೆಜ್ಜೆ ಹಾಕೋಕ್ಕಾದವ್ರು ಅದು ಹಾಕ್ತಾರೆ. ಇದ್ರೆ ನಾವು ನಿಂತ್ಕೊಂಡಂತೂ ಚಪ್ಪಾಳೆ ತಟ್ಟಿ ಪರವಶರಾಗಿ, ಆಗ ರಶ್ ಇರೋದಿಲ್ಲ, ವಿಶ್ವನಾಥ ಚೆನ್ನಾಗೂ ಕಾಣ್ತಾನೆ, ಆ ಪಕ್ಕದ ಬಾಗಿಲಲ್ಲೂ ತೋರಿಸ್ತಾರೆ. ಆಮೇಲೆ ನೋಡಿದ್ಮೇಲೆ ನನ್ನ ಮಗ ಅಂದ, ಇರಬೇಕು, ಇಲ್ಲದೆ ಹೋದರೆ ಇದು ಬೇರೆಯವ್ರು ತೊಗೊಂಡ್ಬಿಡ್ತಾರೆ, ಅಥವಾ ಅಲ್ಲೊಂದು ಮಸೀದಿ ಬಂದ್ಬಿಡುತ್ತೆ, ಒಂದು ಚರ್ಚ್ ಬಂದ್ಬಿಡುತ್ತೆ. ನಮ್ಮ ಅಸ್ಮಿತೆಯ ಪ್ರಾತಿನಿಧಿಕವಾಗಿ ನಮ್ಮ ಅಸ್ಮಿತೆ ಇರಬೇಕು ಅಂದರೆ ಇಂಥ ಸಿಂಬಲ್ಸು ನಾವು ಉಳಿಸ್ಕೋಬೇಕು. ಎಲ್ಲರೂ ತೆಗಿತಾರೆ ಅಂದರೆ ಬೇರೆ ಮಾತು, ಏನೂ ಬೇಡ ಎಲ್ಲ ಸೇರಿ ವಿಜ್ಞಾನವನ್ನೇ ಮಾಡ್ತೀವಿ ಅಂದರೆ ಬೇರೆ ಮಾತು. ಇದು ಬಿಟ್ಟರೆ ಈ ಜಾಗ ಹೊರಟು ಹೋಗುತ್ತೆ. ಹೌದು, ನಮ್ಮ ಆಚರಣೆ ನಮಗೆ ಮುಖ್ಯ. ಹೌದು, ನಾವು ಹೀಗೆ ನೋಡಬೇಕು, ಒಂದು ಊರನ್ನು ಹೇಗೆ ನೋಡಬೇಕು, ಅದರ ಇತಿಹಾಸವನ್ನು ಚೆನ್ನಾಗಿ ತಿಳ್ಕೊಂಡು ಅಲ್ಲಿಯ ಜನರೊಡಗೂಡಿ, ಅದರಿಂದ ಇದು ಒಂದು ತಲ್ಲಣದ ಒಂದು ಮುಖ. ಇನ್ನೊಂದು ಮುಖ ಮಣಿಪುರದ್ದು ಎಲ್ಲರಿಗೂ ಗೊತ್ತು ಅಂತ ಅನಿಸುತ್ತೆ. ವರಿಯರ್ ಎಲ್ವಿನ್ ಮಾನವಶಾಸ್ತ್ರದ ಆಂಥ್ರೋಪಾಲಜಿಸ್ಟ್ ಅಂತ ಬಂದರು. ನೆಹರು ಅವ್ರಿಗೆ ನಾರ್ತ್ ಈಸ್ಟ್ನ ಬಿಟ್ಕೊಟ್ರು. 40 ವರ್ಷದ ಆತ 13 ವರ್ಷದ ಒಂದು ಟ್ರೈಬಲ್ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ರು. ಟ್ರೈಬ್ಸ್ನ ಅವ್ರನ್ನ ಹಾಗೇ ಬಿಟ್ಬಿಡಬೇಕು, ಅವರಿಗೆ ವಿದ್ಯೆ ಬೇಡ, ಬೇರೆ ಯಾವ ಥರದ್ದು ಅಭಿವೃದ್ಧಿನೂ ಬೇಡ, ಅವ್ರಿಗೆ ಕೊಡೋದು ಬೇಡ, ಅವರ ಅವರ ಮೂಲ ಗುಣ ಅದನ್ನು ಹಾಗೆ ಉಳಿಸ್ಬೇಕು ಅಂತ ಅಂದರು. ಹಾಗೆ ಮಾಡಿ ಅವರು ಕನ್ವರ್ಷನ್ಗೆ ಅನುಕೂಲ ಮಾಡಿಕೊಂಡ್ರು. ನಾಗಾಲ್ಯಾಂಡ್ ಎಲ್ಲ ಕನ್ವರ್ಟ್ ಆಗೋಯ್ತು, ತ್ರಿಪುರಾದಲ್ಲಿ ಲೆನಿನ್ ಸ್ಟ್ಯಾಚ್ಯೂ ಬಂದ್ಬಿಡ್ತು, ಕಮ್ಯುನಿಸಮ್ ಎಲ್ಲ ಬಂದ್ಬಿಡ್ತು. ಇವೆಲ್ಲನೂ ನಮ್ಮ ಸಂಸ್ಕೃತಿಯ, ನಮ್ಮ ಧರ್ಮದ, ನಮ್ಮ ಪರಂಪರೆಯ ಆರೋಗ್ಯವನ್ನು ಹಾಳುಗೆಡುತ್ತಾ ಬಂದವು. ಸಮನ್ವಯ ಸಾಧಿಸಿದ್ದಿದ್ರೆ ನಮಗೆ ಯಾವತ್ತೂ ತೊಂದರೆ ಇರಲಿಲ್ಲ. ಎಮರ್ಜೆನ್ಸಿಯ ಟೈಮ್ನಲ್ಲಿ ನಾವು ಸೆಕ್ಯುಲರ್ ಅನ್ನೋದನ್ನು ಬಲವಂತವಾಗಿ ತುರ್ಕೋ ಅಗತ್ಯ ಇರಲೇ ಇಲ್ಲ.
ನಾವು ಸೆಕ್ಯುಲರ್ ಅಲ್ಲದೆ ಹೋಗಿದ್ದಿದ್ರೆ ಅಲ್ಲಿಂದ ಸಮುದ್ರ ದಾಟ್ಕೊಂಡು ಬಂದ ಇಸ್ಲಾಮ್ಗಾಗಲಿ ಕ್ರಿಸ್ಟಿಯಾನಿಟಿಗಾಗಲಿ ಅವರ ಚರ್ಚು ಮಸೀದಿಗಳಿಗೆ ಅವಕಾಶ ಇರ್ತಾನೆ ಇರಲಿಲ್ಲ. ಈಗ ಹೇಗಾಗಿದೆ 42ನೇ ಅಮೆಂಡ್ಮೆಂಟ್ ಅದು ಅನ್ಸತ್ತೆ, ಸೆಕ್ಯುಲರ್ ಅಂತ ತುರ್ಕಿರೋದು, ಜಾತ್ಯತೀತ ಅನ್ನೋದನ್ನ ನಮ್ಮ ವಿರುದ್ಧವಾಗಿ ಅದು ಬಳಸುವ ಅಸ್ತ್ರ ಆಗಿಬಿಟ್ಟಿದೆ. ಅದರಿಂದ ಇವೆಲ್ಲ ತಲ್ಲಣಗಳು, ಇವಕ್ಕೆ ಪರಿಹಾರ ಹೇಗೆ ಹುಡುಕೋಬೇಕು, ಒಂದು ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸ್ಕೊಳ್ಳೋದು, ಈ ಥರ ನಮ್ಮ ದೇವಸ್ಥಾನಗಳಾಗಲಿ ಇಂಥ ಸ್ಥಳಗಳಿಗೆ ಹೋಗೋದು. ಇನ್ನೊಂದು, ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋ ವಿಧ. ಇಸ್ರೇಲ್ನಲ್ಲಿ ಎಲ್ಲರಿಗೂ 32 ತಿಂಗಳು ಶಸ್ತ್ರಾಸ್ತ್ರ ತರಬೇತಿ, ಅದು ಗೊತ್ತು ಅನಿಸುತ್ತೆ. ಮಹಿಳೆಯರಿಗೆ ಮಾತ್ರ 24 ತಿಂಗಳು. 18 ವರ್ಷ ಮೇಲ್ಪಟ್ಟ ಎಲ್ಲರೂ ತರಬೇತಿಗೊಳ್ಳಬೇಕು. ಅದರಲ್ಲಿ ಏನು ತಪ್ಪಿದೆ? ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕಾಗದೆ ಇದ್ದರೆ ಕಾಶ್ಮೀರದವ್ರನ್ನ ನಾನು ಅದೇ ಕೇಳಿದೆ, ನಿಮಗೆಲ್ಲ ಗೊತ್ತಿತ್ತು, 8-10 ವರ್ಷದಿಂದನೇ ಎಲ್ಲದಕ್ಕೂ ಸಿದ್ಧತೆ ನಡೀತಿತ್ತು, ಆಗಾಗ ತೂರಾಟ ಆಗ್ತಿತ್ತು. ನೀವೇನು ಮಾಡಿದ್ರಿ ಅಂದರೆ, ನಮಗೆ ಟ್ರೈನಿಂಗ್ ಇಲ್ಲ, ನಾವು ಅವ್ರ ಥರ ನಾವು ಖಡ್ಗ ಹಿಡಿಯೋಕ್ಕಾಗುತ್ತೆ, ನಮಗೆ ಆ ಮನೋಧರ್ಮವೂ ಇಲ್ಲ, ನಮ್ಗೆ ಹೇಗೋ ರಕ್ಷಣೆ ಬರುತ್ತೆ ಸರ್ಕಾರದಿಂದ ಅಂತ ಒಂದು. ಮತ್ತು ನಮಗೆ ವಿದ್ಯೆ, ನಮ್ಮದು ಬರೀ ಬೌದ್ಧಿಕವಾಗಿ ಹೇಗೆ ಬೆಳಿಬೇಕು ಅನ್ನೋ ಕಡೆ ಗಮನ ಇತ್ತು, ಅದರಿಂದ ನಮಗಾಗಲಿಲ್ಲ ಅಂತ ಅವರು ಒಪ್ಕೊಂಡ್ರು. ನಮಗೆ ಅಷ್ಟು ಧೈರ್ಯ ಇರಲಿಲ್ಲ ನಮಗೆ. ಅದರಿಂದ ಈ ಅಗ್ನಿವೀರ್ ಈಗ ತಂದಿರೋದು ಸರ್ಕಾರ, ಅದು ಹೇಗೆ ನೆರವಾಗುತ್ತೋ ಗೊತ್ತಿಲ್ಲ. ಎಲ್ಲ ರೀತಿಯಲ್ಲೂ ನಮ್ಮನ್ನು ನಾವು ಸಬಲಗೊಳಿಸ್ಕೊಳ್ಬೇಕು. ಬರೀ ಮಾತಿನ ಸಮನ್ವಯ, ಅವರಿಂದನೂ ನಮ್ಮ ನಿರೀಕ್ಷೆ ಇದೆ ನಮಗೆ ಅನ್ನೋದನ್ನ ಅವ್ರಿಗೆ ಹೇಳಬೇಕು, ಅವ್ರು ಹೇಗೆ ವರ್ತಿಸ್ತಾರೆ ನೋಡಬೇಕು. ಇದೆಲ್ಲ ಮಾಡಿದರೆ ಬಹುಶಃ ಈ ತಲ್ಲಣ ಕೈ ಮೀರಿದ ಹಾಗೆ ಆಗಬಹುದೋ ಏನೋ. ನನ್ನ ಅಭಿಪ್ರಾಯ ಇಷ್ಟು. ಧನ್ಯವಾದ. ಅದ್ಭುತ ಉಪನ್ಯಾಸವನ್ನು ನೀಡಿದ ಸಹನಾ ವಿಜಯಕುಮಾರ್ ಇವರಿಗೆ ಧನ್ಯವಾದಗಳು. ಈಗ ಸಂವಾದಕ್ಕೆ ಸಮಯ. ಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಲು ಇಚ್ಛಿಸುವವರು ಕೇಳಬೇಕಾಗಿ ವಿನಂತಿಸುತ್ತೇನೆ. ಪ್ರಶ್ನೆಗಳು ಆದಷ್ಟು ಸಂಕ್ಷಿಪ್ತವಾಗಿರಲಿ. ನನ್ನ ಹೆಸರು ನಾಗರಾಜ್ ಅಂಥೇಳಿ. ಬಹುಶಃ ನಿಮ್ಮ ಈ ಭಾಷಣ ಕೇಳಿದ ಮೇಲೆ ನನಗೆ ವಿಚಿತ್ರವಾದ ಭಾವನೆಗಳು, ವಿಚಿತ್ರವಾದ ಪುಸ್ತಕಗಳು ಜ್ಞಾಪಕ ಬರ್ತಾ ಇದೆ. ಒಂದು ಕೆ.ಎಸ್. ನಾರಾಯಣಾಚಾರ್ಯವರ ಗಾಂಧೀಜಿಯನ್ನು ಕೊಂದವರು ಯಾರು ಒಂದು. ಎರಡನೇದು ಡಿ.ಎಸ್. ನಾಗಭೂಷಣ್ ಅವರ ಗಾಂಧಿ ಒಂದು ಆತ್ಮಕಥನ ಬರೆದು. ನನಗೆ ಅನಿಸುತ್ತೆ ಕೆಲವು ವಿಚಾರಗಳಿಂದ ಈ ಎಲ್ಲ ತಲ್ಲಣಿಗೆ ಮೂಲ ಕಾರಣ ಗಾಂಧೀಜಿ ಅಂತ. ಈಗಲೂ ಅದನ್ನು ನಾನು ಖಂಡಿತವಾಗಿ ನಂಬಿದ್ದೇನೆ. ಯಾಕೆ ಮೆಜಾರಿಟಿ ಬಂದು ನೆಹರೂನನ್ನು ಓಲೈಸೋದಕ್ಕೋಸ್ಕರ ಗಾಂಧೀಜಿ ಅವರನ್ನು ಪ್ರಧಾನಿ ಮಾಡಿದ್ರೋ ಬಹುಶಃ ಮೂಲ ಕಾರಣ ಇಲ್ಲಿದೆ ಅಂತ ನನಗನ್ಸುತ್ತೆ. ಇದಕ್ಕೆ ಒಪ್ತೀರಾ ನೀವು ಅಂತ? ಒಪ್ಪದೆ ವಿಧಿನೇ ಇಲ್ಲ. M.M. ಕೊಠಾರಿ ಅವರ ಕ್ರಿಟಿಕ್ ಆಫ್ ಗಾಂಧಿ ಅಂತ ಒಂದು ಪುಸ್ತಕ ಇದೆ, ಅದನ್ನು ಓದಿ. ಅದು ಔಟ್ ಆಫ್ ಪ್ರಿಂಟು, ಅದು ಹೇಗಾದರೂ ಸಂಪಾದಿಸ್ಕೊಳ್ಳೋಕ್ಕಾದರೆ. ಅದರಲ್ಲಿ ಗಾಂಧೀಜಿಯವರ 3 ಪ್ರಯೋಗಗಳು, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಹೇಗೆ ವಿಫಲ ಆಯಿತು, ಅದರಲ್ಲೂ ಅಹಿಂಸೆಯಿಂದ ನಾವೆಲ್ಲ ಎಷ್ಟು ಅನುಭವಿಸ್ಬೇಕಾಯಿತು ಅನ್ನೋದನ್ನು ಅವರದೇ ಮಾತುಗಳಲ್ಲಿ. ಕೊಠಾರಿಯವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಜೀವ ಬೆದರಿಕೆ ಬಂತು ಅಂತ ಆ ಪುಸ್ತಕ ಬ್ಯಾನ್ ಆಯಿತು. ಗಾಂಧಿಯವರ ಕಾಂಟ್ರಡಿಕ್ಟರಿ ನಿಲುವುಗಳು ಅದು ಎಷ್ಟು ತೊಂದರೆ ಮಾಡ್ತು ಅನ್ನೋದನ್ನು ಅವರ ಯಂಗ್ ಇಂಡಿಯಾದು, ಅವರ ಸಂದರ್ಶನಗಳಿಂದಾನೇ ಆಯ್ದು ಕೊಟ್ಟಿದ್ದಾರೆ. ಅದು ಓದಲೇಬೇಕಾದ್ದು. ನೀವು ಹೇಳಿದ್ದು ಖಂಡಿತ ಸರಿ, ಆದರೆ ಇದಕ್ಕಿಂತ ಸ್ಪಷ್ಟವಾಗಿ ಆ ಕ್ರಿಟಿಕ್ ಆಫ್ ಗಾಂಧಿನಲ್ಲಿದೆ. ಏನು ಹೇಳೋದು, ಅಲ್ಲ, ಮುಸ್ಲಿಂ ಒಲವು ಅನ್ನೋದಕ್ಕಿಂತ ಅವ್ರಿಗೆ ಆನಂದ ಭವನ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಪ್ರಯಾಗರಾಜಕ್ಕೆ ಹೋದರೆ, ಕಾಶಿಗೆ ಹೋದರೆ ಪ್ರಯಾಗಕ್ಕೆ ಹೋಗಿ, ನಾನು ಗೈಡ್ ಆಗಿಬಿಟ್ಟೆ, ಟ್ರಾವೆಲ್ ಗೈಡ್ ಅನಿಸುತ್ತೆ. ಪ್ರಯಾಗಕ್ಕೆ ಹೋದರೆ ಅಲ್ಲಿ ಸಂಗಮ ಇದ್ದೇ ಇದೆ, ಗಂಗೆ ಯಮುನೆ ನಾವು ಹೋಗದೇ ಇದ್ರೂ ಸೇರುತ್ತೆ. ಈಗಿನ ಅಗತ್ಯ ಏನು, ಅಲ್ಲಿ ಆನಂದ ಭವನ, ನೆಹರು, ಕೂತ್ಕೊಳ್ಳಿ ಸರ್ ದಯವಿಟ್ಟು, ಆನಂದ ಭವನ ನೆಹರು ಮನೆ ಇದೆ. ಆಮೇಲೆ ಚಂದ್ರಶೇಖರ್ ಆಜಾದ್ ಸತ್ತ ಸ್ಥಳ ಇದೆ, ಪಾರ್ಕು. ಯಾರೂ ನೋಡಿಲ್ವಾ ಇದೆರಡನ್ನ? ಓಹೋ, ಸಂತೋಷ.
ಆ ಮನೆಯನ್ನು ನೋಡಿ ಗಾಂಧಿಗೆ ಏನಾಗಿರಬಹುದು ಅಂದರೆ, ಇಂಥ ಮೋತಿಲಾಲ್ ನೆಹರು ಕಾಂಗ್ರೆಸ್ನವರೇ, ಅಯ್ಯೋ ಇಷ್ಟು ಶ್ರೀಮಂತರು, ಇಷ್ಟೊಂದು ಏನೋ ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು ಇಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾ ಇದ್ದಾರಲ್ಲ ಅನ್ನೋದು. ಮತ್ತು ಗಾಂಧಿಗೆ ನೆಹರು, ನೀ ನನ್ನ ಮಗ ಇದ್ದ ಹಾಗೆ, ನೀ ನನ್ನ ಮಗ ಇದ್ದ ಹಾಗೆ, ಈಗ ಅದೇ ಒಂದು ಉಪನ್ಯಾಸದ ಸಬ್ಜೆಕ್ಟ್ ಆಗಿಬಿಡುತ್ತೆ. ಆ ಪುಸ್ತಕ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಸರ್ದಾರ್ ಪಟೇಲ್ಗೆ ಏನಂತಾರೆ ಗಾಂಧಿ ಅಂದರೆ, ನೀನು 14 ವರ್ಷ ದೊಡ್ಡವನು ನೆಹರುಗಿಂತ, ನಾನು ಅವನನ್ನು ಮಗ ಅಂತ ಭಾವಿಸ್ತೀನಿ ನೆಹರುನ, ನೀನು ಅವನನ್ನು ನಿನ್ನ ತಮ್ಮ ಅಂತ ಭಾವಿಸ್ಕೊಂಡು ಬಿಟ್ಕೊಟ್ಬಿಡು. ಈ ಬಿಟ್ಕೊಟ್ಬಿಡು ಎಂಥ ದೊಡ್ಡ ಪ್ರಮಾದ ಆಯಿತು ಅಂದರೆ, 1946ರಲ್ಲಿ ಈ ಬ್ರಿಟಿಷರ್ಸ್ ಯಾವಾಗಲೂ ಆಡ್ಕೋತಿರ್ತಾರೆ ನಮ್ಮನ್ನು, ಮೆನ್ ಆಫ್ ಸ್ಟ್ರಾ ಅಂತ, ನಿಮ್ಗದು ಗೊತ್ತು. ಇವಕ್ಕೆ ಕೊಟ್ಟರು ಆಳಕ್ಕೆ ಬರೋದಿಲ್ಲ ಅನ್ನೋದು ಅವ್ರ ಧೋರಣೆ. ಅದನ್ನು ಚಾಲೆಂಜ್ ಮಾಡ್ತಾರೆ ಪಟೇಲರು. 1946ರಲ್ಲಿ ಒಂದು ಇಂಟರಿಮ್ ಗೌರ್ಮೆಂಟ್, ಅಂದರೆ ಹೇಗೆ ಮಾಡ್ತಾರೆ ಇವ್ರು ಕೊಟ್ಟರೆ ಅನ್ನೋದು ನೋಡೋಕ್ಕೆ, ಕೊಡ್ತೀವಿ, ನಿಮ್ಮಲ್ಲಿ ಯಾರ್ಯಾರು ಏನೇನು ಆಗ್ತೀರಾ ಹೇಳಿ ಅಂತಾರೆ. ಅಂದರೆ ಪ್ರಧಾನಿ ಯಾರಾಗ್ತೀರಿ, ಗೃಹ ಸಚಿವರು ಯಾರಾಗ್ತೀರಿ, ಹಣಕಾಸು ಯಾರು ಟೆಸ್ಟ್ ಮಾಡಬೇಕಲ್ಲ, ನಮ್ಮ ಸ್ವಾತಂತ್ರ್ಯ ನಮಗೆ ಕೊಡೋಕೆ ಅವರು ಪರೀಕ್ಷೆ ಮಾಡಬೇಕಲ್ಲ. ಆಗ ಒಂದು ಎಲೆಕ್ಷನ್ ನಡೆಯುತ್ತೆ. ಪ್ರದೇಶ ಕಾಂಗ್ರೆಸ್ಸಿನ 16 ಮೆಂಬರ್ಸ್ರಲ್ಲಿ 13 ಜನ ಪಟೇಲ್ರಿಗೆ ವೋಟ್ ಮಾಡ್ತಾರೆ, 3 ಜನ ಯಾರನ್ನೂ ವೋಟ್ ಮಾಡೋದಿಲ್ಲ. ಗಾಂಧಿ ಬಂದು ಪಟೇಲ್ಗೆ ಹೇಳ್ತಾರೆ, ನೀನು ಬಿಟ್ಕೊಟ್ಬಿಡು. ನನಗೆ ಪಟೇಲು ಅರ್ಥ ಆಗಿಲ್ಲ. ನಾನು ಅವ್ರದ್ದು ಕರೆಸ್ಪಾಂಡೆನ್ಸ್ ಆಫ್ ಸರ್ದಾರ್ ಪಟೇಲ್ ಅಂತ 2 ವಾಲ್ಯೂಮ್ ಪತ್ರಗಳನ್ನು ಓದಿದ್ದೀನಿ. ಬಾರ್ದೋಲಿ ರಯೋಟ್ ಆದಮೇಲೆ ಪಟೇಲರು ಸ್ವಇಚ್ಛೆಯಿಂದ ತಮ್ಮ ಪ್ರಾಕ್ಟೀಸ್ ಬಿಟ್ಟು ಇದಕ್ಕೆ ಬಂದವರು. ಗುಜರಾತಿಗೆ ಹೋದರೆ, ಕೇವಾಡಿಯಾಗೆ ಹೋದರೆ ಪಟೇಲ್ರ ಮನೆಗೆ ಹೋಗಿ, ಮತ್ತೆ ಟೂರ್ ಗೈಡೆ, ಪಟೇಲ್ರ ಮನೆ ಗಾಂಧಿ ಮನೆಗೆ ಹೋಗಲೇಬೇಕು ನೀವು. ನಾನು ನೋಡೋದು ಇಂಥದೇ ಸ್ಥಳಗಳು, ಆಮೇಲೆ ದೇವಸ್ಥಾನ. ಆಮೇಲೆ ಇವ್ರು ಬಿಟ್ಕೊಟ್ಬಿಡು ಅಂತಾರೆ, ಪಟೇಲ್ರು ಬಿಡ್ತಾರೆ. ಆಗ ಪ್ರಧಾನಿ ಆಗಿದ್ದು ನೆಹರು, ಅದರಿಂದ ಅದು ಸ್ವಾತಂತ್ರ್ಯ ಬಂದ ಮೇಲೆ ಅದು ಕಂಟಿನ್ಯೂ ಆಯಿತು. ಆಗ ಪಟೇಲ್ ಹೋಮ್ ಮಿನಿಸ್ಟ್ರಿ ತೊಗೊಂಡ್ರು, ಅದರಿಂದ ಅದೇ ಕಂಟಿನ್ಯೂ ಆಯಿತು. ಆಗೇನಾದರೂ ಪಟೇಲ್ ಒಂಚೂರು ಹಠ ಹಿಡಿದಿದ್ರೆ, ಪಟೇಲ್ರಿಗೆ ಅಷ್ಟೊತ್ತಿಗೆ ಬಹಳ ಬೇಜಾರಾಗಿತ್ತು. ಆದರೂ ಅವ್ರು ಏನು ಮಾಡಿದ್ರು ಅಂದರೆ, ಸ್ವಾತಂತ್ರ್ಯ ಬರೋವರೆಗೂ ಮುಸ್ಲಿಮರು ಹೇಗೆ ವರ್ತಿಸ್ತಾರೆ ಅಂತ ಕಾದರು. ಸ್ವಾತಂತ್ರ್ಯ ಬಂದು ಪಾರ್ಟಿಷನ್ ಆದಮೇಲೆ ಯಾವಾಗ ತುಂಬ ಹತ್ಯಾಕಾಂಡ ನಡೀತೋ, ಹಿಂದೂಗಳನ್ನು ಬಹಳ ನಿರ್ದಯವಾಗಿ ಹತ್ಯೆ ಮಾಡಿದ್ಮೇಲೆ ಪಟೇಲರು ಲಕ್ನೌನಲ್ಲಿ ಒಂದು ಸ್ಪೀಚ್ನಲ್ಲಿ ಮುಸ್ಲಿಮರಿಗೆ ಸ್ಪಷ್ಟವಾಗಿ ಹೇಳಿದ್ರು, ನೀವು 2 ಕುದುರೆ ಮೇಲೆ ಕಾಲಿಡಬೇಡಿ, ಅಥವಾ ಇದು ಅಥವಾ ಅದು, ನೀವು ಯಾವ ದೇಶದ ಪರ ಅಂತ ಹೇಳಿ, ಇಲ್ಲಿದ್ದು ಇಲ್ಲಿ ಬೆನ್ನಿಗೆ ಚೂರಿ ಹಾಕಬೇಡಿ ಅಂದರು. ಗಾಂಧೀಜಿಗೆ ಇದು 1948ರಲ್ಲಿ ನಾ ಹೇಳ್ತಿರೋದು, ಗಾಂಧಿ ಸತ್ತ ವರ್ಷದಲ್ಲಿ, ಇದು ಮರಣಿಸಿದ ವರ್ಷದಲ್ಲಿ, ಗೌರವ ಸೂಚಕವಾಗಿ ಇಲ್ಲ, ಆ ಪದ ಬಳಸಬಾರ್ದಾಗಿತ್ತು. ಅವರು ಲಕ್ನೋದಲ್ಲಿ ಇಷ್ಟೊಂದು ಒರಟಾಗಿ ಹೇಳಿದಾಗ ಪಟೇಲ್ರಿಗೆ ಬೇಸರ, ಅಂದರೆ ಮುಸ್ಲಿಮರಿಗೆ ಹೀಗೆ ಹೇಳಿದಾಗ ಗಾಂಧಿಗೆ ಕೋಪ ಬರುತ್ತೆ. ಇದೇನಿದು ನೀನು ಅವ್ರಿಗೆ ಹೀಗೆ ವಾರ್ನ್ ಮಾಡ್ತೀಯಾ ಅಂತಾರೆ. ಆಗ ಪಟೇಲರು ರಾಜೀನಾಮೆ ಕೊಡ್ತಾರೆ. ಆ ಕರೆಸ್ಪಾಂಡೆನ್ಸ್ ಆಫ್ ಸರ್ದಾರ್ ಪಟೇಲ್ ಹೇಳಿದ್ನಲ್ಲ, ರೆಸಿಗ್ನೇಷನ್ ಇನ್ ಡ್ರಾಫ್ಟ್ ಲೆಟರ್ ಇದೆ, ಅಂದರೆ ಅದು ಒಟ್ಟಿನಲ್ಲಿ ಪಟೇಲರು ಬರೆದ ಎಲ್ಲ ಪತ್ರಗಳು ಸಂಗ್ರಹ ಅದು. ಆಗ ಪಟೇಲರು ರಾಜೀನಾಮೆ ಕೊಡ್ತಾರೆ. ಗಾಂಧಿ ಅದನ್ನ ಅಕ್ಸೆಪ್ಟ್ ಮಾಡಿರೋದಿಲ್ಲ. ಗಾಂಧೀಜಿಯವರ ಹತ್ಯೆ ಆಗುವ ಮಧ್ಯಾಹ್ನ ಸಹಿತ ಪಟೇಲರು ನಾಥುರಾಮ್ ಗೋಡ್ಸೆ ಬರೋಕ್ಕೆ ಕೆಲವೇ ನಿಮಿಷದ ಮುಂಚೆ ಇದೇ ವಿಷಯವಾಗಿ ಬಿರ್ಲಾ ಹೌಸಲ್ಲಿ ವಾಗ್ವಾದ ಆಗುತ್ತೆ ಪಟೇಲರಿಗೆ ಗಾಂಧಿಗೆ. ಪಟೇಲರು ಒಂದು ಮಾತು ಹೇಳ್ತಾರೆ, ನಿಮ್ಗೆ ಇನ್ನೂ ಬುದ್ಧಿ ಬರಲಿಲ್ವಲ್ಲ ಅಂತ ಹೇಳಿ ಬರ್ತಾರೆ. ಇವ್ರು ಹೀಗೆ ಬರ್ತಾರೆ, ಆ ಕಡೆ ಗೋಡ್ಸೆ ಹೋಗಿ ಅವ್ರನ್ನ ಶೂಟ್ ಮಾಡ್ತಾನೆ. ನಿಮ್ಮ ಪ್ರಶ್ನೆಗಿಂತ ಲಂಬಿಸ್ತು ಅನಿಸುತ್ತೆ ಉತ್ತರ. ಈಗ ನಾವೆಷ್ಟು ಬುದ್ಧಿವಂತರಾಗಿದ್ದೀವಿ. ಕಾಶ್ಮೀರದ್ದು ಈಗ ನಿಮಗೆ ಎಷ್ಟು ಗೊತ್ತಿತ್ತು? ಎಷ್ಟು ವರ್ಷದ ಹಿಂದೆಯಿಂದ ಗೊತ್ತಾಯಿತು? ನಮ್ಮ ಮೀಡಿಯಾ ರೆಸ್ಪಾನ್ಸಿಬಲ್ ಹೌದು, ಆದರೆ ನೋಡಿ ನಮ್ಮಲ್ಲಿ, ನಾನು ಆಗಲೇ ಹೇಳಿದೆ, ನಮಗೆ ಊರು ನೋಡೋಕ್ಕೆ ಬರಲ್ಲ, ನಮಗೆ ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲ, ನಮಗೆ ಇತಿಹಾಸದ ಪ್ರಜ್ಞೆ ಇಲ್ಲ. ಕಾಶಿಗೆ ಹೋದರೆ ವಿಶ್ವನಾಥನ್ ನೋಡಲೇಬೇಕು, ಜೊತೆಗೆ ವಿಶ್ವನಾಥ ನಿನ್ಗೆ ಯಾರಪ್ಪ ಈ ದುರ್ಗತಿ ತಂದಿದ್ದು ಅನ್ನೋದನ್ನು ನೋಡಬೇಕು. ಊರನ್ನು ನಾವು ಸಂಪೂರ್ಣವಾಗಿ ನೋಡಬೇಕು. ಭಾರತದ ಪ್ರತಿ ಊರಿಗೂ ಇತಿಹಾಸ ಇದೆ, ಒಂದು ಸಣ್ಣ ಹಳ್ಳಿಗೂ ಇತಿಹಾಸ ಇದೆ. ಅಲ್ಲಿ 4 ದೇವಸ್ಥಾನ ಇದ್ದರೆ ಅದರಲ್ಲಿ 2ಕ್ಕಾದರೂ ಒಂದು ಬಹಳ ಮುಖ್ಯವಾದ ಮಹತ್ವವಾದ ಹಿನ್ನೆಲೆ ಇರುತ್ತೆ. ನಾವು ಸರಿಯಾಗಿ ಊರು ನೋಡಬೇಕು. ನಾವು ನಮ್ಮವ್ರ ಜೊತೆ ಹೋಗೋದು ಬಿಡಬೇಕು. ಹೋದ ಮೇಲೂ ಅಲ್ಲಿ ನಮ್ಮದೇ ಮಠ, ನಮ್ಮದೇ ಜನನ ಬಿಟ್ಟು ಲೋಕಲ್ಸನ್ನು ಹಿಡಿಬೇಕು. ನಂಗೆ ನಿಮ್ಮ ಊರಲ್ಲಿ ಏನಿದೆ ತೋರಿಸಿ, ತಿಂಡಿ ತೀರ್ಥದಿಂದ ಹಿಡಿದು ನಿಮ್ಮ ಊರಿನ ವೈಶಿಷ್ಟ್ಯ ಏನು. ಹೀಗೆ ಮಾಡಿಲ್ಲ ನಾವು ಹೀಗೆ. ಮೊದಲನೇದಾಗಿ ನಮಗೆ ಟ್ರಾವೆಲ್ಲು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಲ್ಲ. ನಾವು ಬೆಳಗಿಂದ ರಾತ್ರಿವರೆಗೂ, ನಂಗೆ ಅದೇ ಆಶ್ಚರ್ಯ, ನೀವೆಲ್ಲ ವೈದ್ಯರು, ನಿಮ್ಮ ಆರೋಗ್ಯದ ಕಾಳಜಿ ಇಲ್ಲದೆ ಇಷ್ಟು ಅಹರ್ನಿಶಿ ಶ್ರಮಿಸ್ತೀರಿ, ಎಲ್ಲರೂ ಸೇರಿಬಿಟ್ಟಿದ್ದೀರಿ ಅನ್ನೋದೇ ನನಗೆ ಬಹಳ ಸಂತೋಷ ನಿಜವಾಗ್ಲೂ.
ಯಾಕೆಂದರೆ ನಿಮ್ಮದು ನಿಜವಾಗ್ಲೂ ನಿಮ್ಮದು ಬಹಳ ದೊಡ್ಡ ಸ್ಥಾನ. ನಿಮಗೆ ಸ್ವಲ್ಪ ಬಿಡುವು ಸಿಕ್ಕಿದಾಗ ನೀವು ಪ್ರಯಾರಿಟೈಸ್ ಮಾಡ್ಕೋತೀರಿ. ಆದರೆ ನಮಗೆ ನಮ್ಮ ವೃತ್ತಿ IT ನಲ್ಲೆಲ್ಲ ನಮಗೆ ವೆಕೇಷನ್ ಅಂತಲೇ ಸಿಗುತ್ತೆ, ಅಥವಾ ಬೇರೆ ಎಲ್ಲ ವೃತ್ತಿನಲ್ಲೂ ನಿಮಗಿರೋ ಅಷ್ಟು ನಮಗೆ ಸಮಯದ ತೊಂದರೆ ಇರಲ್ಲ. ನಾವು ಪ್ಲ್ಯಾನ್ ಮಾಡ್ಕೋಬೋದು ಮುಂಚೆನೇ ರಜೆಗಳನ್ನ. ನಮ್ಮ ಊರುಗಳನ್ನು ನಾವು ನೋಡಲಿಲ್ಲ, ನಮ್ಮ ಅಜ್ಜಿ ತಾತಂದ್ರ ಕಥೆ ಕೇಳಲಿಲ್ಲ. ಈಗ ಎಲ್ಲದಕ್ಕೂ ಸೈಂಟಿಫಿಕ್ ಆಗಿ ಬಿಂದಿ ಮಧ್ಯ ಇಟ್ಕೋಬೇಕಂತೆ, ಯಾವುದೋ ಚಕ್ರ ಅಂತೆ, ಇನ್ನೇನೋ ಮಾಡ್ಬೇಕು. ಸೈಂಟಿಫಿಕ್ ಬೇಡಪ್ಪ, ನಮ್ಮ ಅಜ್ಜಿ ಮಾಡೋಳು ನಾನು ಮಾಡ್ತೀನಿ, ರಂಗೋಲಿ 2 ಎಳೆ ಎಳಿತೀನಿ, ಅದಕ್ಕೆ ಸೈನ್ಸ್ ಯಾಕೆ ಬೇಕು? ಎಕ್ಸ್ಪ್ಲನೇಷನ್ ಯಾಕೆ ಬೇಕು? ಒಂದು 10 ವರ್ಷ ಎಕ್ಸ್ಪ್ಲನೇಷನ್ ಕೇಳದೆ ನಾವು ಮಾಡಬಹುದಾ? ನಮ್ಮ ಮಕ್ಕಳನ್ನ ಬೆಳೆಸೋದು ಕಷ್ಟ ಆಗ್ತಿದೆ ಈಗ. ನನಗೆ ಇದು ಮನೇಲಿ ತೊಂದರೆ ಆಗ್ತಿದೆ. ಎಲ್ಲದಕ್ಕೂ ಪ್ರಶ್ನೆ ಯಾಕೆ? ನಾವು ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀವಿ. ಅವರಲ್ಲಿ ಹಾಗಲ್ಲ. ಶುಕ್ರವಾರದ ನಮಾಜಿಗೆ ನೀವು ಹೋಗಲೇಬೇಕು, ಇಲ್ಲರ ಚಿಕ್ಕೋನಲ್ಲೇ ತದಕ್ತಾರೆ. ಅವ್ರು ಪ್ರಶ್ನೆ ಮಾಡೋದಿಲ್ಲ, ರ್ಯಾಷನಲ್ ಥಿಂಕಿಂಗ್ ಇಲ್ಲ. ಹೇಳಿದ್ದಕ್ಕೆ ನೀನು ಮರು ಪ್ರಶ್ನಿಸ್ಕೊಡ್ದು. ನಾವು ಪಾಲಿಸ್ಕೊಂಬಂದಿದ್ದೀವಿ, ನೀನು ಇದು ಮಾಡಬೇಕು. ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಹಾಗೆ ಬೆಳೆಸ್ತೀವಿ? ನಮಗೇ ಸಂಸ್ಕಾರ ಇಲ್ಲ, ನಮಗೇ ಆಚಾರ ನಿಷ್ಠೆ ಇಲ್ಲ. ನಾವೇ ಫ್ರೀಡಮ್ ಕೊಟ್ಬಿಟ್ಟು ಇವತ್ತು ಯಾರನ್ನೋ ಮಾಡ್ಕೊಂಬಿಟ್ಲು, ಕನ್ವರ್ಟ್ ಆಗಿಬಿಟ್ಲು, ಆಗ್ತಾಳಪ್ಪ. I am really grateful to your approach to the present problem. As a doctor, we always try to find, first thing is to diagnose the disease, and you are following our methods. And we almost know the disease. We have come to some diagnosis, probable diagnosis at least you can say. Now the time has come to have a mantana on the treatment aspects. Because we have been seeing this for the past so many years, the same repeat, almost everyone knows one or the other forms. We know that disease. At least now, we must start thinking what are the options, or the treatment options, as in medical terms. Treatment options available now. Knowing the reality, I think that should be the approach in the future. That should be the mantana of the next. Yes. See, sir, the awareness itself was very low. So far, there was very less awareness. And ನಾವು ಏನು ಮಾಡಬೇಕು ಅಂತಂದರೆ, ಉತ್ತರ ಭಾರತದಿಂದ ನಾವು ಎಕ್ಸಾಂಪಲ್ ತೊಗೊಳ್ಬಹುದು. ಈಗ ಕಾಶಿನಲ್ಲಿ ಹೋಗಿ ಎಷ್ಟೊಂದು ಡ್ರೈವರ್ಸ್ನ ನಾನು ಅಲ್ಲಿ ಟೋಟೋ ಇರುತ್ತಲ್ಲ ಕೇಳಿದೆ, ಇದು ಹೇಗೆ ಈಗ ಅಂತ. मंदिर तो बनना ही है मैडम, अगले साल तक 24 तक 25 तक बनना ही है. हम लोग सब लोग उसमें एकजुट होके हाथ मिलाएंगे, योगी जी का हाथ मिलाएंगे. ಅವರಲ್ಲಿ ಪದೇ ಪದೇ ಹೊಡೆತಕ್ಕೆ ಒಳಗಾಗಿ ಒಂದು ಒಗ್ಗಟ್ಟು ಅವರಲ್ಲಿ ಇದೆ, ಅವರ ಮಾತಿನಲ್ಲಿದೆ. ಇನ್ನೊಂದು, ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಈ ಮಠಗಳಿಲ್ಲ. ಅವರಲ್ಲಿ ಪಂಥ ಆಧಾರಿತ ಗುರುಗಳಿದ್ದಾರೆ, ಒಡೆಯೋ ಅಂಥ ಮಠಗಳಿಲ್ಲ. ಅವರನ್ನು ನಾನು ಮಠ ವಿರೋಧಿ. ಯಾಕೆಂದರೆ ಇವ್ರಿಗೆ ಹಾಸ್ಪಿಟಲ್ ಕಟ್ಟಬೇಕು, ಇವ್ರು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, ಆ ಸಮಯಕ್ಕೆ ಮುದ್ರೆ ಹಾಕಬೇಕು, ನಾಮ ಎಳಿಬೇಕು, ವಿಭೂತಿ ಹಚ್ಚಬೇಕು. ನೀವು ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸ್ತಾ ಇದ್ದೀರಾ. ಯಾವ ಮಠದ ಸ್ವಾಮಿ ಲೀಡರ್ಶಿಪ್ ತಗೊಂಡು ಇದನ್ನೆಲ್ಲ ಬಿಟ್ಟು ನಾವು ಒಗ್ಗೂಡೋಣ? ಬರೋದಿಲ್ಲ. ಉತ್ತರ ಭಾರತದಲ್ಲಿ ಆ ಯೂನಿಟಿ ಇದೆ. ಅಲ್ಲಿ ಟ್ರೀಟ್ಮೆಂಟ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ದ ಪೀಪಲ್ ನೋ ದ ಪ್ರಾಬ್ಲಮ್, ದೇ ನೋ ಹೌ ಟು ಅಡ್ರೆಸ್ ಇಟ್, ಆ್ಯಂಡ್ ದೇ ಆರ್ ಕ್ವೈಟ್ ಕಾನ್ಫಿಡೆಂಟ್. They are ready to face any outcome. Are we prepared? ನಮ್ಮದು IT ಹಬ್ಬು ಬೆಂಗಳೂರು. ಎಲ್ಲರೂ ಟ್ಯಾಗ್ ಹಾಕ್ಕೊಂಡು ಒಬ್ರನ್ನೊಬ್ರು ಮುಟ್ಟಿಸ್ಕೊಳ್ಳೋ ಹಾಗೂ ಇಲ್ಲ. ನಮ್ಗೆ ಅವೇರ್ನೆಸ್ ಫಸ್ಟ್ ಬರ್ದೇನೆ, ನಮ್ಮಲ್ಲಿ ಒಗ್ಗಟ್ಟು ಮೂಡ್ದೇನೆ ಒಂದಾಗೋದು ಹೇಗೆ? ಅದರಿಂದ ಟ್ರೀಟ್ಮೆಂಟು ಯಾರೂ ಹೇಳೋಕ್ಕಾಗಲ್ಲ. ನಾವು ಈ ಅವೇರ್ನೆಸ್ಸಿನ ನಂತರ ನಾನೇನೇನು ಮಾಡ್ಬೋದೋ ನಾನು ಮಾಡ್ತೀನಿ. ನಾನು ಯಾವ ಹಿಂಜರಿಕೆನೂ ಇಲ್ಲದೆ ನಾನು ಮಾಡ್ತೀನಿ. ನಾನು ಬೇರೆ ಒಂದು ಭಾಷಣದಲ್ಲೂ ಹೇಳಿದ್ದೆ, ನಮ್ಮ ಸಂಬಂಧಿಕರ ಸೊಸೆ ದಲಿತರ ಹುಡುಗಿ ಇಬ್ಬರು, ನಮಗೇನು ತೊಂದರೆ ಇಲ್ಲ. ಈಗಿನ ಈ ತಲ್ಲಣ ಅನ್ನೋದು ಬಹಳ ದೊಡ್ಡ ವರ್ಡು. ಆ ತಲ್ಲಣದ ಎತ್ತರಕ್ಕೆ ಹೋಗಿ ನಂಗೆ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾಕಂದರೆ ನನ್ನ ಮನಸ್ಥಿತಿ ಹಾಳಾಗೋಗುತ್ತೆ. ಕಾಶ್ಮೀರದಲ್ಲಿ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಂಗೆ ಊಟ ತಿಂಡಿ ಮಾಡೋಕ್ಕಾಗಲಿಲ್ಲ. ನನ್ನ ಸ್ನೇಹಿತೆಗೆ ಹೇಳ್ತಿದ್ದೆ ನಾನು,
ಅಲ್ಲಿದ್ದಷ್ಟು ದಿವಸ ನನಗೆ ಅವ್ರ ಕಣ್ಣು, ಅವರ ಅಳು, ಅವ್ರಿಗೆ ಹಿಡ್ಕೊಳಕ್ಕಾಗಲ್ಲ, ಕೈಲೊಂದು ಲೋಟ. ಯಾಕಾಯಿತು ಏನೂ ಇಲ್ಲ, ನಮ್ಮ ಮನೆ ಬಿಟ್ಟು ಕಳಿಸ್ಬಿಟ್ರಲ್ಲ, ನಾನು ಹೋಗೋದೇ ಇಲ್ವಲ್ಲ ವಾಪಸ್ಸು, ನನ್ನ ಮಗಳನ್ನ ಹೊತ್ಕೊಂಡು ಹೊಟ್ಟೋದ್ರಲ್ಲ. ಅದರಿಂದ ತಲ್ಲಣ ಅನ್ನೋದ್ರದ್ದು ನಿಮಗೆ ಮ್ಯಾಕ್ಸಿಮಮ್ ಆ ಪದಕ್ಕೆ ಜಸ್ಟಿಫಿಕೇಷನ್ ಆಗಬೇಕು ಅಂದರೆ ನೀವು ಕಾಶ್ಮೀರಕ್ಕೆ ಹೋಗಬೇಕು, ಅವ್ರಗಳ ಹತ್ರ ಮಾತಾಡಬೇಕು, ಟ್ರೀಟ್ಮೆಂಟ್ ನಾವೇ ಮಾಡ್ಕೋಬೇಕು. ಅಹಲ್ಯಾಬಾಯಿ ಹೋಳ್ಕರ್ ಬಂದ್ಲು, ಆಗ ದಯಾನಂದ್ ಸರಸ್ವತಿ ಬಂದರು, ಪಟೇಲ್ರಿದ್ದರು, ಅವ್ರಿಗೆಲ್ಲ ಯಾರೂ ಹೇಳಲಿಲ್ಲ, ಸ್ವಯಂ ನೋಡಿದ್ರು, ಅಧ್ಯಯನ ಮಾಡಿದ್ರು, ತಿಳ್ಕೊಂಡ್ರು, ತಮ್ಮ ಕೈಲಾಗಿದ್ದು ಮಾಡಿದ್ರು. ಈ ನಮ್ಮ ಧರ್ಮದ ಇದೊಂದು ಕಷ್ಟ. ಅವ್ರಿಗೆ ಒಂದು ಪುಸ್ತಕ ಇದೆ, ಒಂದು ಕುರಾನು, ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸು, ಒಬ್ಬರು ಮೌಲ್ವಿ ಹೇಳ್ಕೊಡ್ತಾರೆ, ಮುಗಿದೋಗುತ್ತೆ. ನಮಗೆ ಹಿಂದೂ ಧರ್ಮ ತುಂಬ ಕಾಂಪ್ಲೆಕ್ಸು. 28 ಪ್ರಶ್ನೆಗೆ ಅವಕಾಶ, ಒಂದು ಹೇಳಿದ್ರೆ ಇನ್ನೊಂದು ಹೀಗೆ ಯಾಕಲ್ಲ ಅಂತಾರೆ. ಅದರಿಂದ ಈ ಸಮನ್ವಯ ನಾವೇ ಸಾಧಿಸ್ಕೊಂಡು ನಮಗೇನು ಮಾಡೋಕ್ಕಾಗಲ್ಲ ಅಂತ ಇತ್ತೀಚಿನ ಚುನಾವಣೆಯಲ್ಲೂ ನಾವು ಪ್ರೂವ್ ಮಾಡಿಬಿಟ್ವಿ. ಫ್ರೀಯಾಗಿ ಏನಾದ್ರು ಕೊಟ್ಟುಬಿಟ್ರೆ ಆಯಿತು, ನಾವೇನು ಉದ್ಧಾರ ಆಗೋ ಲಕ್ಷಣ ಇಲ್ಲ ಕರ್ನಾಟಕ. ಯಾಕೆಂದರೆ ಇಂದಿರಾ ಗಾಂಧಿನ ಮತ್ತೆ ಎಲೆಕ್ಟ್ ಮಾಡಿದವ್ರು ನಾವು. ಇದೊಂಥರ ವಿಚಿತ್ರವಾದ ರಾಜ್ಯ, ನಂಗೆ ಭಾಳ ಬೇಸರ ಆಗುತ್ತೆ. ಯಾಕಂದ್ರೆ ನಾನು ನಾರ್ತ್ ಇಂಡಿಯಾ ತುಂಬ ಹತ್ತಿರದಿಂದ ನೋಡಿದ್ದೀನಿ, ನಮಗೇನು ಬುದ್ಧಿ ಬರೋಲ್ಲ ಅನಿಸುತ್ತೆ. ನಾನು ಅದನ್ನು ಹೇಳೋದಿಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ ನಿಮಗೆ, ಇಲ್ಲಿ ಹೇಳೋದಲ್ಲ. ಅದು ಮಾಡಬೇಕು. ಈಗ ನೀವು ಇಷ್ಟು For the past 10 years, we have been seeing there is no changes. ಮಾಡಬೇಕು. No, we are intellectuals in other aspects, not in the nationality or in the religious aspect or in the cultural aspects. We are intelligent in other aspects, not in the nationality or in the religious or in the cultural aspects. It is very pathetic. Probably we have not set our house in order. ಹೌದು. That's thing. ಅದೇ ನಾವು ರೋಗ ಏನು ಅಂತ. It's very painful to say that the previous things, you go into deep depth of our religious, and there is something lacking in our aspect, in our home itself. ನೋಡಿ, ನಾ ಹೇಳಿದೆ, ಆ ಪ್ರವಾದಿಗಳು ಮರಣಿಸಿದ 50-60 ವರ್ಷದಲ್ಲಿ ಸಿರಿಯಾ, ಈಜಿಪ್ಟು, ಇರಾಕು, ಇರಾನು, ಸ್ಪೇನು, ನಾರ್ತ್ ಆಫ್ರಿಕಾ ಪೂರ್ತಿ ಹೀಗೆ ಶರಣಾಗೋಯ್ತು. ಅವ್ರು ಎಲ್ಲ, ಟರ್ಕಿ, ಎಲ್ಲರೂ 50 ವರ್ಷದಲ್ಲಿ ಭಾರತದ ಮೇಲೆ 7ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೂ ಬಂದರು ಅವ್ರ ಕೈಲಿ ನಿಲ್ಲಕ್ಕಾಗಲಿಲ್ಲ. ಘಜ್ನಿ 16 ಸಲ ಬಂದ ಅಂದರೆ ಅವನಿಗೇನು ವಾಪಸ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಇಲ್ಲಿರಕ್ಕೆ ಬಿಡ್ತಿರಲಿಲ್ಲ, ಹೊಡೆದು ಓಡಿಸೋರು. ನಾವು ಎಷ್ಟು ಆ ಹೀರೋಯಿಕ್ ರೆಸಿಸ್ಟೆನ್ಸ್ ಆಫ್ ಅರ್ಲಿ ರೆಸಿಸ್ಟೆನ್ಸ್ ಅಂತ ಅಲ್ಲ, ಅರ್ಲಿ ಮುಸ್ಲಿಮ್ ಇನ್ವೇಡರ್ಸ್ ಒಂದು ಪುಸ್ತಕ ಇದೆ, ರಾಮ್ ಗೋಪಾಲ್ ಮಿಶ್ರಾ. ಅದು ಅಲ್ಲದೆ ಹೋದರೂ ಸೀತಾರಾಮ್ ಗೋಯಲ್ರದ್ದಿದೆ, ಅರ್ಲಿ ಹೀರೋಯಿಕ್ ರೆಸಿಸ್ಟೆನ್ಸ್ ಅಂತ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಾವಷ್ಟು ಸುಲಭವಾಗಿ ಬಗ್ಲಿಲ್ಲ. ಇದೊಂದೇ ನಾಗರಿಕತೆ ಹೀಗೆ ಉಳಿದಿರೋದು ವಿಶ್ವದಲ್ಲಿ. ಭಾರತದ ಸಂಸ್ಕೃತಿ ಒಂದೇ ಇಷ್ಟೊಂದು ದಾಳಿಗೊಳಗಾಗಿಯೂ ಉಳಿದಿರೋದು, ಇಷ್ಟೊಂದು ದಾಳಿಗೊಳಗಾಗಿಯೂ. ಅಂದರೆ ಈ ರಿಲೇ ಆಟ ನಿಮಗೆ ಗೊತ್ತಲ್ಲ, ಬ್ಯಾಟನ್ ಪಾಸ್ ಮಾಡೋದು. ನಮ್ಮ ರಾಜರದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ವಂಶಗಳೇ ನಿರ್ವಂಶ ಆಗೋದ್ವು, ಅವರು ಹೋರಾಡೋದನ್ನು ಬಿಡಲಿಲ್ಲ. ಈ ಇರ್ಫಾನ್ ಹಬೀಬ್ ಥರ ಹಿಸ್ಟಾರಿಯನ್ಸ್ ಬರೆಯೋ ಹಾಗೆ ಇತಿಹಾಸ ಅದಲ್ಲ. ನಾವು ಸೋತು ಬಿಡಲಿಲ್ಲ, ಘಜ್ನಿಗೆ ಸುಲಭವಾಗಿ ನಾವು ಬಲಿಯಾಗಲಿಲ್ಲ, ಘೋರಿಗೆ ಬಲಿಯಾಗಲಿಲ್ಲ. ಭಾರತನ ಅವ್ರಿಗೆ ಆಳಕ್ಕಾಗಲೇ ಇಲ್ಲ. ಕೊನೆಗೂ ನಾರ್ತ್ ಇಂಡಿಯಾ ಮಾಡ್ಕೊಂಡು ಡೆಲ್ಲಿ ಸಲ್ತನತ್ ಅಂದರು, ಮುಘಲ್ ಎಂಪೈರ್ ಅಂದರು, ಆಚೀಚೆಗೊಂದು 50-100 ವರ್ಷ ತಿಣ್ಕಾಡಿದ್ರು. ನಾವಷ್ಟು ಸುಲಭತ್ತು ತಾಗಲಿಲ್ಲ. ಯಾಕೆ? ನಮ್ಮಲ್ಲಿ ಎಲ್ಲರಲ್ಲೂ ಶಕ್ತಿ. ನಮ್ಮ ಬ್ಯೂಟಿ ಏನು? ನಮ್ಮ ಫಿಲಾಸಫಿ ನಿನ್ನ ಆತ್ಮಮಥನ, ನೀನು ಇದನ್ನು ಕಾಣ್ಕೋ, ಬ್ರಹ್ಮದೊಳಗೆ ನೀನು ಒಂದಾಗು, ನೀನು ಯಾವ ದಾರಿ ಬೇಕೋ ನೀನು ತಗೋ. ನಮ್ಮದು ಪ್ರತಿ ಇಂಡಿವಿಜುವಲ್ನೂ ಶಕ್ತಗೊಳಿಸೋವಂಥ ನಮ್ಮ ಫಿಲಾಸಫಿ, ನಮ್ಮ ಸ್ಪಿರಿಚುಯಾಲಿಟಿ, ನಮ್ಮ ಮೆಡಿಟೇಷನ್ ನಂದು, ನನ್ನ ಧ್ಯಾನ ವಿಧಾನ ನಂದು. ನೀನು ಎಲ್ಲ ಸೇರ್ಕೊಂಡು ಒಂದೇ ದಿಕ್ಕಿಗೆ ಹೀಗೆ ತಿರುಗು. ಅವ್ರು ಮುಸ್ಲಿಮರೆಲ್ಲ ಮೆಕ್ಕಾದ ದಿಕ್ಕಿನಲ್ಲಿ ಕಿಬ್ಲಾ ಅವರು ನಮಾಜ್ ಮಾಡೋದು. ನಮ್ಮ ದೇವ್ರು ನನ್ನೊಳಗೆ ಇರ್ತಾನೆ, ನಾನು ಯಾವ ದಿಕ್ಕಿಗೂ ತಿರುಗ್ತೀನಿ, ನನಗೆ ದಿಕ್ಕು ಹೇಳೋಕೆ ನೀನು ಯಾರು? ಅದರಿಂದ ನಮ್ಮಲ್ಲಿ ಸ್ಟ್ರೆಂತ್ ತುಂಬ ಇದೆ, ಇಂಡಿವಿಜುವಲ್ ಸ್ಟ್ರೆಂತು. ನಾವು ಅದನ್ನ ರಿಯಲೈಸ್ ಮಾಡ್ಕೋತಿಲ್ಲ. ನಾನು ಆಫ್ಟರ್ ಆಲ್ ಒಬ್ಬಳು ಹೆಣ್ಮಗಳು. ನನ್ನ ಕ್ವೆಸ್ಟ್ ಅದು. ನನಗೆ ಅಲ್ಲ, ನಾವೇ ಹೊಣೆ ಅಂತ ನಾ ಹೇಳ್ತಾ ಇರೋದು. ನೋಡಿ, ತಪ್ಪು ಬೇರೆಯವ್ರ ಮೇಲೆ ಹೊರಿಸೋವರೆಗೂ ಸಲ್ಯೂಷನ್ ಸಿಗಲ್ಲ.
ಐ ಅಡ್ಮಿಟ್ ಐ ಮೇಕ್ ಅ ಮಿಸ್ಟೇಕ್. ನನಗೆ ಅರ್ಥ ಆಗ್ತಿರೋದು ಸಾಲದು, ನನಗೆ ಸಮಾಧಾನ ಆಗ್ತಿಲ್ಲ ಅನ್ನುವಾಗ ನಾನು ಅಲ್ಲಿವರೆಗೂ ಹೋದ್ನಪ್ಪ. ನಾನು ಹೇಗೆ ಹೋದೆ? ನನಗೆ ಕುಟುಂಬ ಇಲ್ವೇ? ಈ ತುಡಿತ ಎಲ್ಲರಲ್ಲೂ ಇದೆ. ಅದರಿಂದ ನಮ್ಮ ಕೈಲಾಗಿದ್ದೇನೋ ಅದನ್ನು ನಾವು ಮಾಡಲೇಬೇಕು. ಇನ್ಯಾರೋ ಮಾಡ್ತಾರೆ, ಯಾರ್ದೋ ಮನೆಗೆ ಕಲ್ಬಿತ್ತು, ಅವಳು ಯಾರೋ ಕನ್ವರ್ಟ್ ಆದ್ಲಂತೆ, ನಮ್ಮನ್ನೆಲ್ಲ ಚೆನ್ನಾಗಿದ್ದೀವಲ್ಲ, ಇರಲ್ಲ. ಇನ್ನು 15-20 ವರ್ಷ ಆದಮೇಲೆ ಇರಲ್ಲ. ಈಗಲೇ ಇಲ್ಲಿ ಬರೋಕ್ಕೆ ಮುಂಚೆ ವಿನಯ್ ಅವ್ರಿಗೆ ಹೇಳ್ತಿದ್ದೆ, ಖಡ್ಗ ತೋರಿಸ್ತಾ ಇದ್ದಾರಲ್ಲ ಈಗಲೇ ಅಂತ, ಇದೇನಿದು ಅಂತ. ಅವರಲ್ಲಿ ಒಂದು ಹದಿತ್ತಿದೆ, ಪ್ಯಾರಡೈಸ್ ಈಸ್ ಇನ್ ದ ಶೇಡ್ ಆಫ್ ಸ್ವೋರ್ಡ್ಸ್ ಅಂತ. ಸ್ವರ್ಗ ಖಡ್ಗಗಳ ನೆರಳಲ್ಲಿದೆ, ಸಹಿ ಅಲ್ ಬುಖಾರಿ 2818. ಅದು ಖಡ್ಗಗಳ ಇತಿಹಾಸ ಇದೆ ಆ ಮತಕ್ಕೆ. ಅವರ ಪ್ರವಾದಿನೇ ಯುದ್ಧಗಳು ಮಾಡಿದ್ದಾರೆ. ಆ ಇತಿಹಾಸ ಎಲ್ಲ ಇಲ್ಲಿ ಓದಿಸೋದಿಲ್ಲ ಅನಿಸುತ್ತೆ. ವಿಲಿಯಂ ಮೂರ್ ಅವರ ಲೈಫ್ ಆಫ್ ಮೊಹಮ್ಮದ್ ಅಂತ ಒಂದು ಪುಸ್ತಕ ಇದೆ, ಬಹಳ ರಿಸರ್ಚ್ ಮಾಡಿ ಬರೆದಿರೋದು. ಇಬ್ನ್ ವರಾಕ್, ನಾನು ಓದಿರೋದೆಲ್ಲ ವೆಸ್ಟರ್ನ್ ಮುಸ್ಲಿಮ್ ಅನಾಲಿಸಿಸ್. ಯಾಕೆಂದರೆ ಭಾರತೀಯ ಮುಸ್ಲಿಮರ್ಗೂ ಅದನ್ನು ಆಬ್ಜೆಕ್ಟಿವ್ ಆಗಿ ನೋಡೋಕ್ಕೆ ಬರೋದಿಲ್ಲ. ಇಬ್ನ್ ವರಾಕ್, ವೈ ಆಮ್ ನಾಟ್ ಅ ಮುಸ್ಲಿಮ್, ಕಾನ್ರಾಡ್ ಎಲ್ಸ್ಟ್, ನಾನು ಕಶೀರದಲ್ಲಿ ಆ ಬುಕ್ ಲಿಸ್ಟ್ ಕೊಟ್ಟಿದ್ದೀನಿ. ಅದರಿಂದ ಅಧ್ಯಯನದ ಆಸಕ್ತಿ ಇರೋರು ಕೆಲವನ್ನ ಓದಬಹುದು. ನಮ್ಮ ಸಂಸ್ಕೃತಿಯನ್ನು, ಸಂಗೀತ, ನೃತ್ಯ, ಯಾವ್ಯಾವ ಥರನಾದರೂ ಉಳಿಸೋಣ. ರಂಗೋಲಿ ಇಡೋದು, ನಮ್ಮ ಟ್ರೆಡಿಷ್ನಲ್ ಅಡುಗೆ ನಮ್ಮ ಕೈಲಿ. ನನ್ನ ಕಸಿನ್ಸ್ ಎಲ್ಲ ಫಾರಿನಲ್ಲಿ ಸೆಟ್ಲ್ ಆಗೋರ್ಗೆ ಅದೇ ಹೇಳೋದು, ಏನಾದರೂ ಒಂದು ಇಲ್ಲಿಂದ ತೊಗೊಂಡು ಹೋಗಿ, ಒಂದು ಇನ್ಸ್ಟ್ರೂಮೆಂಟು, ಒಂದಿಷ್ಟು ಹಿಸ್ಟ್ರಿ ಓದೋದು, ಕನೆಕ್ಟ್ ಆಗಿರಿ ಇಲ್ಲಿಗೆ. ಮದುವೆ, ಮಕ್ಕಳು, ಮನೆ ಎಲ್ಲ ಆಗುತ್ತೆ. ಇಷ್ಟು ದೊಡ್ಡ ಇತಿಹಾಸದ ಸ್ಪ್ಯಾನ್ ನೋಡಿದಾಗ ಕಡೆ ಪಕ್ಷ 5000 ವರ್ಷ ಅಂದ್ಕೊಂಡ್ರು ವೇದದ್ದು ಮಾತ್ರ, ನಂಗೆ ನಿಖರವಾಗಿ ಗೊತ್ತಿಲ್ಲ. ನಮ್ಮ 60 ವರ್ಷ ಒಂದು ಸಣ್ಣ ಬಿಂದುನೂ ಅಲ್ಲ. ನಾವೆಲ್ಲ ನಾನು ಅನ್ನೋದು ಹೆಚ್ಚಿನ ನನಗೆ. ನನ್ನ ಬಿಟ್ಟರಿಲ್ಲ, ನಾನು ಅಷ್ಟು ಸಾಧಿಸಿದೆ. ನೀನು ಯಾವಾಗ ಈಗ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ಗಳು ಎಲ್ಲರಿಗೂ ಆಗ್ಬಿಡುತ್ತಲ್ಲ, ಅವಾಗ ಬಂದು ಅಯ್ಯೋ ಅಷ್ಟು ವರ್ಕೌಟ್ ಮಾಡ್ತಿದ್ರು, ಯಾಕಾಯಿತು? ಎಲ್ಲ ಡಾಕ್ಟರ್ಸು ಟಿ ವಿಲಿ ಕೂತು. ನಮ್ದು ಅಷ್ಟೇ, ಯಾವಾಗ ಎಕ್ಸ್ಪೈರ್ ಆಗುತ್ತೋ ಗೊತ್ತಿಲ್ಲ ಡೇಟು. ಇರೋ 40-50 ವರ್ಷದಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಣ. ಅದರಿಂದ ದೊಡ್ಡ ಸಿವಿಲೈಸೇಷನ್ ನಮ್ಮದು. ನೀವು ಏನ್ಷಂಟ್ ಇಂಡಿಯಾ ಎಲ್ಲ ಓದ್ಬಿಟ್ರೆ, ನಾನೀಗ ಅದನ್ನು ರಿಸರ್ಚ್ ಮಾಡ್ತಾ ಇದ್ದೀನಿ, ಅದರಿಂದ ನಂಗೆ ಬಹಳ ನೋವಾಗುತ್ತೆ. ಏನ್ಷಂಟ್ ಇಂಡಿಯಾ ಓದ್ಬಿಟ್ರೆ, ಇಲ್ಲ ಈ 60 ವರ್ಷದ ಕೆಳಗಿನ ಸ್ಕಾಲರ್ಸು, ರಾಧಾಕುಮುದ್ ಮುಖರ್ಜಿ, ನೀಲ್ಕಂಠ ಶಾಸ್ತ್ರಿ, ಪಾಂಡುರಂಗ ವಾಮನ್ ಕಾಣೆ, ಇವ್ರನ್ನೆಲ್ಲ ಓದ್ಬಿಟ್ರೆ ಅಯ್ಯೋ ಕಳ್ಕೊಂಬಿಟ್ವಲ್ಲ, ಈಗ ಯಾರಿದ್ದಾರೆ ಅನಿಸುತ್ತೆ ಅವ್ರ ಕೃತಿಗಳು ಓದಿದ್ರೆ. ಯಾಕಂದರೆ ಸಂಸ್ಕೃತ, ಕನ್ನಡದಲ್ಲೇ ಮಹಾಪ್ರಾಣ ನಿಷಿದ್ಧ, ಸಂಸ್ಕೃತನೂ ತೆಗೆದುಬಿಟ್ರೆ ಅಲ್ಲಿಗೆ. ಯಾರ್ದು? ಅಲ್ಲ, ಪಾಂಡುರಂಗ ವಾಮನ್ ಕಾಣೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಮ್ಮ ಹತ್ರ ತುಂಬ ಮೆಟೀರಿಯಲ್ ಇದೆ ಸ್ಕಾಲರ್ಶಿಪ್ದು, ನಾವು ಬಳಸ್ಕೋಬಹುದು. ತುಂಬ ಮಾರ್ಗಗಳಿವೆ, ನಾವು ಕಂಡುಕೋಬೇಕು. ನಮ್ಗೆ ಯಾರು ಒಬ್ಬ ಗುರು ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ದೇವರು, ಒಂದು ಗ್ರಂಥ ನಮಗೆ ಒಪ್ಪಿಗೆನೇ ಆಗಲ್ಲ. ನಮ್ಗೆ ಎಲ್ಲರ ಹತ್ರನೂ ಶಕ್ತಿ ಇದೆ, ಎಲ್ಲರಿಗೂ ಬುದ್ಧಿ ಇದೆ, ಮಾಡಬಹುದು ಅನಿಸುತ್ತೆ. ಮೇಡಮ್ ನಮಸ್ತೆ. ನಮ್ಮ ನಾವೇನು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಅಡುಗೆ, ನಮ್ಮ ಬಳಸ್ತಕ್ಕಂಥ ದಿನನಿತ್ಯದ ಇಂಪಾರ್ಟೆನ್ಸ್, ರಂಗೋಲಿಯಿಂದ ಹಿಡಿದು ನಾವು ಮಾಡ್ತಕ್ಕಂಥ ಎಲ್ಲ ಅಡುಗೆ ಎಲ್ಲದನ್ನೂ ಏನು ನೀವು ಭಾಳ ಸ್ವಚ್ಛವಾಗಿ ಮಹತ್ವವನ್ನು ಕೊಟ್ಟು ಹೇಳಿದ್ರಿ, ಅದು ಭಾಳ ಖುಷಿಯಾಯಿತು. ಆದರೆ ಈ ಥರದ ಮಂಥನ ಆಗ್ತಿರೋದು ನಮ್ಮೆಲ್ಲ ವೈದ್ಯರಿಗೆ ಭಾಳ ನಾವೆಲ್ಲೋ ಫಾಲೋ ಮಾಡಿದರೆ ಅವೆಲ್ಲವನ್ನು ಬಹಳ ಸಮಾಜದಲ್ಲಿ ಒಳ್ಳೆಯ ಉನ್ನತ ರೀತಿಯಲ್ಲಿ ಅವನ್ನು ನಾವು ಬದಲಾವಣೆ ತರ್ಬೋದು. ಆದರೆ ನನ್ನ ಒಂದು ಸಲಹೆ ಏನು ಅಂತಂದರೆ, ಈ ರೀತಿ ಮಂಥನ ವೈದ್ಯರಿಗಾಗಿದೆ ಅಲ್ಲ, ಅದು ಸ್ವಾಮಿಗಳ ಮಠಗಳ ನಡುವೆ ಈ ಎಲ್ಲರನ್ನು ಕೂರಿಸಿ ಈ ಥರದ ಮಂಥನ ಅವೇರ್ನೆಸ್ ಕೊಟ್ಟರೆ ಒಳ್ಳೇದಾಗ್ಬೋದು ಅನ್ನೋದು ನನ್ನ ಸಲಹೆ. ನನ್ನನ್ನು ಪೇಜಾವರ ಕರೆದಿದ್ರು ಒಂದ್ಸಲ, ವಿದ್ಯಾಪೀಠಕ್ಕೆ ಹೋಗಿ ಹೇಳಿ ಬಂದೆ ನಾನು. ಅಲ್ಲ ಮೇಡಮ್, ಅಂದ್ರೆ ಇಷ್ಟು ವಿವರವಾಗಿ ಹೇಳಲಿಲ್ಲ, ಅವ್ರಿಗೆ ಬೇಜಾರಾಯ್ತೋ ಏನೋ. ಕರಿಯಲ್ಲ ಇನ್ನೊಂದ್ಸಲ ಹೀಗೆ ಮಾತಾಡಬಾರ್ದು. ಸತ್ಯ ಕಟ್ಟು ಇರೋದೆ ಮೇಡಮ್, ತೊಂದರೆ ಇಲ್ಲ. ಆದರೆ ಕರ್ನಾಟಕದಲ್ಲಿ ಮಠಮಾನ್ಯಗಳು ಜಾತಿಗೊಂದು ಸ್ವಾಮೀಜಿ, ಜಾತಿಗೊಂದು ಮಠ ಇರೋದ್ರಿಂದ ಎಲ್ಲ ಮಠದ ಸ್ವಾಮಿಗಳನ್ನು ಕನೆಕ್ಟ್ ಮಾಡೋದ್ರಿಂದ, ಈ ಥರದ ಅವೇರ್ನೆಸ್ ಹುಟ್ಟಾಕೋದ್ರಿಂದ ಒಳ್ಳೆಯ ಬದಲಾವಣೆಯನ್ನು ಅಲ್ಲಿಂದನೇ ಮೂಲಭೂತ ಸ್ವರ್ಗದಿಂದನೇ ತರ್ಬೋದು ಅನ್ನೋದು ನನ್ನ ಆಸೆ. ನೀವು ಕನೆಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ನಾನು ಮಾಡ್ತೀನಿ ಮೇಡಮ್, ಡೆಫಿನೆಟ್ಲಿ ಐ ಡು ಮಾಡಬೇಕು. ಈಗ ನೋಡಿ, ಇನ್ನೊಬ್ರಿಗೆ ಹೇಳೋ ಕಾಲ ಅಲ್ಲ ಇದು. ನನ್ನ ಮನಸ್ಸಿಗೆ ಒಂದು ಐಡಿಯಾ ಬಂತ, ನಾನೇ ಮಾಡಬೇಕು. ಆ ಮಾಡ್ತಿರೋದ್ರಿಂದ ಭಾವನೆ ಬಂತು ನನಗೆ, ಹಾಗಾಗಿ ನೀವು ವ್ಯಕ್ತಪಡಿಸಿದೆ. ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ಶುರು ಮಾಡೋಣ ಅಷ್ಟೇ. ಇನ್ನೊಬ್ರಿಗೆ ಹೇಳಿ ಇದಾಗಬೇಕು, ನೀವು ಮಾಡ್ತೀರೇನೋ, ನಾ ತಲುಪಿಸಿದ್ದೀನಿ ಅಲ್ಲ, ನಾನೇನು ಮಾಡಬಹುದು. ಸಮಯದ ಅಭಾವದಿಂದ ಒಂದು ಸಹನವರೇ, ಡಾಕ್ಟರ್ ರಾಘವೇಂದ್ರ ಅಂತ. ಇದು ನೀವು ಗಾಂಧಿಯ ವಿಚಾರ ಬಂದಾಗ ಭಾರತದಲ್ಲಿ ಇನ್ನೊಂದಾಗಿರೋ ದೊಡ್ಡ ತಪ್ಪು ಏನು ಅಂತಂದರೆ,
ನಾವು ಗಾಂಧಿಯನ್ನು ಭಾಳ ದೊಡ್ಡ ಪ್ರಬುದ್ಧ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅವರಿಗೆ ಭಾರತೀಯ ಸನಾತನ ಪರಂಪರೆಯ ಒಂದು ಚೊಂಬು ನೀರು ಸಮುದ್ರದಿಂದ ತೆಗೆದು ನಾನು ಎಲ್ಲ ಸಮುದ್ರವನ್ನೇ ಹರಿದು ಕುಡಿದಿದ್ದೀನಿ ಅನ್ನುವಂಥ ಒಂದು ಪ್ರೊಫೆಟಿಕ್ ಅಡ್ವೈಸನ್ನು ಆ ಮನುಷ್ಯ ಕೊಡ್ತಾ ಇದ್ದ. ಒಂದು ಸಿಂಪಲ್ ಉದಾಹರಣೆ ಅಂತಂದರೆ ಏನದು ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾ ಇದ್ರು. ಎರಡನೇ ಭಾಗ ಎಲ್ಲೂ ಹೇಳಿಲ್ಲ. ಧರ್ಮಹಿಂಸಾ ತಥೈವಚ ಅಂತ ನಮ್ಮ ಧರ್ಮ ಸ್ಪಷ್ಟವಾಗಿ ಹೇಳಿದೆ. ಹಿಂಸೆಯಿಂದ ಧರ್ಮದ ಉಳಿವು ಸಾಧ್ಯ ಆದರೆ ಆ ಹಿಂಸೆಯೇ ನಿನ್ನ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮ ಎಲ್ಲ ಇತಿಹಾಸ ಪುರಾಣಗಳಲ್ಲೂ ಉಲ್ಲೇಖ ಇದೆ. ಇದನ್ನು ನಾವು ಅಷ್ಟು ಪ್ರಖರವಾಗಿ ನಮ್ಮ ಜನಗಳಿಗೆ ತಿಳಿಸಲಿಲ್ಲ. ಎರಡನೇದು, ನಾವು ಕೈಲಾಗದವರು ಅನ್ನೋದನ್ನು ನಮ್ಮ ಇತಿಹಾಸದಲ್ಲಿ ಪಠ್ಯಪುಸ್ತಕದಲ್ಲಿ ಬಂದಿದೆ. ಬ್ರಿಟಿಷರು ಬಂದರು, ಅವರು ಬಂದರು, ಇವರು ಬಂದರು, ನಮ್ಮ ಮೇಲೆ ಪದೇ ಪದೇ ಆಕ್ರಮಣವಾಯಿತು, ನಾವು ಗುಲಾಮಿತನಕ್ಕೆ ಹೋದ್ವಿ. ಆದರೆ ಒಂದು ಪುಸ್ತಕ ನಿಮ್ಮ ಸ್ಯಾಫ್ರನ್ ಸೋರ್ಡ್ಸ್ ಅಂತ ಇದೆ ಇಂಗ್ಲೀಷ್ನಲ್ಲಿ, ಮಾನಸಿ ಸಿಂಗ್ ರಾವಲ್ ಅವರು ಬರೆದಿದ್ದು. ಈ ಒಂದು ಪುಸ್ತಕ ಓದಿದರೆ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅಂತ ನನಗೆ ಭಾಳ ಕೇಳಿಕೊಂಡ್ರು, ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ. ಈ ಪುಸ್ತಕದಲ್ಲಿ ನಾವು ಏನು ತಿಳ್ಕೊಬೋದು ಅಂತಂದರೆ, ನಾವು ಎಲ್ಲೂ ಸೋಲಿಲ್ಲ. ದೆರ್ ವಾಸ್ ನಾಟ್ ಈವನ್ 1 year ಇನ್ ದ ಇಂಡಿಯನ್ ಹಿಸ್ಟ್ರಿ ಆಫ್ ಅಟ್ಲೀಸ್ಟ್ 2,000-3,000 years ಆಫ್ ಅವರ್ ಪಾಸ್ಟ್ ವೇರ್ ವಿ ಸ್ಲೆಪ್ಟ್. ನಾವು ಪ್ರತಿರೋಧ ತೋರಿಸಲಿಲ್ಲ ಅನ್ನುವಂಥ ಕೇವಲ 1 ವರ್ಷದ ಅವಧಿ ಕೂಡ ಇಲ್ಲ. ಎಲ್ಲೆಲ್ಲೋ ಉತ್ತರ ಭಾರತದಲ್ಲಿ ಒಂದು ದಂಗೆ ಅಥವಾ ಒಂದು ಪ್ರತಿರೋಧ ನಿಂತರೆ ಇನ್ನೊಂದು ಎಲ್ಲೋ 100 ಕಿಲೋಮೀಟ್ರಲ್ಲಿ ಇನ್ನೊಬ್ಬ ದಂಗೆ ಹೇಳ್ತಾ ಇದ್ದ. ಈ ಒಂದು ಪ್ರತಿರೋಧದ ಪ್ರಕ್ರಿಯೆ ಇದೆಯಲ್ಲ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಇತ್ತು. ಇದು ನಾನು ನಮ್ಮ ಸರಸ್ವತಿ ನಾಗರಿಕತೆ ಪುಸ್ತಕ ಅನುವಾದ ಮಾಡಿದಾಗ ನೋಡಿ, ಅಲ್ಲಿಂದ 5,000 ವರ್ಷದ ಹಿಂದೆಯಿಂದ ಸ್ತ್ರೀಯರು ಬಿಂದಿಯನ್ನು ಹಾಕುವಂಥದ್ದು ನಾವು ನಮ್ಮ ಸಾಂಸ್ಕೃತಿಕ ಮೂಲಗಳೊಂದಿಗೆ ಗುರುತಿಸ್ಕೊಳ್ಳೋದನ್ನು ನಾವು ಕಲಿತರೆ ಪ್ರಾಯಶಃ ಈ ಟ್ರೀಟ್ಮೆಂಟಿನ ಮೊದಲ ಆಸ್ಪೆಕ್ಟ್ ಪ್ರಾರಂಭ ಆಯಿತು ಅಂತ. ನಾವು ಹಾಕ್ಕೊಳ್ಳೋ ಬಳೆ, ನಾವು ಧರಿಸುವಂಥ ತಿಲಕ, ಇದಕ್ಕೆ ಏನು ಇತಿಹಾಸ ಇದೆ, ಇದರ ಹಿನ್ನೆಲೆ ಏನು, ಇದನ್ನು ಹಾಕ್ಕೊಳ್ಳೋದ್ರಿಂದ ನಾನು ಎಂಥ ಒಂದು ಸುದೀರ್ಘವಾದಂಥ ಉಳಿದು ಬಂದ ಏಕೈಕ ಜೀವಂತ ನಾಗರಿಕತೆಯ ಭಾಗ ಅನ್ನುವಂಥ ಕೃತಕೃತ್ಯತೆ ನಮಗೆ ಬಂದಾಗ ಪ್ರಾಯಶಃ ನಾವು ಇದನ್ನು ಬಹಳ ಕಾನ್ಫಿಡೆಂಟಾಗಿ ನಮ್ಮ ಒಂದು ವ್ಯಕ್ತಿತ್ವದ ಭಾಗವಾಗಿ ಸ್ವೀಕರಿಸ್ತೇವೆ. ಹಾಗಾಗಿ ನಮ್ಮಲ್ಲಿ ಮುಖ್ಯ ಬೇಕಾಗಿರೋದು ನಾವು ಕ್ಷಾತ್ರ ಪರಂಪರೆಯವರು ಅನ್ನುವಂಥ ನಮ್ಮನ್ನು ಪದೇ ಪದೇ ಉದ್ದೀಪನಗೊಳಿಸುವಂಥದ್ದು. ನಮ್ಮ ಪರಮ ಪೂಜ್ಯ ಶತಾವಧಾನಿ ಗಣೇಶ್ ಅವರು ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಒಂದು ಅದ್ಭುತ ಪುಸ್ತಕವನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಓದಲೇಬೇಕು. ಹಾಗಾಗಿ ನಾನು ನಿಮಗೆ ಕೇಳುವಂಥ ಕೊನೆಯ ಪ್ರಶ್ನೆ ಅಂತಂದರೆ, ಈಗದ ಪ್ರಸಕ್ತ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ನಾವು ಬೌದ್ಧಿಕ ಕ್ಷಾತ್ರವನ್ನು ಖಂಡಿತವಾಗ್ಲೂ ನಾವು ಉದ್ದೀಪನಗೊಳಿಸ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ರಾಷ್ಟ್ರವಾದಿ ಚಿಂತಕರು, ರಾಷ್ಟ್ರವಾದಿ ಬರಹಗಾರರು ಅನೇಕ ರೀತಿಯ ವಿಚಾರಗಳಿಂದ, ಆದರೆ ಸಮಾಜದಲ್ಲಿ ಈ ರಾಷ್ಟ್ರವಾದವನ್ನು ಅಥವಾ ಈ ಕ್ಷಾತ್ರವನ್ನು ಯಾವ ರೀತಿ ಉದ್ದೀಪನಗೊಳಿಸೋದಕ್ಕೆ ಸಾಧ್ಯ, ಇದು ಇವತ್ತು ನಮಗೆ ಬೇಕು. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಹಬ್ಬದ ಸಂದರ್ಭದಲ್ಲಿ ನಡೆದಂಥ ಗಲಭೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಪ್ರಾಯಶಃ ತಾವು ತಿಳ್ಕೊಂಡಿದ್ದೀರಿ ಅಂತ. ಹಾಗಾಗಿ ನಮ್ಮ ಮನೆ ಬಾಗಿಲಿಗೆ ಈ ಸಂಘರ್ಷ ಬಂದಿದೆ. ಈಗ ಒಂದು ಸಮಾಜಕ್ಕೆ ಯಾವ ರೀತಿ ಕ್ಷಾತ್ರವನ್ನು ನಾವು ಉದ್ದೀಪಿಸ್ಬೋದು ಅಂತ ನಿಮ್ಮಿಂದ ನಾನು ತಿಳ್ಕೊಳ್ಳ ಬಯಸ್ತೇನೆ. ಅದು ಪಾಲಿಸಿ ಮೇಕಿಂಗ್ ಲೆವೆಲಲ್ಲಿ ಆಗಬೇಕು. ಈಗ ಇಸ್ರೇಲ್ನ ಹೇಳಿದ್ನಲ್ಲ, ಎಲ್ಲರಿಗೂ ತರಬೇತಿ ಸಿಕ್ಕಾಗ, ಶಿಕ್ಷಣ ಸಿಕ್ಕಿದಾಗ ಎಲ್ಲರೂ ಸಿದ್ಧರಾಗಿರ್ತಾರೆ. ಈಗ ನಮ್ಮ ಮಕ್ಕಳಿಗೆ ಆ ಸಣ್ಣ ವಯಸ್ಸಿನಲ್ಲಿ ಖಡ್ಗ ಹಿಡಿಯೋ ಅಭ್ಯಾಸ ಇರಲ್ಲ, ಅವ್ರಿಗೆ ನಾವು ಶಿಕ್ಷಣ ಕೊಟ್ಟಿರಲ್ಲ. ಅದು ಓವರ್ ನೈಟ್ ಈಗ ಯಾರು ಬಂದರೆ ನಮಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಅದು ಒಂದು ಪಾಲಿಸಿಯಾಗಿ ಬರಬೇಕು. ನಾವೆಲ್ಲ ಪಾಲಿಸಿ ಮೇಕರ್ಸ್ ಮೇಲೆ ಒತ್ತಡ ತರಬೇಕು ಅನಿಸುತ್ತೆ, ನಮಗೂ ಶಿಕ್ಷಣ ಆಗಬೇಕು ಅಂತ. ಇಸ್ರೇಲ್ ಕ್ಲಾಸಿಕ್ ಎಕ್ಸಾಂಪಲ್ಲು. ಎಲ್ಲದಕ್ಕೂ ಅಷ್ಟೊಂದು ಮುಸ್ಲಿಂ ರಾಷ್ಟ್ರಗಳಿಂದ ಸುತ್ತುವರಿದಿದ್ದರು, ಬಾಂಬ್ ಶೆಲ್ಟರ್ಗಳನ್ನು ಮಾಡಿಕೊಂಡು ತನ್ನ ವಿಜ್ಞಾನದಲ್ಲಂತೂ ಮೆಡಿಸನ್ನು ಎಲ್ಲರಿಗೂ ಗೊತ್ತು ನಿಮಗೆ, ಇಸ್ರೇಲಿಂದೇನು ಹೇಳೋದು ಬೇಡ. ಅವ್ರು ಹೇಗೆ ಅಷ್ಟು ಟಾಪ್ ಮಾಡ್ತಾ ಇದ್ದಾರೆ, ಅವ್ರ ಕ್ಷಾತ್ರ ಹಾಗೆ ಉಳಿದಿದೆ. ಅದರಿಂದ ನೀವು ಹೇಳಿದ ಭಾರತೀಯ ಕ್ಷಾತ್ರ ಪರಂಪರೆನೂ ನಾನು ಬಿಬ್ಲಿಯೋಗ್ರಫಿಲಿ ಕೊಟ್ಟಿದ್ದೀನಿ. ಅರ್ಲಿ ಹೀರೋಯಿಕ್ ರೆಸಿಸ್ಟೆನ್ಸ್ ಟು ಅರ್ಲಿ ಮುಸ್ಲಿಮ್ ಇನ್ವೇಡರ್ಸ್. ಸೀತಾರಾಮ್ ಗೋಯಲ್ರ ಪುಸ್ತಕ ತುಂಬ ಸಣ್ಣದು, ಎಲ್ಲರೂ ಓದ್ಬೋದು. ಅದು 12ನೇ ಶತಮಾನದವರೆಗೂ ಅವ್ರು ಕವರ್ ಮಾಡಿದ್ದಾರೆ. ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಡಿವೈಸ್ ಅವರ್ ಓನ್ ವೇಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಅನ್ಸುತ್ತೆ. ಧನ್ಯವಾದ. ಅರವಿಂದ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವೀಧರರು ಇವರು ನಮ್ಮೊಂದಿಗೆ ಇದ್ದಾರೆ. ಇದು ನಮ್ಮ ಹೆಮ್ಮೆ. ಮಹಿಳಾ ಶಕ್ತಿಯ ರೆಪ್ರೆಸೆಂಟೇಟಿವ್ ಅಂಬಿಕಾ ನಾಗಭೂಷಣ್, ಅಂಬಿಕಕ್ಕ ಎಂದೇ ಪ್ರಸಿದ್ಧ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇದು ನಮ್ಮ ಹೆಮ್ಮೆ. ಈಗ ವಿನಯ್ ಅವರಿಗೆ ಒಂದು ಸನ್ಮಾನ. ವಿನಯ್ ಅವರ ಬಗ್ಗೆ ಪರಿಚಯವನ್ನು ನಾನೇ ಮಾಡಿಕೊಡ್ತಾ ಇದ್ದೇನೆ. ವಿನಯ್ ಅವರು ವೇದಿಕೆಗೆ ಬರಬೇಕಾಗಿ ಎಲ್ಲರೂ ಕೇಳಿಕೊಳ್ತಾ ಇದ್ದೇವೆ.
ಅವರಿಗೆ ಒಂದು ಸನ್ಮಾನವನ್ನು ಆಯೋಜಿಸಲಾಗಿದೆ. ವಿನಯ್ ಅವರು ಶಿವಮೊಗ್ಗ ವಿನಯ್ ಅಂತಲೇ ನಮಗೆಲ್ಲರೂ ಪರಿಚಯ. ಇವರು ಫಾರ್ಮಸಿ ಅಭ್ಯಾಸವನ್ನು ಮಾಡಿದರು. ಬೆಂಗಳೂರಲ್ಲಿ ಕೆಲವು ವರ್ಷಗಳು ಇದ್ದರು. ಆದರೆ ಶಿವಮೊಗ್ಗದ ಸೆಳೆತ ಇವರನ್ನು ಮತ್ತೆ ಶಿವಮೊಗ್ಗಕ್ಕೆ ಕರೆತಂದಿತ್ತು. ಇವರದು ಒಂದು ಸಾಂಸ್ಕೃತಿಕ ಕುಟುಂಬ. ಇವರ ತಂದೆ ಯಜ್ಞನಾರಾಯಣ್ ಹಾಗೂ ತಾಯಿ ವಿಜಯನಾರಾಯಣ್. ಇವರು ಗಾಯಕರು. ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಕಿರುಚಿತ್ರದಲ್ಲಿ ಪಾತ್ರವಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಅದರ ಹಿಂದೆ ವಿನಯ್ ಅವರ ಪಾತ್ರ ಖಂಡಿತ ಇದೆ. ವಿನಯ್ ಅವರನ್ನು ಶಿವಮೊಗ್ಗದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿಬೋದು. ಈಗ ಒಂದು ಪ್ರಕಟಣೆ ಇದೆ. ಡಾಕ್ಟರ್ ರಂಜಿನಿ ಬಿದರಳ್ಳಿ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಬಹಳ ಸಮಯ ಆಗಿದೆ ಗೊತ್ತಿದೆ. ಒಂದೇ ನಿಮಿಷದಲ್ಲಿ ಒಂದು ಸಣ್ಣ ಪ್ರಕಟಣೆಯನ್ನು ಮುಗಿಸ್ತಾ ಇದ್ದೀನಿ. ನವೆಂಬರ್ 26ನೇ ತಾರೀಕು ಭಾನುವಾರ ಶಿವಮೊಗ್ಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಇಷ್ಟು ಜನ ಸೇರಿರೋದ್ರಿಂದ ಇಲ್ಲಿ ಈ ಅವಕಾಶನ ತಗೊಂಡಿದ್ದೀನಿ. ಮಾತೃ ಸಂಗಮ ಅಂತ ಹೇಳಿ ಮಹಿಳಾ ಸಮನ್ವಯದಿಂದ ನಡೆಸ್ತಾ ಇರೋವಂತಹ ಕಾರ್ಯಕ್ರಮ. ನಾರಿ ಶಕ್ತಿ ಸಮಾಗಮ ಅಂತ ಹೇಳ್ಬೋದು. ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಇರುವಂತಹ ಉದ್ಯೋಗದಲ್ಲಿರುವಂತಹ ಮಹಿಳೆಯರನ್ನು ಸೇರಿಸಿ ಮಾಡ್ತಿರುವಂತಹ ಒಂದು ದಿನದ ಸಮಾವೇಶ ಇದು. ಈ ಸಮಾವೇಶದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಈ ಸಮಾವೇಶ ನಡೀತಾ ಇದ್ದು ಎಲ್ಲ ಕಡೆಯಲ್ಲಿ. ನವೆಂಬರ್ 26ರಂದು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಸಂಪನ್ಮೂಲ ವ್ಯಕ್ತಿಗಳು ವಿಚಾರ ವಿನಿಮಯನ ಮಹಿಳಾ ಶಕ್ತಿಗೆ ಸಬಲೀಕರಣಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಅವತ್ತು ಚರ್ಚೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಬರಬೇಕಾಗಿ ವಿನಂತಿ. ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಎಲ್ಲ ಗ್ರೂಪಲ್ಲಿ ನಿಮಗೆ ಬರುತ್ತೆ. ಈಗ ಆ ಗೂಗಲ್ ಫಾರ್ಮನ್ನು ಭರ್ತಿ ಮಾಡಿದ್ರೆ ಆ ದಿನದ ಸಮಾವೇಶದಲ್ಲಿ ಭಾಗವಹಿಸ್ಬೋದು. ಇನ್ನೊಂದು ಪ್ರಕಟಣೆ ಹಾಗೂ ವಂದನಾರ್ಪಣೆಯನ್ನು ಡಾಕ್ಟರ್ ಶೀಲಾ ವಿಜಯ್ ಅವರು ನಡೆಸಿಕೊಳ್ಳುತ್ತಿದ್ದಾರೆ. ಭೋಜನಕ್ಕೆ 3 ಕೌಂಟರ್ ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕಾಗಿ ಕೇಳ್ತಾ ಇದ್ದೇನೆ. ಒಂದು 5 ನಿಮಿಷ ಒಂದೇ ಮಾತ್ರ ಇದೆ, ದಯವಿಟ್ಟು ಒಂದೇ ಮಾತ್ರ ಆದ್ಮೇಲೆ ಭೋಜನ ಮಾಡಿ ಪ್ಲೀಸ್. ಸರ್ವೇಭ್ಯೋ ನಮಃ. ಸ್ವಾಸ್ಥ್ಯ ಸೇವೆಯಿಂದ ರಾಷ್ಟ್ರ ಸೇವೆ ಅನ್ನುವ ಸದುದ್ದೇಶದಿಂದ ಇದೇ ತಿಂಗಳ 29ನೇ ತಾರೀಕು ಅಕ್ಟೋಬರ್ 29 ಭಾನುವಾರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು NMO ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಅವರು ನಡೆಸ್ಕೊಡ್ತಾ ಇದ್ದೀವಿ. ಇದು ಡಾಕ್ಟರ್ಸಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು 50 ಸೇವಾ ಬಸದಿಯಲ್ಲಿ ಏಕಕಾಲದಲ್ಲಿ ಒಂದೇ ದಿವಸ ಈ ಕಾರ್ಯಕ್ರಮವನ್ನು ಕ್ಯಾಂಪ್, ಮೆಡಿಕಲ್ ಆ್ಯಂಡ್ ಡೆಂಟಲ್ ಕ್ಯಾಂಪ್ ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ವೈದ್ಯರ ಸಹಕಾರವಿರಲಿ. ಆಸಕ್ತರು ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಬಹುದು. ಡಾಕ್ಟರ್ ಶ್ರೀಧರ್ ದಕ್ಷಿಣ ಪ್ರಾಂತ ಕಾರ್ಯದರ್ಶಿ, ಡಾಕ್ಟರ್ ಶೀಲಾ NMO ಕೋಆರ್ಡಿನೇಟರ್ ಶಿವಮೊಗ್ಗ, ಡಾಕ್ಟರ್ ವಿನಯ ಫ್ರಮ್ ಸುಬ್ಬಯ್ಯ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜ್, ಡಾಕ್ಟರ್ ಮಿಥುನ್ ಡಿಪಾರ್ಟ್ಮೆಂಟ್ ಆಫ್ ಓರಲ್ ಪೆಥಾಲಜಿ ಮತ್ತು ಡಾಕ್ಟರ್ ಭಗತ್. ಈ ಕಾರ್ಯಕ್ರಮವನ್ನು ಇನ್ನೊಮ್ಮೆ ಅಕ್ಟೋಬರ್ 29ನೇ ತಾರೀಕು ಭಾನುವಾರ NMO ಹಾಗೂ ವಿಕಾಸ ಟ್ರಸ್ಟ್ ಸೇವಾ ಭಾರತಿ ಸಹಯೋಗದೊಂದಿಗೆ ಒಂದೇ ದಿನ ಏಕಕಾಲದಲ್ಲಿ 50 ಕಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ
ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ವೈದ್ಯಕೀಯ ಪ್ರಕೋಷ್ಠ ಹಾಗೂ ಆರೋಗ್ಯ ಭಾರತಿ ಶಿವಮೊಗ್ಗ ಇವರು ಆಯೋಜಿಸಿದ ಇಂದಿನ ಮಂಥನ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ನುಡಿಗಳಿಂದ, ಅನುಭವದ ನುಡಿಗಳಿಂದ ನಮ್ಮನ್ನೆಲ್ಲ ಜಾಗೃತಗೊಳಿಸಿದ ಖ್ಯಾತ ಕಾದಂಬರಿಕಾರರು, ಚಿಂತಕಿಯೂ ಆದಂತಹ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರಿಗೆ ವೈಯಕ್ತಿಕವಾಗಿ, ಸಂಘದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಹಳ ಶ್ರಮ ವಹಿಸಿದಂತಹ ರೋಗಲಕ್ಷಣ ಶಾಸ್ತ್ರಜ್ಞೆ, ಲೇಖಕಿಯಾದಂತಹ ಡಾಕ್ಟರ್ ವಿನಯಾ ಶ್ರೀನಿವಾಸರವರಿಗೆ ಹಾಗೂ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ಶಿಶಿರಾರವರಿಗೆ, ಆರೋಗ್ಯ ಭಾರತಿಯ ಡಾಕ್ಟರ್ ಪಲ್ಲವಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರಾದ ಡಾಕ್ಟರ್ ಮಾನ್ಯ ರಾಘವೇಂದ್ರ ಅವರನ್ನು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಬೆನ್ನೆಲುವಾಗಿ ನಿಂತಹ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಸನ್ಮಾನವನ್ನು ಸ್ವೀಕರಿಸಿದ ವೈದ್ಯತ್ರಯರಿಗೆ ಹೃದಯಪೂರ್ವಕ ನಮನಗಳು. ಈ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಡಾಕ್ಟರ್ ಶುಭಾ ವೈದ್ಯಲಾಯರವರಿಗೂ ವಂದನೆಗಳು. ಹಾಗೆಯೇ ಸಾರಥಿ ಯೂಟ್ಯೂಬ್ ಚಾನಲ್ನವರು ಈ ಪ್ರೋಗ್ರಾಮನ್ನು ಕವರ್ ಮಾಡಿದ್ದಾರೆ, ಅವರಿಗೂ ವಂದನೆಗಳು. ಬಹಳ ಮುಖ್ಯವಾಗಿ ನೆರೆದಿರುವ ಎಲ್ಲ ವೈದ್ಯ ಮಿತ್ರರಿಗೆ, ಶಿವಮೊಗ್ಗ ಅಲ್ಲದೆ ಭದ್ರಾವತಿಯಿಂದ ಕೂಡ ಇವತ್ತು ವೈದ್ಯ ಮಿತ್ರರು ಹಾಗೂ ಕುಟುಂಬದವರು ಆಗಮಿಸಿದ್ದಾರೆ, ಅವರಿಗೆ ಹೃದಯಪೂರ್ವಕ ವಂದನೆಗಳು. ಇಂದಿನ ಕಾರ್ಯಕ್ರಮ, ಮಂಥನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ NMO ವೈದ್ಯಕೀಯ ಪ್ರಕೋಷ್ಠ ಹಾಗೂ ಆರೋಗ್ಯ ಭಾರತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಅನಂತ ವಂದನೆಗಳು, ಅಭಿವಂದನೆಗಳು. ಧನ್ಯವಾದ. ಸಾರಥಿ ಸತ್ಯಂ ಪರಂ ಧೀಮಹಿ.